ಲಾಂಗ್ ಇದ್ರಲ್ಲಿ ಬರ್ತಾ ಇಲ್ಲ, ಆಮೇಲೆ ಸಣ್ಣ ಆಗ್ತಾ ಇದೆ ಮೇಲೆ. ಹೌದು ಹೌದು ಸುಳಿ ಸಣ್ಣ ಬುಡ ದಪ್ಪ ಇದೆ, ಮೇಲ್ಗಡೆ ಹೋಗ್ತಾ ಹೋಗ್ತಾ ಸಣ್ಣದ. ಮೇಡಮ್ ಇದು ಟೋಟಲ್ ಎಷ್ಟು ಎಕರೆ ಬರುತ್ತೆ? ಇದು 11.5 ಎಕರೆ ಬರುತ್ತೆ ಸರ್. ಎಷ್ಟು ವರ್ಷದ ತೋಟ ಇದು? ಇದು 8 ವರ್ಷದ ತೋಟ ಸರ್ ನಮ್ದು. ಇದು 8 ವರ್ಷ? ಮೇಡಮ್ ಈ ಸ್ಪ್ರೇ ಏನಾರ ಮಾಡಿಸಿದ್ರ ಹಿಂದೆ ಯಾವಾಗಾರು? ಮಾಡ್ಸಿದ್ದೆ ಸರ್ ನಾನು. ಇಲ್ಲಿ ನೋಡ್ರಿ ಇದ್ರಲ್ಲೇ ಇದು ಮೆರಿಟ್ ಬಕ್ಸ್ ಅಂತ ಹೇಳಿ ಅಂತೇವೆ ನಾವು, ಸುಳಿ ತಿಗಣಿ ಅಂತ ಹೇಳಿ. ಆ ಸುಳಿ ತಿಗಣಿ ಪ್ರಾಬ್ಲಮ್ ಇಲ್ಲಿ ನೋಡ್ರಿ. ಕಾಣುತ್ತಾ ಮೇಡಮ್? ಹೌದು ಸರ್. ಕಾಣುತ್ತಾ ನೋಡ್ರಿ? ಹೌದು. ಇದು ಸಣ್ಣ ಹುಳ ಇದೆ ಅಲ್ಲ, ಇದು ನೋಡ್ರಿ ಅದು ಅಡ್ಡಿರ್ತದ, ಮೂವ್ಮೆಂಟ್ ಆಗುತ್ತಲ್ಲ ನೋಡ್ರಿ. ಹೌದಾ? ಇದೇನ್ ಮಾಡುತ್ತೆ ಇಲ್ಲಿ ಮೇಲೆ ಡಾಟ್ಸ್ ಬಂದಿದೆ ನೋಡ್ರಿ. ಈ ಪತ್ರಾವತಿ ಕ್ರಿಯೆ ಹೆಚ್ಚಾಗ್ತಾ ಹೋದ ಟೋಟಲ್ ತಿಂದು ಹಾಕ್ಬಿಡ್ತೀವಿ. ಇದು ನೋಡ್ರಿ ಹೌದಾ ಅಡ್ಡಿರ್ತದ. ಇದು ಬಹಳ ಸೂಕ್ಷ್ಮವಾಗಿರುವಂತ ವ್ಯವಸ್ಥೆ. ಇದನ್ನು ನೋಡ್ರಿ, ಇದೆಲ್ಲ ಆಗೈತಲ್ಲ, ಇದು ಮುಂದೆ ಎಲೆ ಹೊರಗೆ ಬಂದ್ಮೇಲೆ ನಿಮ್ಗೆ ಈ ತರ ಕಾಣುತ್ತೆ. ಹೌದು ಸರ್. ನೋಡ್ರಿ ತಿಂತಾ ಇರೋದು ಕಾಣುತ್ತೆ. ಮತ್ತೆ ಇಲ್ಲಿವರೆಗೂ ಏನೇನ್ ಹಾಕಿದ್ರಿ ಇದಕ್ಕೆ? ಈ ಎಲ್ಲಾ ರಾಸಾಯನಿಕ ಸರ್, ಇದು ಎಲ್ಲ ನಾವ್ ಹಾಕಿರೋದು ರಾಸಾಯನಿಕನೇ. ಬೇರೆ ಕಂಪನಿಗಳ ಹೆಸರು ಬೇಡ್ರಿ, ಯಾರು ನೀವು ಸಾವಯವ ಬಳಸಿದ್ರೆ? ಇಲ್ಲ, ಸಾವಯವ ಯಾವ್ದು ಇಲ್ಲ. ನಾನು ಇಲ್ಲಿ ತನಕ ಸಾವಯವ ಯಾವ್ದು ಅಂದ್ರೆ, ಸಾವಯವ ಅಂದ್ರೆ ಕುರಿ ಗೊಬ್ಬರ ಒಂದ್ಸಲ ನಾನು 600 ಚೀಲ ತರಿಸಿ ಗಿಡಕ್ಕೆ 4 ಕೆಜಿ ಅಂತೆ ಅದು ಕೊಟ್ಟಿದ್ದೆ, ಅಷ್ಟ್ ಬಿಟ್ರೆ. ಆಮೇಲೆ ಇದೆ ರಾಸಾಯನಿಕ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡಿರೋದು. ಅದೆಲ್ಲ ಕರೆಕ್ಟ್ ನೀರು ಆದ್ರೆ ನಾನು ಗಿಡ ದಪ್ಪ ಆಗೋದು, ಇಳುವರಿ ಸ್ವಲ್ಪ ಕಡಿಮೆ ನನ್ಗೆ. ಆಮೇಲೆ ರೋಗ ಜಾಸ್ತಿ ಬರಕ್ ಸ್ಟಾರ್ಟ್ ಆಯ್ತು. ಇದು ನಾನು ಆಗಸ್ಟ್ ಅಲ್ಲಿ ಕೊಟ್ಟಿದ್ದೆ ಸರ್. ಇದು ಹೌದು ಹೌದು ಮೇಡಮ್. ಇಷ್ಟು ವರ್ಷ ರಾಸಾಯನಿಕಗಳನ್ನ ಬಳಕೆ ಮಾಡಿದ್ರಲ್ಲ, ಅದಕ್ಕೆ ಯಾರಾದ್ರೂ ಗೈಡೆನ್ಸ್ ತಗೊಂಡಿದ್ರಾ ನೀವು? ಇಲ್ಲ ಸರ್, ನಾನ್ ಗೈಡೆನ್ಸ್ ಅಂತ ತಗೊಂಡಿದ್ದು ಅದೇ BSc ಮಾಡಿದವರು, ಇಲ್ಲ ಫರ್ಟಿಲೈಸರ್ ಅಂಗಡಿಯವರು, ನ್ಯೂಟ್ರಿಷಿಯನ್ಸ್. ಮತ್ತೆ ನಾನು ಚೇಂಜ್ ಮಾಡಿ 10-26 ಪೊಟ್ಯಾಶು, ಆಮೇಲೆ ಈ ತರದ್ದೆಲ್ಲ ಕೊಡ್ತಾ ಬಂದಿದ್ದೀನಿ. ನಿಮ್ಮ ನಾಲೆಜ್ ಮೇಲೆ, ನನ್ನ ನಾಲೆಜ್ ಮೇಲೆ. ಹೌದು ಅದು ಮಾಡ್ಕೊಂತ ಬಂದಿದ್ದೀನಿ. ಮೇಡಮ್ ಈಗ ಟೋಟಲ್ ಇದು ಎಷ್ಟು ಎಕರೆ ಬರುತ್ತೆ? ಟೋಟಲ್ 11.5 ಎಕರೆ ಬರುತ್ತೆ. ಅಂದಾಜು ಗಿಡ ಸಂಖ್ಯೆ ಎಷ್ಟಿದೆ? ನಾನು 10-8 ಅಂತ ಮಾಡಿರೋದು. ಅಂದ್ರೆ ಉಳುಮೆ ಮಾಡಕ್ಕೆ ಸ್ವಲ್ಪ ಪ್ಲೇಸ್ ಇರ್ಲಿ ಅಂತ. ಇದು 10 ಅಡಿ ಇದೆ, ಇದು 8 ಬರುತ್ತೆ. 9x9 ಮಾಡೋ ಬದ್ಲಿ ಜಮೀನ್ ತಗೊಂಡ್ಮೇಲೆ ನಾಟಿ ಮಾಡಿದ್ದ ಇದು? ಹೌದು ಸರ್. 2 ವರ್ಷ ನಾವು ಶುಂಠಿಯಲ್ಲಿ ಹಾಕಿದ್ರೆ ಅಡಿಕೆ ಚೆನ್ನಾಗ್ ಬರುತ್ತೆ ಅಂತ ಹೇಳಿದ್ರು, ಅದ್ರಲ್ಲಿ ಕೊಟ್ಟೆ ನಾನು. ಅದೇನಾಗ್ಬಿಡ್ತು, ಅವ್ರು ಶುಂಠಿ ಹಾಕಿದ್ಮೇಲೆ ಅಡಿಕೆ ನಾನ್ ನಾಟಿ ಮಾಡ್ಬೇಕಾಗಿತ್ತು. ನಾನು ಅಡಿಕೆ ನಾಟಿ ಮಾಡಿದ್ಮೇಲೆ ಶುಂಠಿ ಅದು ಹೇಳಿದ್ರು ಅವರು. ಸ್ವಲ್ಪ ಬೇರು ಈ ತರ ನೋಡ್ರಿ, ಶುಂಠಿಗೂ ಸಹಿತ ರಾಸಾಯನಿಕದಲ್ಲೇ ರಾಸಾಯನಿಕ, ಫುಲ್ ರಾಸಾಯನಿಕ ಸರ್. ಅದು ಹಾಗಾಗಿ ಬೇರು ಮೇಲ್ ಬಂತು. ಹೌದು ಸರ್. ಹೌದು ನೋಡ್ರಿ, ಈಗ ಅದು ಬೇರು ಮೇಲ್ ಬೇರು. ಹೌದು ಸರ್. ಹೌದು ಹೌದು. ನಾಳೆ ಗಾಳಿ ಪ್ರತಿಯೊಂದು ವ್ಯವಸ್ಥೆಗೆ ನಮಗೆ ವಾತಾವರಣಕ್ಕೆ ತೊಂದರೆ ಆಯ್ತು ಅಂದ್ರೆ, ನಾವು 50 ವರ್ಷ ಇಟ್ಕೋಬೇಕು ಅಂದ್ರೆ ಆತರ ಗಿಡಗಳನ್ನ, ಅದಕ್ಕೆ ನಾವು ಯಾವತ್ತು ಶುಂಠಿ ಮಾಡ್ಬೇಕಾದ್ರೆ ಈ ಬೆಳೆಗಳನ್ನ ಕರೆಕ್ಟ್ ಆಗಿ ಗಿಡ ಕೂಡ್ಸ್ಕೊಂಡ್ಬಿಟ್ಟು ಆಮೇಲೆ ಶುಂಠಿ ಹಾಕ್ಬೇಕು. ರೈತರು ಏನ್ ಮಾಡ್ತಾರೆ, ಗಿಡ ನಾವು ಶುಂಠಿ ಮಡಿ ಮಾಡಿರ್ತಾರೆ, ಅದ್ರ ಮೇಲೆ ಗಿಡ ಕೂರ್ಸಿ ತಪ್ಪಾಗಿರೋದು ಒಂದು. ಮೇಡಮ್ ಈಗ ಮೇಲೆ ಸುತ್ತ ಈಗ ಏನ್ ತೆಗೆದ ಗಿಡ ಇದೆಯಲ್ಲ, ಇದು ಟೋಟಲಿ ಉದ್ದ ಎಲ್ಲದಕ್ಕೂ ಇದೆನಾ ಇದು? ಹೌದು ಸರ್. ಮುಂದೆ ನಿಮಗೆ ಲಾಂಗ್ ಟರ್ಮ್ ವಿಚಾರ ಕೇಳ್ತಾನೆ. ಅಡಿಕೆ ಗಿಡದ ಪಕ್ಕದಲ್ಲಿ ಈ ತೆಗೆದ ಮರ ಇತ್ತು ಅಂದ್ರೆ ಅತಿ ಹೆಚ್ಚು ತೊಂದರೆ ಮಾಡುತ್ತೆ. ಜೊತೆಗೆ ಇಲ್ಲ ಸರ್, ಬಂದೇ ಇಲ್ಲ ನಮಗೆ. ನೋಡ್ರಿ, ಕೊನೆ ಸಾಲ ಪೂರ್ತಿ ಹೋಗಿತ್ತು ನೋಡ್ರಿ. ಇಲ್ಲಿ 2-3 ಸಾಲ ಏನು ಬರಲ್ಲ ನಿಮಗೆ. ಬರಲ್ಲ. ಹೌದಾ? ಹಾಗಾಗಿ ಇದನ್ನು ಸ್ವಲ್ಪ ನೀವು ಕ್ಲೀನ್ ಮಾಡ್ಸಿದ್ರೆ ಒಳ್ಳೇದು. ಅದೊಂದು ಮಾಡ್ಕೊಡ್ರಿ. ಆಮೇಲೆ ಬೇಡ ನಿಮಗೆ ಇಟ್ಕೊಂತವೆ ಅಂದ್ರೆ ಲಾಸ್ಟ್ ಸಾಲ ಇಟ್ಕೊಳ್ರಿ. ಮತ್ತೆ ಈ ಕಡೆ ಇರೋನೆಲ್ಲ ತೆಗೆದ್ಬಿಟ್ಟು ಕ್ಲೀನಿಂಗ್ ಮಾಡಿಸಿ ಮತ್ತೆ ಡ್ರಂಚ್ ಮಾಡಿಸ್ಬಿಟ್ರಿ ಅಲ್ಲಿಗೊಂದು. ಅಂದ್ರೆ ಅದ್ರ ಬೇರ್ಗಳು ಈ ಕಡೆ ಬರಬಾರ್ದು. ಅದು ತೆಗೆದ ಗಿಡದ ಬೇರ್ಗಳು ಇರ್ತಾವಲ್ಲ, ಬೇರ್ಗಳು ಈ ಕಡೆ ಬರ್ದಾಗ ನೋಡ್ಕೊಂಡ್ರೆ ಇದ್ರ ತೇವಾಂಶ ಕಾಯ್ಕೊಳುತ್ತೆ. ಇಲ್ಲಾಂದ್ರೆ ಅಡಿಕೆಗೆ ತೇವಾಂಶ ಜಾಸ್ತಿ ಬೇಕು. ಇದೇನ್ ಮಾಡುತ್ತೆ, ತೇವಾಂಶ ಜೊತೆ ನ್ಯೂಟ್ರಿಷನ್ ಎರಡನ್ನೂ ಕಾಂಪಿಟೇಷನ್ ಮಾಡುತ್ತೆ. ಅವಾಗ ನಿಮಗೆ ನಿರೀಕ್ಷಿತ ಪ್ರಮಾಣ. ನನಗೇನಾಗುತ್ತೆ, ಇವತ್ತು ನಾವು ನಿಮ್ಮ ಹತ್ರ ಬಂದವಿ, ವಿಷಯ ಹೇಳ್ತಿರ್ತೀವಿ, ಪ್ರಾಡಕ್ಟ್ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ಆದ್ರೆ ಮೂಲ ಎಲ್ಲೇ ಸುಧಾರಣೆ ಮಾಡ್ಕೊಂಡ್ರೆ ನಿಮ್ ತೋಟ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾರೆ ವಿಚಾರ. ಬರೀ ಅಡಿಕೆ ಗಿಡದ ಒಂದೇ ಮಾತಾಡ್ತಿಲ್ಲ ನಾವು. ಇವೆಲ್ಲ ವಿಷಯಗಳನ್ನ ಗಮನಕ್ಕೆ ತಗೋಬೇಕು. ಪ್ರತಿಯೊಂದು ಗಿಡದಲ್ಲಿ ಇವತ್ತು ಆದಾಯ ನಾವು ನಿರೀಕ್ಷೆ ಮಾಡಕ್ ಹೋದ್ರೆ ಮಿನಿಮಮ್ 1,000 ರೂಪಾಯಿಂದ ಹಿಡಿದು 2,500 ರೂಪಾಯಿ ಆದಾಯ ತಗೋಬಹುದು ನಾವು. ಹೌದು ಸರ್. ಮಿನಿಮಮ್ 1,000ದಿಂದ 2,500 ತನಕ. ನಿಮ್ದು ಗಿಡ ಸಂಖ್ಯೆ ಎಷ್ಟಿದೆ ಟೋಟಲ್ ಇದು? ಎಷ್ಟೇ 11.5 ಎಕರೆ ಅಂದ್ರೆ 1 ಎಕರೆಗೆ 500 ಗಿಡ ಅಂತ ಕೂತಿದೆ ಸರ್. ಇದು ಒಂದ್ 5-6 ಸಾವಿರ ಇರ್ಬೋದು, 6,000 ಇರ್ಬೋದು ಸರ್. ಇದು ಮೇನ್ ಇಂಪಾರ್ಟೆಂಟ್. ಗಿಡಕ್ಕೆ ನಿಮಗೆ ಅಡ್ವೈಸ್ ಬೇಕಾಗಿತ್ತು ನೋಡ್ರಿ. ಈ ಗಿಡದ ಇವತ್ ಪರಿಸ್ಥಿತಿ ನೋಡ್ರಿ. ಹೌದು ಸರ್. ಕಾಯ ಬಿಟ್ಟಿಲ್ಲ. ಹೌದು. ನಿಮ್ದು ಗಿಡ ಮೇಲೆನ ಆಗ್ಬಿಟ್ಟದೆ. ಹೌದಾ? ನೋಡಿ ಸರ್, ಇದು ಗರಿ ನೋಡಿ ಸರ್. ಇದು ಗರಿ, ಅದು ಮುಂಡಿಗೆ ರೋಗದ್ದು. ಅದು ಮುಂಡಿಗೆ ರೋಗ ಆಗ್ತದೆ. ಅದು ಸುಳಿ ಕೊಳೆ ರೋಗ ಇದೆ ಅಲ್ಲಿ. ಹೌದು. ಆಮೇಲೆ ನೋಡ್ರಿ ಆ ಗಿಡ ನೋಡ್ರಿ, ಅದು ಮುಂದಿಂದು. ಹೌದು. ಹೌದಾ? ಉಳ್ತಾ ಇದೆ ಆಲ್ರೆಡಿ. ಅಂದ್ರೆ ಕಾಯಿ ನಾಳೆ ನೀವೇನಿಲ್ಲ ನವೀನ್ ಅವ್ರ ತೋಟಕ್ಕೆ ಹೋಗಿ ಬಂದ್ರಲ್ಲ. ಹೌದು. ಏನ್ ಅನಿಸ್ತು ನೋಡಿದಾಗ ಅಲ್ಲಿ? ತುಂಬಾ ಖುಷಿ ಆಯ್ತು ಸರ್ ನನಗೆ. ಅಲ್ಲ ಯಾಕೆಂದ್ರೆ ಇವತ್ತು 8 ವರ್ಷ ಆಗೈತಿ ಅಂತೀರಿ ನೀವು ಆಲ್ರೆಡಿ. ಕಾಯೇ ಬಿಟ್ಟಿಲ್ಲ. ನಾಳೆ ಆತರ ಕಾಯಿನಾರು ಕಟ್ಟಿದ್ರೆ ನಿಲ್ಲುತ್ತಾ ಗಿಡ? ಅದು ಬೇರು ನೋಡ್ರಿ, ಬೇರು. ಹೌದು.
ಅದಕ್ಕೆ ನಾವು ಈಗೇನಿದೆ ಅಲ್ಲ ಇದಕ್ಕೆ ಬೇರೆ ಆಪ್ಷನ್ ಏನಿಲ್ಲ. ನೀವು ಸಾವಯವ ಪದ್ಧತಿಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ರಿ, ನಾನು ಹೇಳಿದ ರೀತಿಯಲ್ಲಿ ನೀವು ಕರೆಕ್ಟ್ ಮಾಡ್ಕೊಂಡ್ ಬಂದ್ರೆ ಈ ಬೇರೆ ಇದೆಲ್ಲ ರೂಟ್ಸ್ ಒಳಗಡೆ ಬರುತ್ತೆ ನುಗ್ಕೊಂಡು. ಡ್ರೈನೇಜ್ ಮಾಡಕ್ ಹೇಳಿದ್ನಲ್ಲ, ಡ್ರೈನೇಜ್ ಮಾಡೋದ್ರಿಂದ ಏನಾಗುತ್ತೆ, ಗಾಳಿ ಪಾಸ್ ಆಗ್ತಂದ್ರೆ ಬೇರು ಒಳಗಡೆ ನುಗ್ಗುತ್ತೆ, ಅವಾಗ ಗಿಡ ಸಸ್ಟೇಬಲ್ ಆಗುತ್ತೆ. ನೀವು ಮೇಲ್ ಬರಲ್ಲ ಅವಾಗ ಬೇರು ಒಳಗಡೆ ಹೋಗುತ್ತೆ. ಭೂಮಿ ಸಡ್ಲ್ ಆಗ್ಬೇಕು, ಉಸಿರಾಟ ಕ್ರಿಯೆ ಬರ್ಬೇಕು, ಎರಡು ಬಂದಾಗ ಮಾತ್ರ ಒಳಗಡೆ ಹೋಗುತ್ತೆ. ಈ ತರದಲ್ಲಿ ಏನ್ ಬೇಕು ನಾ ಆಯ್ಕೆ ಮಾಡ್ಕೊಳಕ್ಕೆ ವ್ಯವಸ್ಥೆ ಮಾಡ್ತೇನೆ ಮೇಡಮ್. ಹಿಂದಿನ ವರ್ಷ ಅಂದಾಜು ಈಗ ಅಂದಾಜು ನಿಮಗೆ ಕಾಯಿ ಸಿಗಕತ್ತೆ ಎಷ್ಟು ವರ್ಷ ಆಯ್ತಿದ್ರಾಗ? ಈಗ ಅಲ್ಲ 3 ವರ್ಷ ಆಯ್ತು ಸರ್ ನನಗೆ. 3 ವರ್ಷ ಆಗಿದೆ. ಈಗ ಅಂದಾಜು ಇಳುವರಿ ಟೋಟಲ್ ಈಗ ಇಷ್ಟು ಗಿಡಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಜೊತೆಗೆ ನಿಮಗೆ ನಾಲೆಜ್ ಅದ್ರ ಬಗ್ಗೆ ಗೊತ್ತಿಲ್ಲ, ಪ್ಲಸ್ ನಿಮಗೆ ಎಷ್ಟು ಗೊತ್ತಿದ್ರು ಅದ್ರ ಪ್ರಕಾರ ಮಾಡ್ಕೊಂಡ್ ಬಂದಿರಿ. ಆದ್ರೂನು ಇಷ್ಟು ಈಗ ಸದ್ಯಕ್ಕೆ ಇಳುವರಿ ಎಷ್ಟು ಬರ್ತಾ ಇದೆ ಅಂತ? ಬಹಳ ಕಡಿಮೆ ಬರ್ತಾ ಇದೆ ಸರ್. ಎಷ್ಟು ಬಂದಿದೆ? ನಂಗೆ ಇಳುವರಿನೇ ನಾನ್ ನೋಡಿಲ್ಲ. ಏನಾಯ್ತು ಗೊತ್ತಾ ಸರ್, ಟ್ರಂಚಿಂಗ್ ಮಾಡಿದ್ರಲ್ಲ ಶುಂಠಿ ಅವರು, ಅವಾಗ ಮಣ್ಣು ಕೊಡು ಅಂತ ಹೇಳಿ ಮಣ್ಣು ಕೊಡ್ಸಿದ್ರು. ಮಣ್ಣು ಕೊಟ್ಟ ತಕ್ಷಣ ಇದು ಇನ್ನೂ ಸ್ವಲ್ಪ ಸ್ಟ್ರಕ್ ಆಯ್ತು ಸರ್, ಮಣ್ಣಿದು ಉಸಿರಾಟ ಕಮ್ಮಿ ಆಗ್ಬಿಡ್ತು ಇದಕ್ಕೆ. ಹಂಗಾಗಿ ತುಂಬಾ ಇಳುವರಿ ಕುಂಠಿತ ಆಯ್ತು. ನಾನು ಅದು ಬಾಳ ಅಂದ್ರೆ ಬಾಳ ಕಡಿಮೆ, ಒಂದ್ 60 ಕ್ವಿಂಟಲ್ ಬಂದಿರ್ಬೋದು ನೋಡ್ರಿ. ಇಷ್ಟು ಹೊಲಕ್ಕೂನು ಬರೀ 60 ಕ್ವಿಂಟಲ್? ಹೌದು ಸರ್, ಹೌದು. 11 ಎಕರೆಗೆ 60? ಹೌದು ಹೌದು ಸರ್, ಹೌದು. ಮೇಡಮ್ ಅಲ್ಲಿ ಸುಳಿ ಕಾಣುತ್ತೆ ನೋಡಿದ್ರೆ, ಆ ಸುಳಿ ನೋಡ್ರಿ ಕಲರ್ ಹೇಗಿದೆ, ಆ ಗಿಡದ ಕಲರ್ ನೋಡ್ರಿ ತಿಂದ ಹಾಕಿದೆ. ಹೌದು, ಮೆರಿಡ್ ಬಕ್ಸ್ ಅಂತ ಏನ್ ಹೇಳಿದೆ, ಸುಳಿ ತಿಗಣಿ ಅಂತ. ಒಂದ್ ಗಿಡ ಅಂತೂ ಫುಲ್ ತಿಂದಾಕಿದೆ, ಆ ಕಡೆಗೆ ತೋರಿಸಿ. ಸುಳಿನ ಹೋಗ್ಬಿಡುತ್ತೆ, ಹೆಚ್ಚಾದ್ರು ಸುಳಿ ಹೋಗುತ್ತದು. ನಾವು ಹಾಗಾಗಿ ಇಂಥವನ್ನ ಒಟ್ಟ ಅಲಕ್ಷ. ಆಮೇಲೆ ಇದು ಡ್ರಾಪ್ ಆಗ್ತಾ ಇದೆ, ಒಣಗಿದೆ ನೋಡಿ ಸರ್, ಈ ತರ ಎಲ್ಲ ಒಣಗ್ತಾ ಇದೆ. ಅಲ್ಲಿ ನೋಡ್ರಿ ಫುಲ್ ಒಣಗಿದೆ, ಅಲ್ಲಿ ನೋಡ್ರಿ ಹಿಂಗಾರ ಪೂರ್ತಿ ಒಣಗಿದೆ. ಅಲ್ಲಿ ಮೇಲೆ ಹೊಟ್ಟೆ ಇದೆ. ಏನ್ ಮಾಡ್ರಿ, ಈಗ ನೀವು ಈಗ ನನಗೆ ಸದ್ಯಕ್ಕೆ ರೀಸೆಂಟ್ ಆಗಿ ಸಿಕ್ಕಿರೋದ್ರಿಂದ ಇವತ್ತು ನಾವು ಅಪ್ಲಿಕೇಶನ್ ಮಿಕ್ಸ್ ಮಾಡಿ ರೆಡಿ ಮಾಡ್ತಾ ಇರೋದ್ರಿಂದ ಇನ್ನೂ ಅಪ್ಲೈ ಮಾಡಿಲ್ಲ ನೀವು, ಹೌದಾ? ಈಗ ರೆಡಿ ಮಾಡ್ತಿರೋದ್ರಿಂದ ಈ ಸಾಗುಣಿ ಹಚ್ತಿರಲ್ಲ, ಸಾಗುಣಿಗೂ ಸಹಿತ ನಮ್ಮ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನ ಏನ್ ಕೊಟ್ಟಿರ್ತೀನಿ, ಅದ್ರಲ್ಲಿ ಏನ್ ಮಿಕ್ಸ್ ಮಾಡ್ತಿರಲ್ಲ ಅದನ್ನ ಸ್ವಲ್ಪ ಗೊಬ್ಬರ ಉಡ್ಸ್ಕೊಳ್ರಿ. ಆ ಗಿಡಗಳಿಗೆ ಗುಣಿಗೆಲ್ಲ ಹಚ್ಚಿಸ್ಬಿಟ್ಟೆ ಗಿಡ ಹಚ್ಚಿಸ್ರಿ, ಒಂದೇ ದಾರಿ. ಎರಡನೇದು, ಈಗ ಸಾಯಿಲ್ ಅಪ್ಲಿಕೇಶನ್ ಏನ್ ಮುಗಿಸ್ತಿರಲ್ಲ, ಮುಗಿಸ್ ಆದ್ಮೇಲೆ ಈ ಏನು ಸ್ಪ್ರೇ ಮಾಡೋದಕ್ಕಿಂತ ಮೊದಲು ಈ ಗೊನೆಗಳದ ನೋಡ್ರಿ, ಈ ಕೆಳಗಡೆ ಒಣಗಿದ ಹಿಂಗಾರದಲ್ಲ ಅವನ್ನೆಲ್ಲ ಉದಿಸ್ಬಿಡ್ರಿ. ಇನ್ನು ಮೇಲೆ ಏನೈತಲ್ಲ, ಇನ್ನು ಮೇಲೆ ನಮ್ ತೋಟ ಇದು, ಸರಿನಾ? ಈಗೇನ ಹೇಳ್ತದನಿ, ಈಗ ಬಂದಿರೋಂಥದ್ದು ನೀವ್ ಹೇಳಿದ್ರಿ 60 ಕ್ವಿಂಟಲ್ ಬಂದಿರ್ಬೋದು ಸರ್ ಅಂತ. ನಿಜವಾಗ್ಲೂ ಇದು ಬಹಳ ಖೇದಕರ. ಯಾಕಂದ್ರೆ ಇಲ್ಲಿ ನೋಡಿದ ಪೊಸಿಷನ್ ನಾನು, ನೀವೀಗ ಅಲ್ಲಿ ನವೀನ್ ಅವ್ರ ತೋಟ ನೋಡ್ಕೊಂಡ್ ಬಂದ್ರಲ್ಲ, ಎಷ್ಟು ಕ್ವಿಂಟಲ್ ಬಂತು ಮೇಡಮ್ ಅದು? ಅದು ತುಂಬಾ 1 ಎಕರೆಗೆ 100 ಕ್ವಿಂಟಲ್ ಬಂದಿದೆ ಸರ್. ಅವ್ರು ಕಣ್ಣಾರೆ ನೋಡಿದ್ರ? ಹೌದು, ಕಣ್ಣಾರೆ. ಏನಾದ್ರು ಅನುಮಾನ ಐತಾ? ಏನು ಅನುಮಾನ ಇಲ್ಲ ಸರ್, 100% ರಿಸಲ್ಟ್ ಇದೆ. ಹೌದಾ? ಅದನ್ನ ನೋಡ್ಬಿಟ್ಟೆ ನಾನು ಅದನ್ನ ನೋಡ್ಬಿಟ್ಟೆ, ಕಣ್ಣಾರೆ ನೋಡಿ ಅವ್ರ ಹತ್ರ ಎಲ್ಲಾ ಮಾತಾಡಿ ಅವ್ರನ್ನ ಮೀಟ್ ಆಗಿ ಅವ್ರ ತೋಟನು ವೀಕ್ಷಣೆ ಮಾಡಿ ಎಲ್ಲಾ ಮಾಡಿ ಬಂದಿರೋದ್ರಿಂದ ನನಗೆ ನಿಜಾಂಶ ಗೊತ್ತಾಯ್ತು. ಬರೀ ಗಿಡ ನೋಡಿದ ತಕ್ಷಣನೇ ಗೊತ್ತಾಗಿದೆ ನಿಮಗೆ? ಹೌದು ಸರ್, ಹೌದು ಸರ್. ನೋಡಿದ ಲಕ್ಷಣಗಳು ಹೇಗಿತ್ತು? ಹೌದು, ಗರಿನೂ ನೋಡಿದೆ, ಮತ್ತೆ ಗಿಡ ನೋಡಿದೆ. ತುಂಬಾ ಹೆಲ್ದಿ ಇದೆ ಗಿಡ, ತುಂಬಾ ಹೆಲ್ದಿ ಇದೆ, ತುಂಬಾ ಹೆಲ್ದಿ ಇದೆ. ನಿಮ್ ಗಿಡಕ್ಕೂ ಆ ಗಿಡಕ್ಕೂ ನೋಡಿದಾಗ ಏನ್ ಅನ್ಸುತ್ತೆ? ತುಂಬಾ ಡಿಫ್ರೆನ್ಸ್ ಇದೆ. ನನ್ಗೇನೋ ಎಷ್ಟ್ ಸಾಧ್ಯನೋ ಅಷ್ಟ್ ಬೇಗ ಫರ್ಟಿಲೈಸರ್ ಕೊಡ್ಬೇಕು ಅಂತ ಅನ್ಸ್ತು ಅವಾಗ. ಆರ್ಗ್ಯಾನಿಕ್. ಯಾಕೆ ಫರ್ಟಿಲೈಸರ್ ಅಂದ್ರೆ ಜನರ ಮೈಂಡ್ ಅಲ್ಲಿ ಇಲ್ಲ ಸರ್, ಇಲ್ಲ ಸರ್. ಯಾಕಂದ್ರೆ ಎಲ್ಲದಕ್ಕೂ ಫರ್ಟಿಲೈಸರ್ ಅದು ರಾಸಾಯನಿಕನು ಆರ್ಗ್ಯಾನಿಕ್ ಇಂಪಾರ್ಟೆಂಟ್. ಈಗ ನೀವು ಮನಪೂರ್ವಕವಾಗಿ ನಮ್ಮನ್ನ ಕರೆದಿದ್ರಿ. ಹೌದು ಸರ್. ಇವತ್ತು ನಾವು ತೋಟಕ್ಕೆ ಬಂದಿದ್ದೇವೆ. ನಿಮ್ಗೆ ಏನ್ ಕಮಿಟ್ಮೆಂಟ್ ಮಾಡ್ತಾನೆ ಮೇಡಮ್? ಏನ್ ತೋಟ ನೋಡ್ತಾನೆ, ಇನ್ನೂ ಆ ಕಡೆ ಹೋಗೋಣ. ಬಹಳ ಹಾಳಾಗಿದೆ ನಿಮ್ ತೋಟ, ಹೌದಾ? ನಾನು ಅವತ್ತು ಬಂದಾಗ ಅಬ್ಸರ್ವ್ ಮಾಡಿದ್ದೀನಿ. ಬಹಳ ಅಂದ್ರೆ ಬಹಳ, ನೀವ್ ಇರ್ಲಿಲ್ಲ ಅವತ್ತು. ನಿಜವಾಗ್ಲೂ ಏನಂದ್ರೆ ಇಂತ ಒಂದು ಇಷ್ಟು ಏರಿಯಾ ಜಮೀನ್ ತಗೊಂಡು ಕನಿಷ್ಠ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಇಷ್ಟು ದುಡ್ಡು ಕಟ್ಟಿ ಆಲ್ರೆಡಿ ಇಷ್ಟು ವರ್ಷದಿಂದ ಕಷ್ಟ ಪಡ್ತಾ ಇದ್ರಿ. ಅದ್ರ ನಿರೀಕ್ಷಿತ ಪ್ರಮಾಣದಲ್ಲಿ ನಿಮ್ಗೆ 1% ಆದಾಯ ತಗೊಳಕ್ ಆಗಿಲ್ಲ. ಆಗಿಲ್ಲ ಸರ್. ಬರೀ ಎಷ್ಟು ಖರ್ಚು ಮಾಡ್ತಾ ಇದ್ರಿ ವರ್ಷ ನೀವು ಇದಕ್ಕೆ? ವರ್ಷ ಒಂದ್ 5 ಲಕ್ಷ ಅಂತೂ ಖರ್ಚು ಮಾಡ್ತೀನಿ ಸರ್. ಮೇಡಮ್ ಇಲ್ಲಿ ನೋಡ್ರಿ, ಒಂದ್ ನಿಮಿಷ ಬರ್ರಿ ಹತ್ರ ಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣತ್ರ? ಹೌದು ಸರ್. ಈ ಕಾಣುತ್ತಾ ಇವಳ? ಹೌದಾ? ಇಲ್ಲಿ ನೋಡ್ರಿ ಕೆಳಗಡೆ ಎಷ್ಟಿದಾವ ನೋಡ್ರಿ, ಹೌದಾ? ನೋಡ್ರಿ, ಹೌದಾ? ಇವ್ ಹೋಗೋದಲ್ಲ, ಅವು ತಿಂತಾ ಇರೋದು, ಇದೇ ತಿಂತಾ ಇರೋದು. ಇದು ನೋಡ್ರಿ, ತಿಂತಾ ಇರೋದು. ಇವೆಲ್ಲ ಕೀಟಗಳು ಪ್ರತಿ ಕ್ಷಣದಲ್ಲೂ ತಿಂತಾ ಇರ್ತದೆ. ಹಾಗಾಗಿ ಚುಕ್ಕೆ ರೋಗದ್ದು, ಆಮೇಲೆ ಅದು ನೋಡ್ರಿ, ಆ ಗಿಡ ಮುಂಡಿಗೆ ರೋಗ, ಆ ಗಿಡ ಗೊತ್ತಾಗ್ಬಿಡುತ್ತೆ ಸರ್. ಆ ಗಿಡ ಗೊನೆನೇ ಬಿಡಲ್ಲ ನಿಮಗೆ. ಆಮೇಲೆ ಇದ್ರ ಮುಂದ್ಗಡೆ ನೋಡ್ರಿ, ಇದು ಕ್ರಾಸ್ ಕಣ್ಣು. ಹೌದು, ಕ್ರಾಸ್ ಸ್ಟಾರ್ಟ್ ಆತ. ಹೌದು, ಅದ್ರ ಗೊನೆ ನೋಡ್ರಿ, ಸಣ್ಣ ಆಗಿದೆ ಬೀಜ, ಅದು ಬೆಳೆದಿಲ್ಲ, ಡೆವಲಪ್ಮೆಂಟ್ ಆಗಲ್ಲ. ಅದು ಯಾಕಂದ್ರೆ ದೇಹದಲ್ಲಿ ಇರುವಂತ ಕೊರತೆಗಳನ್ನ ತೋರಿಸ್ಕೊಂಡುತ್ತೆ ಗಿಡ. ನಾವೇನ್ ಬೇಕು ಅಂತ ಆ ಹಂತದಲ್ಲಿ ಅದು ಕೊಟ್ಟಿಲ್ಲ ಅಂದ್ರೆ ಸುಮ್ನೆ ಯಾವ್ದೋ ಒಂದು ಕೆಮಿಕಲ್, ಯಾವ್ದೋ ಅಂಗಡಿ ಹತ್ರ ಹೋದೆ, ಅವ್ರು ಯಾರೋ ಏನೋ ಹೇಳಿದ್ರು, ಈ ತರ ಹೋದ್ರೆ ಜವಾಬ್ದಾರಿ ಬೇಕಲ್ರಿ ಮೇಡಮ್. ನಮಗೆ ಏನು ಅಂದ್ರೆ ಏನೇ ಒಂದ್ ಮಾಡಿದಾಗನು ಅದರಿಂದ ರಿಟರ್ನ್ಸ್ ಬೇಕು. ಯಾಕಂದ್ರೆ ನೀವು ಇವತ್ತು ಏನ್ ಹೇಳಿದ್ರಿ, ಒಂದು ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ರಿ? 5 ಲಕ್ಷ ಖರ್ಚು ಮಾಡ್ತಾ ಇದ್ರಿ. ಯಾವ್ದಕ್ಕಿದು? ಯಾವ್ದಕ್ಕೆ? ಅದೇ ಫರ್ಟಿಲೈಸರ್ ಸರ್, ಸ್ಪ್ರೇ ಫರ್ಟಿಲೈಸರ್ ಎಲ್ಲದಕ್ಕೂ. ಮೇಡಮ್ ನೀವು ಏನಾರು ದುಡಿಮೆ ಸರ್ ನೋಡಿ ಸರ್, ಇದನ್ನು ಗಿಡ ನೋಡ್ರಿ, ಹೌದಾ? ಬೇರ್ ನೋಡ್ರಿ, ದಪ್ಪ ಇದೆ ಸಮಸ್ಯೆ ನೋಡ್ರಿ, ಇಷ್ಟ ಸಿಂಪಲ್ ಇದೆ ಈ ಗಿಡ, ಹೌದಾ? ನೋಡಿ ಹಿಂಗಂದ್ರೆ ಬೀಳುತ್ತೀಗ, ಹೌದಾ? ನಾಳೆ ಗಿಡ ಕಾಯಿ ಬಿಡ್ತದ, ನಿಲ್ಲುತ್ತಾ ಇದೆ? ಇಲ್ಲ. ಇಲ್ಲ.
ಹಾಗಾಗಿ ರೂಟ್ಸ್ ಅನ್ನು ಡೆವಲಪ್ಮೆಂಟ್ ಮಾಡಕ್ಕೆ ಏನ್ ಬೇಕು ಅದ್ ರೆಡಿ ಮಾಡ್ಕೊಟ್ಟಿರ್ತಾನೆ. ಈ ಸರ್ ಅಪ್ಲೈ ಮಾಡ್ಕೋರಿ, ಇವೆಲ್ಲ ಇಂಪ್ಲಿಮೆಂಟ್ ಆಗದ. ಯಾಕಂದ್ರೆ ನಾನು ವಿಡಿಯೋ ಮೂಲಕ ಯಾಕೆ ದಾಖಲೆ ಮಾಡ್ತಾ ಇದ್ದಾನೆ ಅಂದ್ರೆ ಈ ವಿಷಯಗಳನ್ನೆಲ್ಲ ಮುಂದೆ ನೋಡ್ಬೇಕು ನೀವು. ಇವತ್ತು ಮಾಡಿದ ವಿಡಿಯೋ ಮುಂದಿನ ವರ್ಷ ಸಿಗಲ್ಲ ನಿಮಗೆ ಈ ತೋಟ. ಯಾಕಂದ್ರೆ ನೀವು ನವೀನ್ ಅವ್ರು ನೋಡಿದ್ದು 1 ವರ್ಷದಲ್ಲೇ, ಡಿಸೆಂಬರ್ ಟು ಡಿಸೆಂಬರ್. ಇವತ್ತು ಎಷ್ಟು ತಾರೀಕು? ಇವತ್ತು 23, 21, 22ನೇ ತಾರೀಕು ಇವತ್ತು. 22ನೇ ತಾರೀಕಿಂದ ಡಿಸೆಂಬರ್ 22, 2024ನೇ ಇಸ್ವಿ ಇವತ್ತು ನಾ ಬಂದಿರೋದು. ಮುಂದಿನ ವರ್ಷ ಡಿಸೆಂಬರ್ ಅಲ್ಲಿ ಮತ್ತೆ ವಿಡಿಯೋ ಮಾಡ್ತಾನೆ ನಾನು. ಅವತ್ತು ನಿಮ್ ತೋಟ ಈಗೇನ್ ತೋರಿಸ್ತದ, ಈ ತೋಟ ಮುಂದಿನ ವರ್ಷಕ್ಕೆ ಆ ವಿಡಿಯೋದಲ್ಲಿ ಹೋಲಿಕೆ ಮಾಡ್ಕೋಬಹುದು. ಓ ಹೀಗಿತ್ತಲ್ಲ, ಯಾಕಂದ್ರೆ ಪ್ರತಿದಿನ ನೋಡ್ತಾವಲ್ಲ ಗೊತ್ತಾಗಲ್ಲ ನಿಮಗೆ. ಈ ವಿಡಿಯೋದಲ್ಲಿ ದಾಖಲೆ ಇದ್ರೆ ಪಕ್ಕ ಇರುತ್ತೆ. ಮತ್ತೆ ನಾ ಹೇಳಿದಂತ ವಿಷಯಗಳು, ನೀವು ಹೇಳಿದಂತ ವಿಚಾರಗಳು 2 ಕಮಿಟ್ಮೆಂಟ್ ಇರ್ತವೆ ಆ ಉದ್ದೇಶಕ್ಕೆ. ಮೇಡಮ್ ಈಗ ನೀವು ಅಂದಾಜು ವರ್ಷಕ್ಕೆ 5 ಲಕ್ಷ ಖರ್ಚು ಮಾಡ್ತಾರೆ. ರಿಟರ್ನ್ಸ್ ಎಷ್ಟು ಬರ್ತಾ ಇದೆ ಅನ್ಸುತ್ತೆ? ಅದೇ 3 ಲಕ್ಷ ಬರುತ್ತೆ ಸರ್. ನಂಗೆ 3 ಲಕ್ಷ, 3.5 ಲಕ್ಷ ಬರುತ್ತೆ ಸರ್ ಅಷ್ಟೇ. ನನಗೆ ಇದು ಇನ್ಕಮ್ ಇನ್ಕಿನ್ನ ನನ್ನ ತೋಟ ರೋಗ ಮುಕ್ತವಾದ್ರೆ ಸಾಕು ಅನ್ಸ್ಬಿಟ್ಟಿದೆ. ಅಲ್ಲ ಮೇಡಮ್, ಅದು 100% ಮಾಡೋಣ, ಅದ್ರ ಬಗ್ಗೆ ಅಲ್ಲ. ಇದು ಮೇಡಮ್ ನಾನು ತೋಟಕ್ಕೆ ಬರದೇ ಇದ್ದಿದ್ರೆ ಅದು ಬೇರೆ ವಿಚಾರ. ನಾನು ಇವತ್ತು ತೋಟಕ್ಕೆ ಬಂದಿದ್ದೀನಿ ಅಂದ್ರೆ 100ಕ್ಕೆ 100% ಪರಿಹಾರ ಏನ್ ಬೇಕೋ ಅದನ್ನ ಕಂಡುಕೊಂಡು ಪರಿಹಾರ ಮಾಡ್ಕೊಡಕ್ಕೆ ಬಂದಿರೋದು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಹಾಕೋಬೇಡ್ರಿ. ಯಾಕಂದ್ರೆ ಈಗ ನಾವು ದೂರ ಇಲ್ಲ, ಹತ್ತಿರದಲ್ಲಿದ್ದಾವೆ. ಪ್ಲಸ್ ಪ್ರತಿ ಹಂತದಲ್ಲೂ ನಾನು ಈ ರೂಟಲ್ಲಿ ಕಂಟಿನ್ಯೂ ಅಡ್ಡಾಡ್ತಾ ಇರ್ತೇನೆ. ಹಾಗಾಗಿ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ಈ ತೋಟ ಏನಿದೆಲ್ಲ ನನ್ನ ಜವಾಬ್ದಾರಿ ತಗೊಂತಾನೆ ಇನ್ಮೇಲೆ. ಇದು ಇಲ್ಲಿವರೆಗೂ ಅದು ನಿಮ್ ತೋಟ ಆಗಿತ್ತು. ಆದ್ರೆ ಮಾಡುವಂತ ವಿಷಯದಲ್ಲಿ ನಾನು ಹೇಳಿದಂತ ಟೈಮಿಗೆ ಏನೇನ್ ಮಾಡ್ಬೇಕಾಗಿತ್ತೋ ಅದನ್ನ ಮಾಡಿಸ್ಬೇಕಾಯ್ತು ಮಾತ್ರ ನಿಮ್ ಕೆಲಸ. ಇನ್ನ ಈ ತೋಟದಲ್ಲೇ ಟೋಟಲ್ ಈಗ ನೋಡ್ರಿ, ಈ ಗಿಡದಲ್ಲಿ ಏನು ಇಲ್ಲ ಸರ್. ಎಲ್ಲ ಒಣಗಿ ಎಲೆ ನೋಡ್ರಿ ತಿಂದ ಹಾಕ್ಬಿಟ್ಟಿದೆ. ಈ ತರ ಇದ್ರೆ ಕಾಯಿ ಬಿಡೋ ಸಾಧ್ಯತೆ ಐತಾ? ಇಲ್ಲ ಸರ್, ಅಲ್ಲಿದೆ ನೀವು ತೋರಿಸಿದ್ರಲ್ಲ ತಿಂದಿದೆ. ಮೇಲೆ ಇದೆ ಮೇಡಮ್, ಅದಕ್ಕೆ ನೋಡಿ ಸರ್ ಈ ತರ ಆಗುತ್ತೆ. ಹೌದು, ಅದು ಹುಳು ಸಮಸ್ಯೆ. ಆ ಕಡೆ ನೋಡ್ರಿ, ಹಿಂದಿನ ನೋಡ್ರಿ ಅವೆರಡು ತಿಂದ ಹುಳುನೇ, ಅದು ಬಗ್ಬಾರ್ದು. ಅದು ಬಗ್ಗಿದೆ ನೋಡ್ರಿ ಆ ಕಡೆದು ಮುಂದಿನ ಗಿಡ ಎಲ್ಲ ತಿಂದಾಕ್ತಾ ಇದೆ ಮೇಡಮ್. ಬೇಗ ಇದಕ್ಕೆ ಇನ್ನೊಂದು ಸುಣ್ಣ. ಯಾಕಂದ್ರೆ ನೀವು ನೋಡ್ರಿ ಬೇಸಿಗೆಯಲ್ಲಿ ಏನ್ ಮಾಡಿದ್ರೆ ತಪ್ಪು ಅಂದ್ರೆ ಈ ಬಡ್ಡೆ ನೋಡ್ರಿ, ಬಡ್ಡೆ ಒಣಗಿ ಗರಿ ಕಟ್ಟಿಸ್ತೀನಿ ಸರ್. ಗರಿ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನೋಡ್ರಿ, ಹೌದು ಬೇಸಿಗೆಗೆ ಮೇಡಮ್ ಏನಂದ್ರೆ ಗರಿ ಕಟ್ಟೋದು ಟೈಮ್ ಮೀರಿದ್ಮೇಲೆ ಅಲ್ಲ, ಟೈಮ್ ಮುಂಚಿತವಾಗಿ ಮಾಡ್ಕೋಬೇಕು. ಸಣ್ಣ ಗಿಡ ಇರುತ್ತಾ, ಸಣ್ಣ ಗಿಡ ಇದ್ದಾಗ ತಪ್ಪು ಮಾಡಿದ್ದೀವಿ ನೀವು. ಬಿಸಿಲಿಗೆ ಸರಿಯಾಗಿ ರಕ್ಷಣೆ ಮಾಡಿದಾಕ ನೀವು ಸುಣ್ಣ ಗಿಣ್ಣ ಹಸ್ತೆ ಇದ್ದು. ನೀವು ಗರಿ ಕಟ್ಟೋದು ಪರ್ಮನೆಂಟ್ ಅಲ್ಲ. ಸುಣ್ಣ ಹಚ್ಬಿಟ್ಟು ಗರಿ ನೋಡ್ರಿ, ಇಲ್ಲ ಅದು ಬೇಡ ಮೇಡಮ್. ಸುಣ್ಣ ಹಚ್ಚಿಸ್ರೆ ಸಾಕು, ಗರಿ ಕಟ್ಟೋ ಅವಶ್ಯಕತೆ ಇಲ್ಲ. ಎಲ್ಲಿ ಗೊತ್ತಾ, ಬದು ಭಾಗದಲ್ಲೇ ಸೈಡ್ ಭಾಗ ಇರುತ್ತಲ್ಲ, ಬಿಸಿಲು ಬೀಳುವಂತ ಜಾಗ ಅಂತಲ್ಲಿ ಬೇಕಾದ್ರೆ ಮೇಲಿ ತನಕ ಸುಣ್ಣ ಹಚ್ಚಿಸ್ರಿ. ಒಳಗೇನ ಎಲ್ಲಾ ತುದಿ ತನಕ ಬೇಡ, ಒಳಗೆ ಕೆಳಗೆ ಕೈ ಸಿಗೋ ತನಕ ಹಚ್ಚಿಸ್ ಸಾಕು. ಮುಂದೆ ನಿಮ್ಗೆ ಏನಾಗುತ್ತೆ, ಈ ತೊಂದರೆಗಳು ಬರಬಾರ್ದು ಅಂದ್ರೆ ಹೊಸ ಗಿಡಗಳಲ್ಲಿ ನೀವು ಸುಣ್ಣ ಟೈಮ್ ಸರಿಯಾಗಿ ಹಚ್ಬೇಕು. ನೀವು ಬರೀ ಗರಿ ಕಟ್ಟೋದು ತಿಂದಾಕ್ಬಿಡುತ್ತೆ ಒಳಗಡೆ. ಆದ್ರೆ ಗಿಡದ್ದು ವಿಚಾರಕ್ಕೆ ಬಂದ್ರೆ ನಿಮಗೆ ಆದಾಯದಲ್ಲಿ ಬರೀ 3 ಲಕ್ಷ ತಗೊಂಡು ಇವತ್ತು 5 ಲಕ್ಷ ಆಗ್ತಾ ಇದ್ರಿ ಅಂದ್ರೆ ನೀವು ಏನಾದ್ರು ನೋಟ್ ಪ್ರಿಂಟ್ ಮಾಡ್ತೀರಾ? ಇಲ್ಲ ಸರ್, ಅದೇ ಕೃಷಿ ಬೇಜಾರ ಬಂದು ಇರುತ್ತೆ. ಅಲ್ಲ, ಯಾಕೆಂದ್ರೆ ನಾನು ಯಾಕೆ ಹೇಳಿದೆ ಅಂದ್ರೆ ಪ್ರತಿಯೊಬ್ಬ ರೈತರು ಇವತ್ತು ಕಷ್ಟದಲ್ಲಿದ್ದಾರೆ. ಹೌದು ಸರ್, ನಾವು ಅದ್ರ ರೀತಿಯಲ್ಲಿ ಇದಕ್ಕೆ ತಂದು ಹಾಕ್ತಾ ಇರೋದು ದುಡ್ಡು ಸಹಿತ ಮೈ ಮೇಲೆ ಆಗ್ತಾ ಇದೆ ಅಂದ್ರೆ ನಾವು ಬೇರೆಯವ್ರಿಗೆ ಹೇಳೋದೇನು. ಹಾಗಂತ ಬಿಟ್ಟು ಇವತ್ತು ಜಮೀನಿಗೆ ದುಡ್ಡು ಹಾಕಿದೀವಿ, ಜಮೀನ್ ವ್ಯಾಲ್ಯೂ ಆಗುತ್ತೆ, ಸಮಸ್ಯೆ ಇಲ್ಲ. ಆದ್ರೆ ಇದ್ರಲ್ಲಿ ಬೆಳೆ ಬೆಳಿಬೇಕು ಅಂತೇಳಿ ಇನ್ವೆಸ್ಟ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಆಲ್ರೆಡಿ ಹಾಕ್ತಾ ಇದ್ರಿ. ಇಷ್ಟಿದ್ರು ಸಹಿತ ನೋಡಿ ಸರ್, ಇಲ್ಲಿ ಅದು ಆಗಿದೆ. ಇವನ್ನೆಲ್ಲ ತೆಗಿಸ್ಬಿಟ್ಟು ಗಿಡ ನಾಟಿ ಮಾಡಿಸ್ರಿ. ಇವ್ ಬೇಡ, ಇಂಥವೆಲ್ಲ ಬಿಟ್ಕೋಬೇಡ್ರಿ. ಹೋಗಿರೋನ ಆಲ್ರೆಡಿ ಮುಗಿಸ್ಬಿಡ್ತು ಅಷ್ಟೇ. ಇದೆಲ್ಲ ಇದು ಡೆವಲಪ್ಮೆಂಟ್ ಆಗ್ಬೋದು. ಮೇಡಮ್ ಈಗ ನಿಮ್ಮ ವಿಚಾರಗಳು ಏನಾದ್ರು ಇದ್ರೆ ದಯವಿಟ್ಟು ಫೋನ್ ರಿಸೀವ್ ಮಾಡ್ಬೇಡ್ರಿ. ನಿಮ್ದು ಏನಾದ್ರು ವಿಷಯಗಳಿದ್ರೆ ಓಪನ್ ಆಗಿ ನನ್ನ ಹತ್ರ ಹೇಳ್ರಿ. ಯಾಕಂದ್ರೆ ಈ ತೋಟದಲ್ಲೇ ಮಾತಾಡುವಂತ ವಿಚಾರಗಳು ರೆಕಾರ್ಡ್ ಆಗ್ತವೆ. ಆ ಉದ್ದೇಶಕ್ಕೆ ನಿಮಗೆ ಏನಾದ್ರು ಅನುಮಾನಗಳು, ಏನಾದ್ರು ಕ್ಲಿಯರೆನ್ಸ್ ಬೇಕಾಗಿದ್ರೆ ಮೇಡಮ್ ನನಗೆ ಈ ತೋಟ ನೋಡಿದ್ದಲ್ಲ, ಈಗ ಸ್ಪ್ರೇ ಈ ಸರಿ ಸ್ಪ್ರೇ ಮೇಡಮ್, ಈ ಸರಿ ಸ್ಪ್ರೇ ಈಗ ಸದ್ಯಕ್ಕೆ ಒಂದು ಸಾಯಿಲ್ ಅಪ್ಲಿಕೇಶನ್ ಈಗ ಮುಗಿಲಿ. ನಾನು ಫೆಬ್ರವರಿ ಮಾರ್ಚ್ ಅಲ್ಲಿ ಮತ್ತೆ ತೋಟ ವಿಸಿಟ್ ಮಾಡ್ಕೊಂಡು ಮುಂದಿನ ಹಂತಲ್ಲಿ ಏನ್ ಬೇಕೋ ಅದನ್ನ ಹೇಳ್ಕೊಡ್ತಾ ಹೋಗ್ತೇನೆ. ಮೇಡಮ್ ಗಿಡದ ಸಂಖ್ಯೆ ಅಂದಾಜು ಹೇಳಿದ್ದು ಒಂದು 5,000 ಇರ್ಬೋದಾ? ಇರ್ಬೋದು. ಕಾಯಿ ಬಿಡುವಂತ ಗಿಡ ಎಷ್ಟು ಇರ್ಬೋದು ಅದ್ರಲ್ಲಿ? ಅದ್ರ 3,500 ಇರ್ಬೋದು. 3,500 ತನಕ ಇರ್ಬೋದು. 3,500 ನೀವು ತಗೊಂತಾರ ಇಳುವರಿ ಎಷ್ಟು ಅಂದ್ರೆ ಒಂದು 70 ಕ್ವಿಂಟಲ್ ಅಂತೂ ಬರುತ್ತೆ. ಲಾಸ್ಟ್ ಟೈಮು 80 ಕ್ವಿಂಟಲ್ ಬಂದಿತ್ತು. ಈ ಸಲ ತುಂಬಾ ಕಡಿಮೆ, ಅದೇ ಮಳೆ ಅದು ಅಂತೇಳಿ ಒಂದ್ 10-15 ಕ್ವಿಂಟಲ್ ಅಂತೂ ಕಡಿಮೆ, ಒಂದ್ 60 ಕ್ವಿಂಟಲ್ ಅಂತೂ ಬರ್ಬೋದು ಅಷ್ಟೇ. ಅಂದಾಗ ನಾವು ಒಂದ್ ಗಿಡಕ್ಕೆ ಎಷ್ಟು ಬಿತ್ತು ಮೇಡಮ್? ಒಂದ್ 5 kg ಅಷ್ಟು. 5 kg ಅಷ್ಟು. 3,500 ಗಿಡ 5 kgನು ಇಲ್ಲ. ಅದೇ ಈ ತರ ಡ್ರಾಪ್ ಆಗಿದೆ ಸರ್. ಒಂದೊಂದ್ ಗಿಡದಾಗ ಮಾತ್ರ ಬಿಡುತ್ತೆ ಮೇಡಮ್. ಏನಿಲ್ಲ, ನೀವ್ ಹೇಳಿದ್ದು 3,500 ಗಿಡ ಕಾಯಿ ಬಿಡುವಂತ ಗಿಡ, ಸರಿನಾ? 5,000 ಗಿಡ ಇದೆ, ಅದು ಕಾಯಿ ಬಿಡ್ತಾ ಇಲ್ಲ. 3,500 ಗಿಡ ಕಾಯಿ ಬಿಡುತ್ತೆ. 3,500 ಗಿಡದಲ್ಲಿ ನೀವು 70 ಕ್ವಿಂಟಲ್ ತೆಗ್ದಿರಿ ಅಂದ್ರೆ ಒಂದ್ ಗಿಡಕ್ಕೆ ಎಷ್ಟು ಕೆಜಿ ಬಿತ್ತು?
ಎಷ್ಟ್ ಕೆಜಿ ಗೊತ್ತಿಲ್ವಾ? 2 kg ಬಿಡುತ್ತೆ. 2 kg. ನೀವು ಒಂದ್ ಗಿಡದಲ್ಲಿ ಚೆನ್ನಾಗಿ ಬಿಟ್ಟು ಸರ್ ಅಲ್ಲ, ಅವರೇಜ್ ನಾವು ತೆಗೆದಾಗ ಒಂದ್ ಗಿಡಕ್ಕೆ 2 kg ಬರ್ತದೆ. ಮೇಡಮ್ ಇದನ್ನ ನಿಮ್ ಹತ್ರ ಹೀಗೆ ಮಾತಾಡ್ತಾನೆ 3500 ಗಿಡನೇ ಹಿಡ್ಕೊಳೋಣ ನಾವು ಲೆಕ್ಕನ. ಹೆಚ್ಚುವರಿ ಆಗಿದ್ ಬೆಳಿಲದು, ಡೆವಲಪ್ಮೆಂಟ್ ಸಣ್ಣ ಗಿಡ ದೊಡ್ಡದಾಗುತ್ತೆ, ಅದ್ ಬೇರೆ ವಿಚಾರ. ಮೇಡಮ್ ಮಿನಿಮಮ್ ನಾ ಹೇಳೋದು, ಒಂದು ಗಿಡದಲ್ಲೇ ಈ ಬರೀ 2 kg ಬರ್ತಾರ ತೋಟ, 6 ರಿಂದ 8 kg ಬಂದ್ರೆ ಬರ್ಬೋದು. 2 kg ಇತ್ತು ಅಂದ್ರೆ ಅದನ್ನ 6 ರಿಂದ 8 kg ಹೋದ್ರೆ ಎಷ್ಟಾಗುತ್ತೆ ಸರ್? ನಾನು ಹೇಳ್ತಿರೋದು ಮಿನಿಮಮ್ ಯಾವತ್ತು ನಾವು ರೈತರ ಹತ್ರ ಮಾತಾಡ್ತಿರೋದು ಅಥವಾ ನೀವು ಗ್ರೀನ್ ಪ್ಲಾಂಟ್ ಅಪ್ಲೈ ಮಾಡಿದ್ಮೇಲೆ ರೈತರು ತೋರಿಸ್ತಾ ಇರೋದು ಡೆವಲಪ್ಮೆಂಟ್ ಹೆಂಗ್ ಬರುತ್ತೆ ಅಂದ್ರೆ ಕನಿಷ್ಠ 30% ನಾ ಹೇಳೋದು. ನಿಮಗೆ 30ಗಿಂತ ಹೆಚ್ಚಿಗೆ ಇರ್ತದ ನನಗೆ. ಯಾಕೆಂದ್ರೆ ನಿಮ್ದು 2 kg ಬರ್ತಾ ಇರೋದು 30 ಅಂದ್ರೆ ಎಷ್ಟು? 1 kg ಪ್ಲಸ್ ಆರ್ ಸಾಕು. ಆದ್ರೆ ನಾನು ಅದನ್ನ ಹೇಳ್ತಿಲ್ಲ. 2 kg ಇರೋದನ್ನ ನಾವು ಡೆವಲಪ್ಮೆಂಟ್ ಬಂದೆ ಅಂದ್ರೆ ಮಿನಿಮಮ್ 6 kg, ಮ್ಯಾಕ್ಸಿಮಮ್ 10 kg ವರೆಗೂ ಇದೆ. ನಿಮಗೆ ಯಾಕೆ ಕಮಿಟ್ಮೆಂಟ್ ಇರ್ತಾನೆ ಇದು ರೆಕಾರ್ಡ್ ಆಗುತ್ತೆ ಅಂತ. ಮಿನಿಮಮ್ 6 kg ಇಂದ 10 kg ವರೆಗೂ ನಾನು ಈ ವರ್ಷ ಟ್ರೈ ಮಾಡ್ತೇನೆ. 25ನೇ ಇಸ್ವಿ ನೀವು ಕಟಿಂಗ್ ಮುಗಿಸ್ತಿರಲ್ಲ ಅವಾಗ ಈ ವಿಡಿಯೋ ರೆಕಾರ್ಡ್ ಇರುತ್ತೆ, ಅದಕ್ಕೆ ಮಾತಾಡ್ತಿರೋದು. 25ಕ್ಕೆ ನೀವು ಕಟಿಂಗ್ ಮಾಡ್ತಿರಲ್ಲ, ಮಿನಿಮಮ್ 2 kg ನಿಮ್ದು ಇದ್ದದ್ದು ಇಳುವರಿ 6 kg ಇಂದ 10 kg ವರೆಗೂ ಒಂದ್ ಗಿಡ ಕೊಡ್ತದನಿ, ಅದು 3500 ಗಿಡ ಕೊಡ್ತದನಿ. ಹೆಚ್ಚುವರಿ ಬರ್ತದ ಬರ್ಲಿ, ಅದು ಹೆಚ್ಚುವರಿ ಗಿಡ ಚೆನ್ನಾಗಿರೋ ಡೆವಲಪ್ಮೆಂಟ್ ಆಗಿ ಮತ್ತೆ ಕಾಯಿ ಬಿಡಕತ್ರ ಅದು ಇನ್ನೂ ಪ್ಲಸ್ ಆಗ್ಲಿ. ಆದ್ರೆ ಗಿಡ ಸಂಖ್ಯೆ ಆಧರಿಸಿ ನಾವು ಲೆಕ್ಕ ಮಾಡ್ಕೊಂಡ ಕನಿಷ್ಠ 6 kg ಹಿಡ್ಕೊಂಡಾಗ ನನಗೆ 6×3 = 18, 180 ರಿಂದ 200 ಕ್ವಿಂಟಲ್ ತಲೆ ಬರ್ತಾ. ಈಗ 60 ಇದೆ, ಈಗ ನಿಮ್ದು 60 ಬೆಳಿತಾ ಇದ್ರಿ, ಇದನ್ನ 3 ಪಟ್ಟು ತಗೊಂತ. ನಾನ್ ಮಾತಾಡೋದು ಎಷ್ಟು ಗೊತ್ತಾ? ಬರೀ 30%. ನೀವು ಇಳುವರಿ ಬೆಳಿತಕ್ಕಂಥದ್ರಲ್ಲಿ 30% ಹೇಳ್ತಾನೆ. ಆದ್ರೆ ಇವತ್ತು ಅದನ್ನ ಹೇಳ್ತಾ ಇಲ್ಲ. ನಿಮ್ ತೋಟದ ಬೆಳವಣಿಗೆಗೆ ನಾನು ಏನ್ ಬೇಕು ನಾ ಕೊಟ್ಟಂತ ನ್ಯೂಟ್ರಿಷನ್ಗಳು ಕೊಟ್ಟದ್ದು ಸ್ಪ್ರೇ ಇಷ್ಟು ಮಾಡ್ಕೊಂಬರ್ರಿ. ಮತ್ ಈ ಕ್ಷಣದಿಂದ ಯಾವುದೇ ರೀತಿ ಅಡ್ವೈಸ್ ತಗೊಳೋದು, ಮಿಸ್ಗೈಡ್ ಆಗೋದು ಅಥವಾ ಬೇರೆ ಏನೋ ತಂದು ಕೊಟ್ರು ಅಂತ ಹಾಕ್ಸೋದು, ಅದನ್ನ ತಂದು ಡಿಸ್ಟರ್ಬ್ ಮಾಡ್ಕೊಳೋದು ದುಡ್ಡು ಖರ್ಚಾಗುತ್ತೆ ಬಿಟ್ರೆ ಪರಿಹಾರ ಆಗಲ್ಲ. ಯಾಕೆ ಇಲ್ಲಿವರೆಗೂ ಟ್ರೈ ಮಾಡಿರಿ, ಈಗ ಮ್ಯಾಕ್ಸಿಮಮ್ ಟ್ರೈ ಮಾಡ್ಕೊಂಡ್ಬಿಟ್ಟಿರಿ. ಇನ್ನೂ ಆ ಟ್ರೈ ಮಾಡ್ಬೇಕಂತ ಏನಾರ ಮನಸ್ಥಿತಿ ಐತೆ? ಇಲ್ಲ ಸರ್, ಇಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಇದ್ದದ್ದು ಖಾಲಿ ದುಡ್ಡು ಖಾಲಿ ಮಾಡ್ಕೊಂಡ್ರಿ, ಬೆಳೆನೂ ಹಾನಿ ಮಾಡ್ಕೊಂಡ್ರಿ. ಈಗ ಆ ಬೆಳೆ ಬರ್ಬೇಕಾಗಿದ್ರೆ 8 ವರ್ಷದಲ್ಲಿ ಬೆಳೆ ಬರ್ಬೇಕಾಗಿತ್ತು ಎಷ್ಟೊತ್ತಿಗೆ? ಹೌದು ಸರ್, ಬರ್ಬೇಕಾಗಿತ್ತು. ಈಗ ನಿಮ್ ಪಕ್ಕದಲ್ಲೇ ಇಲ್ಲಿ ಪಕ್ಕದ ಊರಲ್ಲೇನೆ ತೋಟ ಎಷ್ಟು ಬರ್ತಾ ಇದೆ? 100 ಕ್ವಿಂಟಲ್ ಬರ್ತಾ ಇದೆ. ಎಕರೆಗೆ 100 ಕ್ವಿಂಟಲ್ ಬೆಳಿತಕ್ಕಂಥದ್ದು ಅಂದ್ರೆ ಒಂದ್ ಗಿಡಕ್ಕೆ ಎಷ್ಟು 20 kg ಬಿತ್ತು. ಹೌದು ಸರ್. ನಾವೆಲ್ಲಿದ್ದೀವಿ? 2 kg ಇದೆ. ಅಂದ್ರ ನಾನ್ ಹೇಳಿದ್ನಲ್ಲ ಸರ್, ನಿಮ್ 0% ಅವ್ರು 10 ಪಟ್ಟು ಹಿನ್ನಡೆ ಇದಾವೆ. ಹಾಗಂತ ಬಿಟ್ಟು ಎಜುಕೇಟೆಡ್ ಅಲ್ವಾ ನೀವು? ಹೌದು, ಎಜುಕೇಟೆಡ್, ವೆಲ್ ಎಜುಕೇಟೆಡ್. ಗೊತ್ತಿದ್ದು ಎಲ್ಲಿ ಫೇಲ್ ಆಗ್ತದೆ? ಮಾಡೋದ್ರಲ್ಲಿ ಕೃಷಿ ಬಹಳ ಇಂಪಾರ್ಟೆಂಟ್. ಹೌದು ಸರ್. ಸಿದ್ಧತೆಗಳು ಜೊತೆಗೆ ಮಾಡುವಂತ ವಿಧಾನದಲ್ಲಿ ವ್ಯತ್ಯಾಸಗಳು ಪ್ಲಸ್ ಅಡ್ವೈಸ್, ಗೈಡೆನ್ಸ್ ಬೇಕೇ ಬೇಕು. ಗೈಡೆನ್ಸ್ ತಗೋರಿ ಟೈಮ್ ಟು ಟೈಮ್. ನಿಮ್ಗೆ ಏನೇ ಸಮಸ್ಯೆ ಇರಲಿ, ಎನಿ ಟೈಮ್ ಅಲ್ಲಿ ಆಗ್ಲಿ, ನಾನು ಬಿಜಿ ಇದ್ರೆ ರಿಟರ್ನ್ ಮೆಸೇಜ್ ಹಾಕ್ರಿ. ಸರ್ ಹೀಗಿದೆ ನಿಮ್ ಜೊತೆ ಮಾತಾಡ್ಬೇಕಾಯ್ತು, ನಾನು ಟೈಮ್ ತಗೊಂಡು ರಿಟರ್ನ್ ಮಾಡ್ತಿರ್ತೇನೆ ಏನಾದ್ರು ಇಂಪಾರ್ಟೆಂಟ್ ಮ್ಯಾಟರ್ ಇದ್ದಾಗ. ಮತ್ತೆ ಫ್ರೀ ಇದ್ದಾಗ ಸಾಯಂಕಾಲ ಆಗ್ಲಿ ಅಥವಾ ಯಾವಾಗ ನಾನು ಏನಾದ್ರು ಇನ್ಫಾರ್ಮೇಶನ್ ಕೊಡದಿದ್ರೆ ಅಥವಾ ನಾನ್ ನಿಮ್ಗೆ ಹೇಳಿದ್ರು ಬರ್ಬೋದು ಇಲ್ಲಿಗೆ. ಯಾಕೋತಾ ನಾವ್ ಹೆಂಗೆ ಅಂದ್ರೆ ಈ ರೂಟಲ್ಲಿ ಎಲ್ಲೋ ಹೊಟ್ಟಿದ್ದೆ ಅಂದ್ರೆ ನಾನು ಹೇಳಿದನು ಬಂದ್ಬಿಡ್ಬೋದು ಈ ತೋಟಕ್ಕೆ. ನಾ ಬಂದ್ ಹೋಗೋದು ನನ್ ಕೆಲಸ, ಯಾಕಂದ್ರೆ ನನ್ ತೋಟ ಇದು. ನಾನ್ ನನ್ ತೋಟ ಅಂತ ಜವಾಬ್ದಾರಿ ತಗೊಂಡ್ ಮಾಡ್ತೇನೆ. ಎಲ್ಲಿವರೆಗೂ ತಗೊಂಡ್ ಹೋಗ್ಬೇಕು ನಾನು ಮಿನಿಮಮ್ ಒಂದು ಗಿಡಕ್ಕೆ ಈಗ ಚೆನ್ನಾಗಿರೋ ಗಿಡ ಹೇಳೋದು. ಈಗ ನಿಮ್ಗೆ ಪ್ರಾಬ್ಲಮ್ ಇರೋದು ಈ ತರ ಹೋಗಿದ್ದು ಇವು ವ್ಯತ್ಯಾಸ ಆಗ್ಬೋದು. ಆದ್ರೆ ಒಂದು ಚೆನ್ನಾಗಿರೋ ಗಿಡದ, ಯಾಕಂದ್ರೆ ನೀವು ಇದು ಮೂಲ ಸಮಸ್ಯೆ ಮಾಡ್ಕೊಂಡಿದ್ ಮೇಡಮ್. ಸ್ಟಾರ್ಟಿಂಗ್ ಅಲ್ಲಿ ಅಲಕ್ಷ್ಯ ಮಾಡ್ಕೊಂಡಿವಿ ಇವೆಲ್ಲ. ನೀವು ಗಿಡ ನಾಟಿ ಮಾಡ್ಬೇಕಾದ್ರೆ ನಾ ಸಿಕ್ಕಿದ್ರೆ ಅದು ಒಂದು ಗಿಡ ಫೇಲ್ ಆಗ ನೋಡ್ಕೊಂತಿದ್ವಿ ನಾವು. ಏನ್ ಮಾಡೋದು? ಈಗೆಲ್ಲ ಮಧ್ಯದಲ್ಲಿ ಬಂದ್ ಸಿಕ್ಬಿಟ್ರಿ. ಈಗ ಇವ್ನು ತೆಗಿಯಾಕೂ ಆಗಲ್ಲ, ಮನ್ಸ್ ಬರಲ್ಲ. ಇಷ್ಟು ದೊಡ್ಡ ಗಿಡ ತೆಗಿಬೇಕು ಅಂದ್ರೆ ಆ ಕಡೆ ನೋಡ್ಬಿಟ್ರೆ ಅಂತ ಹೊಟ್ಟು ಉರಿತೈತೆ ನಿಮ್ದು. ಜಮೀನೆಲ್ಲ ಬಿಸಿಲು ಬಿದ್ದುಕೊಂಡೆಲ್ಲ ಹಾಳಾಗೋಗಿದೆ ತೋಟ. ಹೀಗಿದ್ದಾಗ ನಾನು ಮಿನಿಮಮ್ ಒಂದು ಗಿಡಕ್ಕೆ 20 kg. ನಾನು ಈಗ ನವೀನ ತೋಟ ನೋಡಿದ್ರಲ್ಲ, ಒಂದ್ ಗಿಡಕ್ಕೆ 20 kg ತರಕ್ ಏನ್ ಬೇಕು ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡಿ. ನಿಮ್ ತೋಟ ಏನಿದೆ 3500 ಗಿಡ ಇದೆ, 3500 ಗಿಡಕ್ಕೆ ಬರೀ 10 kg ಬಂದ್ರೆ 150 ಕ್ವಿಂಟಲ್ ಆಯ್ತು. 20 kg ಬಂದ್ರೆ 700 ಕ್ವಿಂಟಲ್ ಆಯ್ತು. ಎಲ್ಲಿದ್ದೇವ್ ನಾವು? ಅಡಿಕೆ ಇಳುವಾಕ್ ಬರೋರ ಹೇಳ್ತಾರ ನಿಮ್ ತೋಟ ಹಿಂಗಿದೆ 700-800 ಕ್ವಿಂಟಲ್ ಬರ್ಬೇಕು ಅಂತ ಅವರೇ ಬೇಜಾರಾಗ್ತಾರ. ಇಂತ ಭೂಮಿ ಇದೆ, ಇಷ್ಟು ಮಾಡ್ರಿ ಅಂತ ಹೇಳ್ತಾರೆ. ನೋಡ್ರಿ 700 ಕ್ವಿಂಟಲ್ ಅಡಿಕೆ ಬರೋ ಜಾಗದಲ್ಲಿ 70 ಕ್ವಿಂಟಲ್ ಬಂದಿಲ್ಲ. ಹೌದು ಸರ್, ಅದೇ ಬೇಜಾರು. ಹೌದು 10 ಪಟ್ಟು ಹಿನ್ನಡೆ. ಹಾಗಂತ ಬಿಟ್ಟು ಖರ್ಚು ಕಮ್ಮಿ ಮಾಡ್ರ? ಖರ್ಚು ಬರ್ತಾ ಇದೆ. ಮೇಂಟೆನೆನ್ಸ್ ಮಾಡ್ಲೇಬೇಕಲ್ಲ, ನೀವು ಲೇಬರ್ ಕೊಡ್ಬೇಕು, ಹೌದು ಸರ್, ಹೌದು. ಏನಾದ್ರು ಮಾಡ್ಲೇಬೇಕು, ಕಳೆ ಹೊಡ್ಸಕ್ ಬೇಕು, ಎಲ್ಲಾದ್ರು ಮಾಡ್ಲೇಬೇಕು ನೀವು. ಆದ್ರೆ ಮೇಡಮ್ ನಾನೇನ್ ಹೇಳಿದೀನಿ, ಕಳೆ ಕ್ಲೀನ್ ಮಾಡ್ಸೋದು ಮಷೀನ್ ಅಲ್ಲಿ ಮಾಡ್ಕೊಡ್ರಿ, ಟ್ರ್ಯಾಕ್ಟರ್ ಉಳ್ಮೆ ಬೇಡ. ಇದೆಲ್ಲ ಗೊಬ್ಬರದ್ದು ಪ್ಲಸ್ ಸ್ಪ್ರೇ ಎಲ್ಲ ಮುಗಿದಾದ್ಮೇಲೆ ಡ್ರಂಚ್ ಹೇಳ್ತೀನಿ. ಆ ಡ್ರಂಚ್ ಪ್ಲಾನ್ ಮಾಡ್ಕೊಡ್ರಿ. 2 ಸಾಲಿಗೆ 2 ಸಾಲ ಡ್ರಂಚ್ ಇಟ್ಕೊಂಡ್ಬಿಡ್ರಿ, ಫಿಕ್ಸ್ ಹೇಳ್ರಿ. ಬೇಸಿಗೆಲ್ಲೇ ಕಟ್ ಹಾಕನ
ಮಳೆಗಾಲದಲ್ಲಿ ಓಪನ್ ಬಿಡೋಣ. ಏನ್ ನಿಮ್ದೇನ ಅಂತ ನೀರ್ ಹೊರಗಿಂದ ಬರಲ್ಲ, ಇದಕ್ಕೆ ಬರಲ್ಲ ನಿಮ್ ಜಮೀನಿನ ನೀರೇ, ಮಳೆ ನೀರ್ ಹೋಗ್ಬೇಕು, ಬಸ್ದು ಅಷ್ಟೇ ಮಾಡಿದ್ರೆ ಸಾಕು. ಬೇಸಿಗೆಯಲ್ಲಿ ಅಷ್ಟೇ ನಿಮ್ದು ಏನ್ ತೊಂದ್ರೆ ಆಗಲ್ಲ, ನೀರಿಂದ ಏನ್ ಹೆಂಗ ಅನುಕೂಲ ಇದೆ. ಮಳೆಗಾಲದಲ್ಲಿ ಮಾತ್ರ ಏನಿದೆ ಸ್ವಲ್ಪ ಹೋಗಕ್ಕೆ ದಾರಿ ಮಾಡ್ಕೊಟ್ರೆ ತಾನ ಹೋಗುತ್ತೆ. ಈ ಡ್ರಂಚ್ ಫಿಕ್ಸ್ ಇಟ್ಕೊಳ್ರಿ. ಇನ್ನು ಈ ಕಡೆ ಸಾಗುವಾನಿ ಗಿಡ ಹೇಳಿದ್ನಲ್ಲ, ಸಾಗುವಾನಿ ಸ್ವಲ್ಪ ಕ್ಲೀನ್ ಮಾಡ್ಸೋದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ರಿ. ಯಾಕಂದ್ರೆ ನಿಮ್ಗೆ 2 ರಿಂದ 3 ಸಾಲು ಹೊಡೆತ ಕೊಡ್ತಾ ಇದೆ ಅದು ಪೂರ್ತಿ ಹೊಡೆತ ಕೊಡುತ್ತೆ. ಏನ್ ಮಾಡ್ಬೇಕು, ಒಳಗಡೆ ಇರೋಂತ ಸಾಲುಗಳಿದಾವಲ್ಲ ಅವನ್ನೆಲ್ಲ ಬೇಕಾದ್ರೆ ತೆಗಿಸ್ಬಿಟ್ಟು, ಬೇಕಾದ್ರೆ ಲಾಸ್ಟಿಗೆ ಇದೆಲ್ಲ ಬಾರ್ಡರ್ ಇಟ್ಕೋರೋದ್ನ ಈ ಕಡೆ ಎಲ್ಲ ತೆಗಿಸ್ಬಿಟ್ಟು ಹರಿಗಳನ್ನೆಲ್ಲ ಕಟ್ ಮಾಡಿಸಿ, ಅದು ಗೊಬ್ಬರ ಆಗುತ್ತೆ, ಭೂಮಿ ಬಿದ್ದದ್ದು, ಎಲೆಗಳು ಬಿದ್ದದ್ದು, ಅದನ್ನ ತೆಗಿಸ್ಬಿಟ್ಟು ಅಲ್ಲಿ ಒಂದು ಚೆನ್ನಾದ ಒಂದು ಕಾಲುವೆ ಒಳ್ಳೆ ಡ್ರಂಚ್ ಹೊಡೆದ್ಬಿಟ್ರೆ ನಿಮಗೆ ಆ ಬೇರ್ ಇರುತ್ತಲ್ಲ, ಅಡಿಕೆ ಗಿಡ ಕಡೆ ಬರೋಂತ ಬೇರ್ ಕಟ್ ಆಗುತ್ತೆ. ಅವ ನಿಮ್ಮ ಅಡಿಕೆ ಗಿಡಕ್ಕೆ ತೊಂದರೆ ಆಗಲ್ಲ. ಮೇಡಮ್ ಇಲ್ಲಿ ನಾನು ಹೇಳ್ತಿರೋದು ಮುಂದಿನ ವರ್ಷದ ಬೆಳೆಗೆ ನನಗೆ ಮಿನಿಮಮ್ 180 ಕ್ವಿಂಟಲ್ ತನಕ ನಂದು ಕಮಿಟ್ಮೆಂಟ್ ಇದೆ. 180 ರಿಂದ 200 ಕ್ವಿಂಟಲ್ ನಾನು ಈ ತೋಟದಲ್ಲಿ ಮಾಡ್ಕೊಡ್ತೇನೆ. ನಿಮ್ದು ಏನಾದ್ರು ಅನುಮಾನಗಳು, ಅಭಿಮಾನ ಅಥವಾ ಏನಾದ್ರು ಹೇಳೋದಿದ್ರೆ, ಯಾಕೆ ವಿಡಿಯೋ ಮೂಲಕ ರೆಕಾರ್ಡ್ ಇರ್ತೇನೆ ಉದ್ದೇಶಕ್ಕೆ, ಯಾಕೆ ನಾನು ಹೇಳಿದಷ್ಟೇ ಆಗ್ಬಾರ್ದು. ತೋಟ ನಿಮ್ದು, ನೀವೀಗ ಏನ್ ಪೊಸಿಷನ್ ಇತ್ತು, ಎಷ್ಟು ಬರ್ತದೆ ಅಂತ ಆಲ್ರೆಡಿ ಹೇಳಿದ್ರ. ಇನ್ನು ಮುಂದೆ ಏನಾಗ್ಬೇಕು ಅನ್ನೋದು ಏನಾದ್ರು ವಿಚಾರಗಳಿದ್ರೆ ತಾವು ದಯವಿಟ್ಟು ನನ್ನ ಹತ್ರ ಗಮನಕ್ಕೆ ತರ್ರಿ, ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ. ಸರ್ ಏನಿಲ್ಲ ಸರ್, ಗಿಡ ಇಳುವರಿ ಚೆನ್ನಾಗಿ ಬರ್ಬೇಕು ಅಷ್ಟೇ, ರೋಗ ಮುಕ್ತವಾಗಿರ್ಬೇಕು ನನ್ನ ತೋಟ ಅಷ್ಟೇ. ಮೇಡಮ್ ಈಗ ನನ್ನ ಜೊತೆ ಕಮಿಟ್ಮೆಂಟ್ ಆಗಿದಿರಲ್ಲ, ನಾನು ಕನಿಷ್ಠ 3 ರಿಂದ 5 ವರ್ಷ ನಾನು ಯಾವತ್ತು ಜವಾಬ್ದಾರಿ ತಗೊಂತ ನನ್ನ ತೋಟಗಳು. ಯಾಕಂದ್ರೆ ಯಾವ್ದೇ ರೈತ ಯಾವ ಮಟ್ಟದಲ್ಲಿ ತೋಟ ಆಗಿದ್ರು ಕನಿಷ್ಠ 3 ವರ್ಷ ಆದ್ರೂ ಸಾಕು, ಅವ್ನು ರೆಡಿ ಮಾಡ್ಬಿಡ್ತೆ. ಆ ವ್ಯಕ್ತಿ ಹಿಂದೆ ಮತ್ತೆ ಹೋಗ್ಯಾರ ಅನ್ನೋದು ನನ್ನ ಹಿಸ್ಟ್ರಿ ಒಳಗೆ ಯಾರು ನೋಡಿಲ್ಲ. ಅಂದ್ರೆ ಒಂದ್ಸರಿ ನಮ್ಮ ಸಿಗ್ನಲ್ ಬಂದ್ರು ಅಂದ್ರೆ ಬರೋ ತನಕ ಅಷ್ಟೇ ಕಷ್ಟ. ಬಂದ್ರ ನಾನು ನಿಮಗೆ ಮೊದ್ಲೇ ನೀವು ಹೆಚ್ಚು ಕಡಿಮೆ ನನಗೆ ಒಂದು ತಿಂಗಳಿಂದ 20 ದಿವಸದಿಂದ ಕಾಲ್ ಮಾಡ್ತಾ ಇದ್ರಿ, ಬರ್ರಿ ಹೋಗೋಣ ಬರೋಣ ಹೇಳ್ತಾ ಇದ್ರಿ. ಆದ್ರೆ ಒಂದ್ಸರಿ ಬರೋ ತನಕ ನಾವು ಲೇಟು, ಬಂದಾದ್ಮೇಲೆ ನಾನು ಹೇಳಿದಂಗೆ ಕೆಲಸ ಎಷ್ಟು ವಾದಿರ್ಗಳು ನಾವು ಅದ ನನಗೆ ಹಿಂಗೆ ಇರ್ಬೇಕು ಅಂತ. ಯಾಕಂದ್ರೆ ಉದ್ದೇಶ ಏನ್ ಗೊತ್ತಾ, ನಮ್ಮ ನಂಬಿ ನೀವು ಬಂದಾಗ ತೊಂದ್ರೆ ಆಗ್ಬಾರ್ದು ಅಂತ. ಅವಾಗ ನಿಮಗ್ ತೊಂದ್ರೆ ಆದ್ರೆ ನನ್ನ ವೃತ್ತಿಗೂ ತೊಂದ್ರೆ, ಜೊತೆಗೆ ನನ್ನ ಮನಸ್ಸು ಒಪ್ಪಲ್ಲ. ಯಾಕಂದ್ರೆ ನಿಮಗೆ ಮಾಡ್ಬೇಕಾದ್ರೆ ನ್ಯಾಯವಾದಂತ ಏನ್ ಕೊಡ್ಬೇಕಾಯ್ತು ಅದನ್ನ ಕೊಡ್ಬೇಕಾಗತ್ತೆ. ಆ ಉದ್ದೇಶ ನನಗೆ ಶಕ್ತಿ ಮೀರಿ ಪ್ರಯತ್ನ ಮಾಡಕ್ ಏನ್ ಬೇಕೋ ಅದನ್ನ ರೆಡಿ ಮಾಡ್ಕೊಡ್ತೀನಿ. ಸುಣ್ಣ ಹಚ್ಚೋದೊಂದ್ ಕೆಲಸ, ಡ್ರಂಚ್ ಮಾಡೋದೊಂದ್ ಕೆಲಸ, ಕ್ಲೀನ್ ಮಾಡಿಸೋದು, ಗೊಬ್ಬರ ಮತ್ತು ಸ್ಪ್ರೇ, ಈ ಇಷ್ಟು ಐಟಮ್ಗಳನ್ನ ನೀವೇನಿದೆ ಹೀಗೆ ಬೇಗ ಮುಗಿಸೋ ವ್ಯವಸ್ಥೆ ಮಾಡ್ಕೊರಿ. ನೀವು ಮತ್ತೆ ಬೆಂಗಳೂರಿಗೆ ಹೋದೆ, ಅಲ್ಲಿ ಟೈಮ್ ಹೋಯ್ತು, ಮತ್ತೆ ಇಲ್ಲಿ ಬಂದ್ ಮಾಡಿಲ್ಲ ಸರ್ ಅಂತ ಆ ಟೈಪ್ ಲಕ್ಷ್ಯ ಆಗೋದ್ ಬೇಡ. ಮತ್ತೆ ಈಗ ನಮ್ಮ ಗೊಬ್ಬರಗಳನ್ನ ಕೊಟ್ಟಾದ್ಮೇಲೆ ನೀರಿನ ಅನುಕೂಲ ಏನಿದೆ ಅಂದ್ರೆ, ನಿಮಗೆ ನಾರ್ಮಲ್ ನೀರ್ ಏನ್ ಕೊಡ್ತೀರೋ ಅಷ್ಟು ಕೊಟ್ಕೊಡ್ರಿ. ರಾಸಾಯನಿಕ ಗೊಬ್ಬರ ಕೊಟ್ಟಂಗೆ ಏನ್ ಮೇಲೆ ನೀರ್ ಕೊಡ್ಬೇಕಾ ಹಂಗೇನಿಲ್ಲ. ಆಮೇಲೆ ಇದು ಸೈಡ್ ಎಫೆಕ್ಟ್ ಆಗುತ್ತಾ ಸರ್, ನೀರ್ ಕೊಡದೇ ಇದ್ರೆ ಮತ್ತೆ ಏನೋ ತೊಂದರೆ ಆಗುತ್ತೆ ಗಿಡಕ್ಕೆ, ಆತರ ಏನಿಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಅಲ್ಲ, ಆರ್ಗ್ಯಾನಿಕಲ್ ಇರೋದ್ರಿಂದ ಮಣ್ಣಿಗೂ ಅನುಕೂಲ, ಬೆಳೆಗೂ ಅನುಕೂಲ. ಸ್ವಲ್ಪ ವ್ಯತ್ಯಾಸ, ನೀರ್ ಬಿಡೋದ್ರಲ್ಲಿ ವ್ಯತ್ಯಾಸ ಆದ್ರೂ ಸಹಿತ ತೊಂದರೆ ಮಾಡಲ್ಲ ಗಿಡಕ್ಕೆ. ಹಾಗಾಗಿ ನಾನು ಮಿನಿಮಮ್ ನಿಮಗೆ ಹೇಳ್ತಿರೋದು 180 ಕ್ವಿಂಟಲ್ ಇಂದ 200 ಕ್ವಿಂಟಲ್ ನಿಮ್ ತೋಟನೇ ಮುಂದಿನ ವರ್ಷಕ್ಕೆ ನಾ ಕಟಿಂಗ್ ಮಾಡ್ಸಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅದು ತಮಗೆ ಒಪ್ಪಿಗೆ ಇದ್ರೆ ಈ ಸ್ಪ್ರೇ ಮಾಡೋದು ಮತ್ತು ನೆಲಕ್ಕೆ ಹಾಕೋದು ಇದೆಲ್ಲ ವ್ಯವಸ್ಥೆಗೆ ನೀವು ಆಲ್ರೆಡಿ ಮೆಡಿಸಿನ್ ತಗೊಂಡಿರಾ, ಆಲ್ರೆಡಿ ಸಾಯಿಲ್ ಅಪ್ಲಿಕೇಶನ್ ಇವತ್ತು ಮಾಡ್ತಾ ಇದ್ರಿ. ಇನ್ನೊಂದು ವಾರದಲ್ಲೇ ನೀವು ಆದಷ್ಟು ಸ್ಪ್ರೇ, ಈಗ ಇದು ಮುಗಿದ ತಕ್ಷಣ ಸ್ಪ್ರೇ ಸ್ಟಾರ್ಟ್ ಆಗಬೇಕು. ಯಾಕಂದ್ರೆ ಲೇಟ್ ಮಾಡಂಗಿಲ್ಲ, ಪ್ರತಿ ಹಂತದಲ್ಲೂ ಗಿಡಗಳನ್ನ ಹಾನಿ ಮಾಡ್ತಾ ಇದೆ. ಅದು ಕ್ಲಿಯರ್ ಆಯ್ತು ಅಂದ್ರೆ ಈಗ ನಾವು ಕೊಟ್ಟಂತ ಆಹಾರನ ಭೂಮಿ ಮೂಲಕ ತಗೊಂಡದ್ದು ಎಲೆಗಳ ಮೂಲಕನೇ ತಗೋಬೇಕು. ಎಲೆಗಳು ಚೆನ್ನಾಗಿ ಬರ್ಬೇಕಾದ್ರೆ ಕೀಟಗಳು ಅವಾಯ್ಡ್ ಆಗ್ಲೇಬೇಕು. ಆ ಕೀಟಗಳ ಇಟ್ಕೊಂಡ್ಬಿಟ್ಟು ನಾವೆಲ್ಲ ತಿಂದ ಹಾಕ್ಬಿಟ್ರೆ ಯೂಸ್ ಆಗಲ್ಲ. ಇನ್ನೇನ್ ಗೊನೆ ಕೆಡಬೇಕು ಅಂದ್ರಲ್ಲ, ಈಗ ಒಣಗಿದ್ದು ಆ ಒಣಗಿದ ಗೊನೆಗಳನ್ನ ಬೇಕಾದ್ರೆ ಕೆಡಿಸ್ಬಿಡ್ರಿ. ಈಗೇನೆ ಸ್ಪ್ರೇ ಮಾಡೋದ್ ಮೊದಲೇ ಕೆಡಿಸ್ಬಿಟ್ರೆ ಕೆಳಬಿಟ್ಬಿಡ್ಲಿ, ಸುಡೋದ್ ಬೇಡ, ಅವ್ನು ಸುಡ್ಬಾಡ್ರಿ. ಆಮೇಲೆ ಇಲ್ಲಿ ಈ ಮಣ್ಣಲ್ಲಿ ಇರೋದನ್ನ ಯಾವ್ದನ್ನು ಸುಡ್ಬಾಡ್ರಿ. ಪ್ಲಾಸ್ಟಿಕ್ ಮಾತ್ರ ಒಳಗೆ ತರಬೇಡ್ರಿ. ಪ್ಲಾಸ್ಟಿಕ್ ತಂದ್ರು ಅವ್ನ ಹೊರ ಹಾಕ್ಬಿಟ್ಟು ಸುಡಿಸ್ರಿ. ಉಳಿದದ್ದು ಈ ಗರಿ, ಆಮೇಲೆ ಇವೇನ್ ಕಸ ಬೀಳುತ್ತೆ, ಈ ಗೊನೆಗಳು, ಈ ಬಹಳ ಜನರ ತಪ್ಪು ಕಲ್ಪನೆ ಏನಿದೆ, ಕೆಮಿಕಲ್ ಬೇಸ್ ಅಲ್ಲಿ ಇದ್ದಾರೋ ಇದು ಮಾಡ್ಕೊಳ್ಳಿ. ನಮ್ಮ ಆರ್ಗ್ಯಾನಿಕ್ ಬೇಸಿ ಬಂದ್ರೆ ಇದೈತಲ್ಲ, ನೀವು ಮುಂದೆ ನಾ ಸುಡ್ಸಲ್ಲ. ಈ ವರ್ಷ ಬೇಕಾದ್ರೆ ನೀವು ಬುಡಕ್ ಬೀಳವು ಸುಡ್ಬಾಡ್ರಿ. ಕೆಮಿಕಲ್ ಅಲ್ಲಿ ಇದೆ, ಕೆಮಿಕಲ್ 100% ಹೌದು. ಇದನ್ನ ಬಿದ್ದದ್ದನ್ನ ಸುಡ್ಬೇಕಾಗತ್ತೆ. ಅವ್ರು ಸುಡ್ತಾರೆ, ಫಂಗಸ್ ಪೆಸ್ಟ್ ಮಾಡ್ತಾರೆ. ನೀವೇನ್ ಮಾಡ್ರಿ, ಇಷ್ಟವರೆಗೆ ಕೆಮಿಕಲ್ ಮಾಡಿರೋದ್ರಿಂದ ಆ ಎಲೆಗಳ ಮೇಲೆ ಇರೋವನ್ನ ಕೆಡವ್ರಿ, ಕೆಳಗ್ ಬಿಡಿಸ್ರಿ, ಸುಡ್ಬಾಡ್ರಿ, ಬಿಡಿಸ್ರಿ. ನಮ್ಮ ಸ್ಪ್ರೇ ಮತ್ತು ಸಾಯಿಲ್ ಅಪ್ಲಿಕೇಶನ್ ಎಲ್ಲ ಮಾಡ್ಬಿಡ್ತಾವ ನಾವಿಲ್ಲಿ. ಇದ್ರಾಗ ಏನೇ ಇದ್ರು ಇಲ್ಲೇ ಸತ್ತೋಗುತ್ತೆ. ಸರಿನಾ? ನೀವು ಸುಡೋದ್ ಬೇಡ. ಮುಂದೆ ಐತಲ್ಲ ಇದು ಇಲ್ಲೇ ಬೀಳಿ ಅಲ್ಲೇ ಇರ್ಲಿ. ಅಲ್ಲಿ ಒಣಗದ್ ನೋಡೋದಿಲ್ಲ ನೀವು, ಒಣಗಿದ್ದು ಸಿಗಲ್ಲ ನಿಮಗೆ ಮುಂದೆ. ಅದು ಒಣಗದ್ ಬಿಟ್ಟು ಕಾಯಿ ಬಿಟ್ರೆ ಇಷ್ಟೇ ಸಾಕು ಸರ್. ನನ್ಗೆ 10 ಕೆಜಿನೇ ಸಾಕು ನೋಡ್ರಿ. ಒಂದಾಯ್ತು, ಇಂಥವು ತುಂಬಾ ಇದಾವ. ಅಲ್ಲಿ ನೋಡ್ರಿ, ಅಲ್ಲಿನು ಒಂದು ಗೊನೆ ಇದು ನೋಡ್ರಿ ಎಷ್ಟು ಗೊನೆ ಇದೆ ಇದ್ರಲ್ಲಿ. ನವೀನ್ ಅವ್ರ ತೋಟ ಕಟಿಂಗ್ ಮಾಡ್ಬೇಕಾದ್ರೆ ಹೋಗಿದ್ದೆ. ಒಂದು ಗೊನೆ ಎಷ್ಟು ತೂಕ ಇದು ಗೊತ್ತಿದ್ರೆ? ಒಂದು 20 ಕೆಜಿ ಸೈಜು ಶೈನಿಂಗು. ಹೌದು ಸರ್, ಖುಷಿ ಕೊಡ್ತಾ ಅದು. ಓ ಕಾಯಿ ಎಲ್ಲ ತುಂಬಾ ಖುಷಿ ಆಯ್ತು. ನೀವು ನಂಬಲ್ಲ, ನಾನ್ ಮನ್ಸರನ್ನೇ ಹಗ್ಗ ಮಾಡಲ್ಲ. ಅವ್ರ ತೋಟದಲ್ಲಿ ಅಡಿಕೆ ಮರ ಹಗ್ ಮಾಡಿ ಬಂದಿದೀನಿ ನಾನು ಖುಷಿಗೆ. ನನ್ ತೋಟ ಹೀಗಾಗ್ಬೇಕು ಅಂತ ನಂಗೂ ಆಸೆ ಇರುತ್ತೆ. ಇಷ್ಟು ಖರ್ಚು ಮಾಡ್ತೀವಿ, ಇನ್ನು ಸ್ವಲ್ಪ ಖರ್ಚು ಮಾಡಿದ್ರೆ ಅವ್ರ ತೋಟ ತರ ನನ್ ತೋಟ ಇರೋದು ಅಲ್ವಾ ನಂಗೆ. ಹೌದು ಸರ್, ಈ ಕೃಷಿಯಲ್ಲಿ ಏನಾಗುತ್ತೆ, ಒಬ್ಬೊಬ್ರು ಒಂದೊಂತರ, ಯಾರು ಒಳ್ಳೆ ಸಜೆಷನ್ ಕೊಡೋರು ಕಡಿಮೆ. ಸ್ವಲ್ಪ ಇಷ್ಟು ಅಭಿಮಾನ ಇಟ್ಕೊಂಡು ಬೆಳೆ ಬಗ್ಗೆ ಲಕ್ಷ್ಯ ಇದೆ, ತೋಟ ನೋಡಿದ ತಕ್ಷಣ ಅಪ್ಕೋಬೇಕು ಅನ್ನಿಸ್ತು. ಆದ್ರೆ ನಿಮ್ ತೋಟನ ಯಾಕೆ ಹಿಂಗ್ ಮಾಡ್ಕೊಂಡ್ರಿ?
ಅದೇ ಒಳ್ಳೆ ಅಡ್ವೈಸ್ ಸಿಕ್ಕಿಲ್ಲ, ನಿಮ್ಮಂತ ಸಾಧಕರು ನಮ್ಗೆ ಸಿಕ್ಕಿಲ್ಲ, ಒಳ್ಳೆ ಅಡ್ವೈಸ್ ಮಾಡೋರು ಇಲ್ಲ, ಒಳ್ಳೆ ದಾರಿ ತೋರ್ಸೋರು ಇಲ್ಲ. ಹೌದು ಸರ್, ಹೌದು ಸರ್. ಆದ್ರೆ ಸ್ವಲ್ಪ ಟೈಮ್ ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ 8 ವರ್ಷ ನೀವ್ ಹೀಗೆ ಗರಿಸ್ಬಿಡ್ತು. ಹೌದು ಸರ್, ಆಯುಷ್ಯ ಹೋಗ್ಬಿಡ್ತದಕ್ಕೆ. ಹೌದು ಸರ್. ಮಾಡುವಂತ ವಿಧಾನದಲ್ಲಿ ಎಷ್ಟೆಲ್ಲ ಮಿಸ್ಟೇಕ್ ಮಾಡ್ಬೇಕು, ಹಾಗಂತ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಿ, ಇಷ್ಟು ಜಮೀನ್ ನಿಭಾಯಿಸ್ತಾ ಇದ್ರಿ, ಎಲ್ಲಾ ಲೇಬರ್ ಮೇಲೆ ಮತ್ ಮನೆಯವ್ರು ಯಾರು ಕೆಲಸ ಮಾಡಿರಲಿಲ್ಲ ಈ ಹಂತದಲ್ಲೂ ಸಹಿತ ತಾವು ಇಷ್ಟೆಲ್ಲ ಒಂದು ಖುಷಿ ಪಟ್ಟು ಆ ತೋಟ ನೋಡ್ಕೊಂಡ್ ಬಂದಿರಿ. ಕೊನೆ ಹಂತದಲ್ಲಿ ಅವ್ರು ಕಟಿಂಗ್ ಮಾಡ್ತಾ ಇದ್ರಲ್ಲ, ಆ ಕೊನೆ ಗೊನೆಗಳು ನೋಡಿರಿ ನೀವು. ಅವ್ರು ಹೇಳಿದ್ರು ಲಾಸ್ಟ್ ಟೈಮಿಗೆ ನೀವು ಬಂದಿದ್ದೀರಿ, ಫಸ್ಟ್ ಸೆಪ್ಟೆಂಬರ್ ಅಲ್ಲೇ ಬರ್ಬೇಕಾಗಿತ್ತು, ಅವಾಗ ನೋಡಂಗಿದ್ವು ಇನ್ನು ಮರ ಅಂತಂದ್ರು. 23 kg 30 kg ವರೆಗೂ ಅಂತ 3 ಗೊನೆ ಇದ್ವಂತೆ ಸರ್. ಅಲ್ಲಿಗೆ ಒಂದ್ ಗೊನೆ 20 kg ಆದ್ರೆ 60 kg ಆಯ್ತು. ಮೇಡಮ್ ನಾನು ಹೋದಾಗ ವಿಡಿಯೋ ಮಾಡಿದ್ದೀನಿ ಅದನ್ನ. 18 kg ಇಂದ 23 kg ತನಕ ಎಷ್ಟು ಮಂದಿ ಗೊತ್ತಾ, ಒಂದು ಎಕರೆನಲ್ಲಿ ಅಂದ್ರೆ 4 ಎಕರೆ ಒಟ್ಟು ಟೋಟಲ್, 1 ಎಕರೆನಲ್ಲಿ ಅವತ್ತು ಹಿಂದಿನ ದಿವಸ ಕಟಿಂಗ್ ಮಾಡಿದ್ರು ಅವರು, ಯಾರೋ ಕಟಿಂಗ್ ಮಾಡೋರು, ನಿಮ್ಮ ಇಲ್ಲೇ ಮಾಸೂರ್ ಅವ್ರು ಯಾರೋ ಜಮೀನ್ ತಗೊಂಡ್ರೆ. ಆ ವ್ಯಕ್ತಿಗಳು ಹೇಳಿದ್ದು ಇಷ್ಟೇ ಸಿಂಪಲ್, ಸರ್ ನಿನ್ನೆ ಬಂದಿದ್ರೆ ನೀವು, ನಾನು ಅವತ್ತು ಮೈಸೂರು ಹೋಗಿದ್ದೆ ಹಿಂದಿನ ದಿವಸ, ಆ ಒಳ್ಳೆ ಜಾಗದಲ್ಲಿ ಕಟಿಂಗ್ ಮಾಡ್ಯಾರೆ ಸರ್. ನಿನ್ನೆ 1 ಎಕರೆನಲ್ಲಿ ನಾವು ಒಂದು 500 ಗಿಡ ಕಟಿಂಗ್ ಮಾಡಿದ್ವಿ, ಅದ್ರಲ್ಲಿ 150 ರಿಂದ 200 ಗೊನೆಗಳು ಮಿನಿಮಮ್ 23 kg ಮೇಲೆ ಇದ್ವು ಅಂದ್ರು. ಹೌದು ಹೌದು ಅಂದ್ರೆ ಎಷ್ಟಾತ್ ಹೇಳ್ಬರಿ. ಹೌದು ಸರ್, ನಾನು ಇವತ್ತು ಮಾತಾಡ್ತಿರೋದು ಎಲ್ಲೇ ನಿಮಗೆ ಹೇಳ್ತಿರೋದು ಬರೀ 20 kg. ನಾನು ಅವರೇಜ್ ಲೆಕ್ಕ ಕೊಡೋದು ಟೋಟಲ್ 3 ವರ್ಷ ಆದ್ಮೇಲೆ ನಿಮಗೆ ಬರೀ 20 kg ಬಂದ್ರೆ ಎಷ್ಟಾಯ್ತು. ಹೌದು ಸರ್, ಹೌದು. ಆದ್ರೆ ಬರಲ್ಲ ಅಂತ ಅಲ್ಲ, ಭೂಮಿಗೆ ಮತ್ತು ಬೆಳೆಗೆ ಆ ಶಕ್ತಿ ಇದ್ದೇ ಇದೆ. ನಾವೇನಂದ್ರೆ ಸೀಮಿತ ವ್ಯವಸ್ಥೆಗೆ ತಂದಿದ್ದೇವೆ. ನಮ್ಮಲ್ಲಿರುವಂತ ತಪ್ಪು ಕಲ್ಪನೆಗಳು, ತಪ್ಪು ವಿಚಾರಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು, ಪ್ಲಸ್ ಮಾಡುವಂತ ವಿಧಾನದಲ್ಲಿ ಮಿಸ್ಟೇಕ್ ಮಾಡ್ಕೊಂಡು, ಗೈಡೆನ್ಸ್ ಸರಿಯಾಗಿಲ್ದಕ್ಕೆ ನಾವು ಹಿನ್ನಡೆ ಆಗ್ತಾ ಇರೋದು. ಕೃಷಿಯಲ್ಲೇ ಸಮಸ್ಯೆ ಇಲ್ಲ. ಕೃಷಿನ ನಾವು ಓಪನ್ ಆಗಿ ಮೈಂಡ್ ಅನ್ನು ಓಪನ್ ಮಾಡ್ಬೇಕು. ಯಾಕಂದ್ರೆ ಏನಾಗ್ಬಿಟ್ಟಿದೆ, ನನಗೆಲ್ಲಾ ಗೊತ್ತಿದೆ, ರೈತರಲ್ಲಿ ಏನ್ ಗೊತ್ತಾ ಸಮಸ್ಯೆ, ನಾನ್ ಮಾಡಿದ್ದೆ ಸರಿ, ನಾನ್ ಹೇಳಿದ್ದೆ ಕರೆಕ್ಟ್. ಆಮೇಲೆ ಅಡ್ವೈಸ್ ತಗೋಬೇಕಾ, ನನಗೇನು 20 ಎಕರೆ ಹೊಲ, ನನಗೇನ್ ಹೇಳ್ತಾರ ಅವ್ರು. ಹೌದು ಸರ್, ಹಳ್ಳಿಗಳಲ್ಲೇ ಇರೋದು ಆರ್ಗ್ಯಾನಿಕ್ ಅಂದ್ರೆ ಇಳುವರಿನೇ ತೆಗಿಯಕ್ಕಾಗಲ್ಲ. ನನಗೆ ಆಶ್ಚರ್ಯ ಆಯ್ತು ಅವ್ರ ತೋಟ ನೋಡಿ, ಆರ್ಗ್ಯಾನಿಕ್ ಮಾಡಿನು ಇಷ್ಟು ಒಳ್ಳೆ ಇಳುವರಿ ತೆಗ್ದಿದ್ದಾರಲ್ಲ ಅಂತ ತುಂಬಾ ಆಶ್ಚರ್ಯ ಆಯ್ತು. ಅನೇಕ ವಿಡಿಯೋಗಳಿದಾವೆ. ಹೌದು ಸರ್, ನಾನು ನಿಮ್ಮ ಆನವಟ್ಟಿ ಹತ್ರದಲ್ಲಿ ಒಬ್ಬರು ಸ್ವಾಮಿಗಳಿದಾರೆ, ಸಿದ್ದಯ್ಯನವರು ಅಂತೇಳಿ, ವಿಡಿಯೋ ಕಳಿಸಿದ್ರೆ ನಿಮಗೆ ನೋಡಿದ್ರು ಎಲ್ಲೂ ಗೊತ್ತಿಲ್ಲ, ಕಳಿಸ್ಬೇಕು. ಮತ್ತೆ ಸಿದ್ದಯ್ಯನವರು ಅಂತ 1/2 ಎಕರೆಗೆ 70 ಕ್ವಿಂಟಲ್ ಹಸಿ ಅಡಿಕೆ ತೆಗಿತಾರೆ ನೋಡ್ರಿ. ಮತ್ತೆ ಮಿರಾಕಲ್, 1/2 ಎಕರೆಗೆ ಒಂದ್ ದಿವಸ ಫ್ರೀ ಮಾಡ್ಕೊರಿ, ನಿಮ್ ಯಜಮಾನ್ರು ಕರ್ಸ್ರಿ, ಒಂದ್ ದಿವಸ ಹೋಗೋಣ ಬಂದಾಗ ತೋಟ ನೋಡ್ಕೊಂಡ್ಬರೋಣ. ನಾವ್ ಇಷ್ಟ ತೋಟಕ್ಕೆ 70 ಕ್ವಿಂಟಲ್ ಅಲ್ಲ, 1/2 ಎಕರೆಗೆ 70 ಕ್ವಿಂಟಲ್ ತೆಗಿತಾರೆ. ಅದು ರೆಕಾರ್ಡ್ ಇದೆ, ಅವ್ರ ನಂಬರ್ ಸಮೇತ ವಿಡಿಯೋದಲ್ಲಿ ಇದೆ. ಪ್ರಾಕ್ಟಿಕಲ್ ಹೋಗೋಣ, ಯಾವಾಗ ಒಂದ್ ದಿವಸ ಫ್ರೀ ಮಾಡ್ಕೊಡ್ರಿ, ಹೆಂಗಿರೋ ಅಪ್ಲಿಕೇಶನ್ ಮುಗಿಸೋಡ್ರಿ, ಎಲ್ಲ ಕೆಲಸ ಆದ್ಮೇಲೆ ಒಂದ್ ದಿವಸ ಫ್ರೀ ಇರ್ತಿರಲ್ಲ, ಮಕ್ಳ ಜೊತೆ ಕರ್ಕೊಂಡು ಹೋಗೋಣ, ನೋಡ್ ಬಂದ್ಬಿಟ್ರೆ ನೀವು ಇವತ್ತು ಅಂತ ತೋಟದಲ್ಲಿ ಹೋಗಿ ಅಷ್ಟು ಖುಷಿ ಪಡ್ತೀವಿ. 1/2 ಎಕರೆಗೆ 70 ಕ್ವಿಂಟಲ್ ಎಷ್ಟಾಯ್ತು, ಎಕರೆಗೆ 140 ಕ್ವಿಂಟಲ್ ಆಯ್ತು. ಮೇಡಮ್ ಅದೇ ನವೀನರ ತೋಟ ಮುಂದಿನ ವರ್ಷಕ್ಕೆ 125 ಮೇಲೆ 150 ತನಕ ಹೋಗುತ್ತೆ ನೋಡಿ ಸರ್ ಎಕರೆಗೆ. ಆ ಕಮಿಟ್ಮೆಂಟ್ ನಾ ಯಾಕೆ ಹೇಳ್ತೇನೆ ಅಂದ್ರೆ, ನಾನು ಏನೇ ಹೇಳಿದ್ರು ಒಂದೊಂದ್ಸಲ ನನಗೂ ಅನ್ಸೈತೆ ಹಂಗ್ 4 ಎಕರೆ 5 ಎಕರೆ ಮಾಡ್ಬೇಕಾಯ್ತು, ಇದು ದೊಡ್ಡ ಫೀಲ್ಡ್ ಆಗಿ ಇಷ್ಟ ಆಯ್ತೋ ಏನೋ ಇಲ್ಲ. ಅಥವಾ ಒಳ್ಳೇದು ಇಷ್ಟೇ ಮಾಡ್ರಿ, 1 ಎಕರೆ ಮಾಡ್ರಿ, 10 ಎಕರೆ ಮಾಡ್ರಿ, ಮಾಡುವಂತದ್ದು ಸರಿಯಾಗಿ ಮಾಡ್ರಿ. ಅಲ್ಲಿ ಫೇಲ್ ಆಗಿದೆ, ಯಾಕಂದ್ರೆ ನೀವು ಏರಿಯಾ ಬಾಳ ಮಾಡ್ಕೊಂಡ್ರಿ, ವಿಧಾನನೂ ಗೊತ್ತಿಲ್ಲ, ಅದ್ರ ಬಗ್ಗೆ ಅನುಭವನೂ ಇಲ್ಲ, ಪ್ಲಸ್ ಬೇಡವಾ ಇದಕ್ಕೆ ಯಾರೋ ಒಬ್ರು ಅಡ್ವೈಸರ್ ಇಟ್ಕೊಂಡ್ರೆ ಅದೂ ಇಲ್ಲ, ಏನು ಮಾಡಿಲ್ಲ, ಇಲ್ಲಿ ಫೇಲ್ ಆಗಿರೋದು. ಬಟ್ ಅವರು ನಾನು ರಾಸಾಯನಿಕ ಕೊಡ್ತಾರಲ್ಲ ಸರ್, ಅವ್ರಿಗೆಲ್ಲ ಕೇಳಿದೆ, ಬನ್ನಿ ವಿಸಿಟ್ ಮಾಡಿ ಬನ್ನಿ, ನಮ್ ತೋಟಕ್ಕೆ ವಿಸಿಟ್ ಮಾಡಿ ಬನ್ನಿ. ಏನ್ ಅವ್ರು ಕಾಮನ್ ಆಗಿ ಹೇಳಿದ್ರು, ಇಲ್ಲ ಇದು ಹಿಡ್ಕೊಂಡಿರೋಗ ಅದೇನಿಲ್ಲ, 100 ಗಿಡಕ್ಕೆ 1 ಗಿಡ ಹೋಗುತ್ತೆ, 25 ಗಿಡ ಕಾಮನ್ ಅದು, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ, ಈ ತರ ಹೇಳಿದ್ರು ಹೊರತು ನಿಮ್ ತರ ಬಂದ್ಬಿಟ್ಟು ಗಿಡ ನೋಡಿ ಗರಿ ತೆಗ್ದು ಅದ್ರಲ್ಲಿ ಹುಳ ತೋರಿಸಿ ಆಮೇಲೆ ಇದು ಫಾಲ್ಟ್ ಇದೆ ಯಾರು ಹೇಳಿಲ್ಲ, ಇಲ್ಲಿವರೆಗೂ ನನ್ಗೆ ಯಾರು ಹೇಳಿಲ್ಲ. ಆಮೇಲೆ ನಾನ್ ಬಂದಾಗೂ ವಿಸಿಟ್ ಕೊಡಲ್ಲ, ಅವ್ರದ್ದೇನು ಮಾರ್ಕೆಟಿಂಗ್ ಮಾಡೋದು, ಅಂಗಡಿಯಲ್ಲಿ ಕೂರೋದು, ಅವ್ರ ಪ್ರಾಡಕ್ಟ್ ಸೇಲ್ ಆಯ್ತಾ ಅಲ್ಲಿಗೆ ನಮ್ ಫೋನ್ ಪಿಕ್ ಮಾಡಲ್ಲ, ಮಾತಾಡ್ಸಲ್ಲ, ಏನು ಮಾಡಲ್ಲ ಅವರು. ಹೋಗ್ಲಿ ಮೇಡಮ್, ಅದ್ರ ಜೊತೆಗೆ ನೀವು ಅವ್ರು ಮಾಡಿಸಿದ ತೋಟಗಳು ಅವ್ರು ವಿಸಿಟ್ ಮಾಡಿದ್ರ? ಇಲ್ಲ ಸರ್, ಅವ್ರು ನಮ್ ತೋಟ ವಿಸಿಟ್ ಮಾಡಿ ಬಂದ್ರಿ ನೀವು? ಹಾ, ಮಾಡಿ ಬಂದೆ ಸರ್. ನಿಮ್ ಹತ್ರದಲ್ಲೇ ಇತ್ತು? ಹೌದು, 2 ಕಿಲೋಮೀಟರ್ ನಿಮಗೆ. ಹೌದು ಸರ್, ಅಂತ 2 ಕಿಲೋಮೀಟರ್ ಜಾಗದಲ್ಲಿ ವಿಸಿಟ್ ಮಾಡ್ಬಿಟ್ಟು ನೋಡಿ ಬಂದ್ರಲ್ಲ ನೀವು. ನಾನು ಇನ್ನು ಮೆಡಿಸಿನ್ ಕೊಟ್ಟಿಲ್ಲ ನಿಮಗೆ ಮೇಡಮ್, ನೀವು ಹೋಗಿ ಬರೋ ಮಟ್ಟ ನಾವು ಕೊಡಲ್ಲ ಅಂತಿದ್ದೆ. ನಾನು ಹೇಳಿದ್ದೇನು, ನೀವು ಪ್ರಾಡಕ್ಟ್ ಕೊಡ್ರಿ ಸರ್, ಪ್ರಾಡಕ್ಟ್ ಕೊಡ್ರಿ ಅಂತಿದ್ರಿ. ನೀವು ಎಷ್ಟು ದಿವಸ ನೀವು ಕಾಲ್ ಮಾಡಕತ್ತಿ, ಮೆಸೇಜ್ ಮಾಡಕತ್ತಿ ನನಗೆ? ನಾನು ಅಲ್ಲಿವರೆಗೂ ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದಿಲ್ಲ. ಹೌದು ಸರ್, ಫಸ್ಟ್ ನೋಡ್ಕೊಂಬರಿ ನೀವು. ಸೇಲ್ ಮಾಡೋದಲ್ಲ ಮೇಡಮ್, ಸೇಲ್ ಮಾಡೋದಲ್ಲ, ಇದು ಸೇಲ್ ಮಾಡಕ್ ನಾ ಬಂದಿಲ್ಲ. ಹೌದು ಸರ್, ನಾನು ಏನ್ ಬಂದ್ರು ರೈತರ ಬದಲಾವಣೆಗೆ ಬರೋದು. ಇಲ್ಲಿ ನೀವು ಮಾಡ್ರಿ ಬಿಡ್ರಿ, ಮುಂದೆ ಮಾಡೋದ್ರ ಬಗ್ಗೆ ಇವತ್ತು ಹೇಳ್ಕೊಡ್ತಾನೆ. ಇವತ್ತು ಮಾಡ್ರಿ, ಮುಂದಿನ ವರ್ಷ ಬೇರೆ ತೋಟ ವಿಡಿಯೋ ನೋಡಿದ್ರಲ್ಲ, ಇವತ್ತು ನಿಮ್ ವಿಡಿಯೋ ನೀವ ನೋಡ್ತಾರ, ನಿಮ್ ತೋಟ 10 ಮಂದಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ವ್ಯವಸ್ಥೆ ಗಿಡ ಇರೋದ್ರಲ್ಲಿ ಮಾಡೋಣ. ಈಗ ಹೋಗಿದ್ ಗಿಡದ ನಾನು ಏನು ಮಾಡಕ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಬಡ್ಡೆ ಹೋಗಿದಾವೆ, ತೊಂದರೆ ಆಗಿದಾವೆ, ಅದು ಅನಿವಾರ್ಯ ಆಗಿದೆ ಆಲ್ರೆಡಿ. ಕಳೆದ್ರ ಬಗ್ಗೆ ನಾವು ಚಿಂತೆ ಮಾಡಬಾರ್ದು, ಮುಂದಿಂದ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಈ ಕ್ಷಣದಿಂದ ಏನ್ ಬದಲಾವಣೆ ಆಗುತ್ತೋ ಅದ್ರ ಬಗ್ಗೆ ನಾ ಕಾನ್ಸಂಟ್ರೇಟ್ ಮಾಡ್ಬೋದು. ಹಾಗಾಗಿ ಇರುವಂತ ಗಿಡದಲ್ಲಿ ಆದಾಯ ತಗೊಳ್ಳೋ ಜೊತೆಗೆ ಬೇರೆದನ್ನ ಡೆವಲಪ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಏನಾಗುತ್ತೆ, ಅಷ್ಟು ಹಾಳಾಗುತ್ತೆ. ಹಾಗಂತ ಬಿಟ್ಟು ಅಡಿಕೆ ಗಿಡಕ್ಕೆ ಏನು ಕೊಡದಿದ್ರೆ ಬೆಳಿತೈತೆ, ಜನರ ತಲೆಗೆ ಏನ್ ಕಲ್ಪನೆ ಇದೆ, ಅದಕ್ಕೇನ್ ಹಾಕ್ತಾರ, ಏನೂ ಹಾಕ್ಬಾರ್ದು.
ಇದೇ ತಾವರಿಗೆಲ್ಲ ಹೋದ್ರೆ 4 ವರ್ಷಕ್ಕೆ 10 ಕ್ವಿಂಟಲ್ ಇಳುವರಿ ನೋಡ್ರಿ. ಗಿಡ ಹಚ್ಚಿದ 4ನೇ ವರ್ಷಕ್ಕೆ 10 ಕ್ವಿಂಟಲ್ ಇಳುವರಿ ನೋಡ್ರಿ. 5 ಮತ್ತು 6ನೇ ವರ್ಷಕ್ಕೆ ಅದೇ ನವೀನ ರಿಲೇಷನ್ ತೋಟ ಚೇತನ್ 5 ಮತ್ತು 6ನೇ ವರ್ಷಕ್ಕೆ ತೋಟ 65 ಕ್ವಿಂಟಲ್ 7 8 ವರ್ಷ 90 ಕ್ವಿಂಟಲ್. ಆರ್ಗ್ಯಾನಿಕ್ ಅಂದ್ರೆ ಸರ್ ಬರೇ ಸಗಣಿ ಗೊಬ್ಬರ ಕೊಡೋದು, ಬರೇ ಕುರಿ. ನಮ್ ತಮ್ಮ ಇದನ್ನಲ್ಲ ಒಂದ್ 50 ಕ್ವಿಂಟಲ್ ಬಂದಿದೆ. 4 ಎಕರೆ 16 ಗುಂಟೆಗೆ 50 ಕ್ವಿಂಟಲ್ ಬಂದಿದೆ. ಹೌದ್ರಿ. 10 ಎಕರೆ ಒಂದು 10-12 ಎಕರೆ ಒಂದು 10-12 ವರ್ಷದ್ದು 10-12 ವರ್ಷ. ಎಷ್ಟು ಎಕರೆ ಇದೆ ಅವ್ರದ್ದು? 6 ಎಕರೆ ಇದೆ ರೀ. ಒಂದು 6 ಎಕರೆ ಇದೆ. ಎಷ್ಟು ಎಕರೆಗೆ ಎಷ್ಟು ಬಂತಂದ್ರಿ? 50 ಕ್ವಿಂಟಲ್. ಎಷ್ಟು ಎಕರೆಗೆ? 4 ಎಕರೆ 16 ಗುಂಟೆ. ಬಿಡುವತ್ತ ನಿಮ್ದು ಅಲ್ಲಿ ನೀವು ಬೆಂಗಳೂರಾಗಿರೋರು. ಅದೇ ಅವ್ರು ಇಲ್ಲೇ ಅಲ್ಲೇ ಇದ್ದಾರೆ. ಆರ್ಗ್ಯಾನಿಕ್ ಅಂದ್ರ ಅದೇ ಆರ್ಗ್ಯಾನಿಕ್ ಅಂದ್ರ ಏನು ಮಾಡದೇ ಇರೋದೇ ಆರ್ಗ್ಯಾನಿಕ್. ಜನರ ತಲೆ ಕೆಡ್ಸ್ಕೊಂಡ್ಲಿಲ್ದಂಗ ಇರೋದು, ಅದನ್ನ ಜಾಸ್ತಿ ತಿಳ್ಕೊಂಡೇ ಇರೋದು, ಉಳ್ಮೆ ಮಾಡದೇ ಇರೋದು, ಒಟ್ ತಿಪ್ಪಿ ಗೊಬ್ಬರ ತೋಟಕ್ಕೆ ಹಾಕ್ಬಿಟ್ರೆ ಅದೇ ಪೂರ್ತಿ ಆರ್ಗ್ಯಾನಿಕ್. ಅಯ್ಯೋ, ಜನರ ಕಲ್ಪನೆಗಳು ಇಲ್ಲ. ಜೈವಿಕ ಕೃಷಿಗೂ ಆರ್ಗ್ಯಾನಿಕ್ ಕೃಷಿ ವ್ಯತ್ಯಾಸ ಇಷ್ಟೇ. ಸಾವಯವ ಪದ್ಧತಿ ಮಾಡ್ರಿ. ಸಾವಯವದ ಅಣ್ಣ ಜೈವಿಕ ವ್ಯತ್ಯಾಸ ಇಷ್ಟೇ. ಅಣ್ಣ ತಮ್ಮ ಇದ್ದಂಗೆ. ಹಾಗಂತ ಬಿಟ್ಟು ವಿಷ ಹಾಕ್ರಿ ಅಂತ ಹೇಳಲ್ಲ. ಯಾವ್ದೇ ರೀತಿ ರಾಸಾಯನಿಕ ಡಿಸ್ಟರ್ಬೇಷನ್ ಬೇಡ. ಮಣ್ಣು ಆರೋಗ್ಯ ಕೆಡಿಸ್ಕೊಳ್ಳೋದ್ ಬೇಡ. ಜೊತೆಗೆ ಬೆಳೆಗಳ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಣ, ಆಯುಷ್ಯ ವೃದ್ಧಿ ಮಾಡ್ಕೊಳ್ಳೋಣ. ಜೊತೆಗೆ ನಾವು ಬಳಕೆ ಈಗ ಅವ್ರು ಹೇಳ್ತಾ ಇದ್ರು, ನಿಮ್ ಲೇಬರ್ ಈಗ ಮಷಿನ್ ಬರೀ ಮಿಕ್ಸ್ ಮಾಡ್ಬೇಕಾರ ಕಣ್ಣೆಲ್ಲ ಬಗ ಬರ್ತದೆ. ನಿಮ್ ಬ್ರದರ್ ಹೇಳ್ತಾ ಇದ್ರು, ಕಣ್ಣೆಲ್ಲ ಉರ್ದು ಹೋಗಿತ್ರಿ ನಂದು ಹಿಂದ್ ಕೆಮಿಕಲ್ ಮಿಕ್ಸ್ ಮಾಡಿ ಅಂತ. ಇವತ್ತು ನೋಡಿ ಆರಾಮ ಮಾಡ್ತಾರೆ. ಈಗ ಎಲ್ಲ ಮಾತಾಡ್ತಾನ ಅಲ್ರಿ. ಇವತ್ತು ಕಲಿಸ್ತಾರಲ್ಲ ಅವ್ರು. ಕಣ್ಣು ಉರಿಲ್ಬೇಕಾರ ಅವ್ರದ್ದು ಕಣ್ಣು ಉರಿಯಲ್ಲ. ನೋಡಿ ಈ ಗಿಡ ಈ ತರ ಇತ್ತಂದ್ರೆ ಮೇಡಮ್ ಅವ್ರು ಏನಂತ ತಪ್ಪು ಕಲ್ಪನೆ ಸರ್. ಕಳೆನಾಶಕ ಹೊಡೆದ್ರೆ ಹಸೂರಿ ಇರುತ್ತೆ ಗಿಡ ಅಂತ ಹೇಳ್ತಾರೆ. ನೋಡಿ ಈ ಸುಳಿ ತಿಂತಾ ಇದೆ. ನೋಡ್ರಿ ಈ ತರ ಇತ್ತಂದ್ರೆ ಎಲೆಗಳು ಆರೋಗ್ಯ ಆಹಾರ ಬಿಡಕ್ಕಾಗತ್ತೆ. ಕಾಯಿ ಬಿಡ್ತದ. ಅದು 3 ಸಲ ಸ್ಪ್ರೇ ಮಾಡ್ತಾರ ಸರ್. 1 ವರ್ಷ ನಾನು ಅದೇ ವರ್ಷಕ್ಕೆ 1 ಸಲ. ಈಗ ಹೊಡಸ್ಬೇಕಲ್ರಿ, ಈಗ ಸ್ಪ್ರೇ ಕೊಡ್ಬೇಕು. ನಮ್ದು ಮುಗಿತು. ನೀವು 1 ಸಲ ಹೊಡೆದ್ ಸಾಕು, ಮುಂದೆ ಆ ತೊಂದ್ರೆ ಕಾಡಲ್ಲ. ಈ ನೋಡ್ರಿ ಈ ತರ ಇದ್ರೆ 20 ಕ್ರೇ ಬಂದಾಗ್ಬಿಟ್ರೆ ಗಿಡದಲ್ಲಿ ನೋಡಿ ಪೂರ್ಣ ತಿಂದ ಹಾಕ್ತಾ ಇದೆ. ನೋಡ್ರಿ ಏನೇನು ಇಲ್ಲ. ಹೌದಾ ಮೇಡಮ್? ಮತ್ತೆ ಕೊನೆಯದಾಗಿ ತಾವು ಏನಾದ್ರು ವಿಷಯಗಳಿದ್ರೆ ಇನ್ಫಾರ್ಮ್ ಮಾಡ್ರಿ. ನಾನು ಮೇಡಮ್ ಇದ್ರಲ್ಲಿ ಏನೇನು ಕೊಟ್ಟಿದ್ದೀನಿ ಅಂದ್ರೆ ಸ್ಪ್ರೇ ಕೊಟ್ರೆ ಕೀಟ, ರೋಗ, ಹುಳು, ಆಮೇಲೆ ಈ ಇವೇನು ಕೊಳೆ ರೋಗ ಬರುತ್ತಲ್ಲ, ಮುಂಡಿಗೆ ರೋಗ, ಸುಳಿ ಮುಂಡಿಗೆ ರೋಗಗಳು, ಆಮೇಲೆ ಕಾಯಿ ಕೊಳೆ ರೋಗ, ಆಮೇಲೆ ಸುಳಿ ಕೊಳೆ ರೋಗ, ಆ ತರ ಸಮಸ್ಯೆಗಳಿಂದ ಒಣಗ್ತಾ ಇರೋದು, ಇವೆಲ್ಲಾ ವಿಷಯಗಳನ್ನ ನೋಡ್ರಿ ಎಲ್ಲ ಎಷ್ಟು ಒಣಗಿದಾವ್ ನೋಡಿ ಸರ್. ಇದೆಲ್ಲ ರಾಸಾಯನಿಕ ಗೊಬ್ಬರ ಬೆಂಕಿ ಹಾಕಿರಲ್ಲ. ಎದ್ರದ್ದು ಸುಟ್ಟಾರಲ್ಲ ಏನದು? ಅದೇ ಇವಾಗ ಗರಿ ಸುಟ್ಟವ್ರಿ. ಯಾ ಗರಿ? ಇವರು ಇಲ್ಲಿ ಹಾಕ್ಯಾನಲ್ರಿ ಮೇಡಮ್. ಅವ್ನ ಯಾಕೆ ಸುಡ್ತೀರಿ ಮೇಡಮ್? ಯಾರು ಹೇಳಿದ್ರು ಸುಡಾಕೆ? ಅದೇ ಅವ್ರೆ ಕ್ಲೀನ್ ಆಗಿರ್ಲಿ ಅಂತ ಮಾಡ್ತಾವ. ಯಾರು? ಅದೇ ಈ ಕೆಲಸನ ನೀವ್ ಹೇಳಿದೆ ಮಾಡ್ತಾರೋ ನೀವ್ ಹೇಳಿದ್ ಮಾಡ್ತಾರ? ನಮ್ ತಮ್ಮ ಹೇಳಿದ ಮಾಡ್ದ. ಇಲ್ಲಿ ಹಾಕ್ಯಾನ ನೋಡ್ರಿ ಇದೆಲ್ಲ. ಅದನ್ನ ಮಾಡಕ್ಕೆ ನಾನು ಇದಕ್ಕೆ WDC ಬರ್ತೈತಲ್ರಿ ಹಾಕು. ಮೇಡಮ್ ಇದೇನು ಬೇಡ್ರಿ. ಒಂದ್ ಕಡೆ ಗುಡ್ಡಿ ಹೋಗಿದ್ರ ಒಗಿರ ಇಲ್ಲಿ ಕೊಳಿತೈತದು. ಅದನ್ನ ಯಾಕೆ ಸುಡ್ತೀರಾ? ಸುಟ್ರ ಅಲ್ರಿ ಮಣ್ಣ ಸುಟ್ಟು ಹೋಗಿರಿ ನೀವು. ಆರ್ಗ್ಯಾನಿಕ್ ಮ್ಯಾಟರ್ ತಯಾರಾಗದ್ ಹೇಗೆ ನೀವೇ ಹೇಳ್ರಿ? ಆರ್ಗ್ಯಾನಿಕ್ ಮ್ಯಾಟರ್ ಹೆಂಗ್ ತಯಾರಾಗುತ್ತೆ? ಕಾರ್ಬನ್ ಅಂತ ಹೇಳ್ತಾರ. ದುಡ್ಡು ಕೊಟ್ಟು ಹೊರ ತರದ ತಿಪ್ಪೆ ಗೊಬ್ಬರ ತರಕ್ ದುಡ್ಡು ಇದೀರಾ ನಿಮ್ ಹತ್ರ? ಇದನ್ನ ಸುಟ್ಟು ಬಿಟ್ಟು ತಿಪ್ಪೆ ಗೊಬ್ಬರ ತರಕ್ ದುಡ್ಡು ತರ್ತೀರಾ? ಕಾರ್ಬನ್ ತಯಾರಾಗತ್ತೆ ಇದ್ರಲ್ಲೇ. ನೀವ್ ಇದನ್ನ ಯಾಕೆ ಸುಡ್ತಾ ಇದ್ರಿ? ತಪ್ಪಲ್ವಾ ಇದು? ಪ್ಲಾಸ್ಟಿಕ್ ಹೊರಗೆ ಹಾಕ್ರಿ, ಪ್ಲಾಸ್ಟಿಕ್ ಸುಡ್ರಿ ಅಂತ ಹೇಳಿದ್ರೆ ಇದನ್ನ ಸುಡ್ತೀರಾ? ಮತ್ ಅವ್ರ ಅಲ್ರಿ ಈಗ ನೀವ್ ಹೇಳಿದ್ರಿ ಒಬ್ಬ ವ್ಯವಸಾಯ ಮಾಡಂತ ವ್ಯಕ್ತಿ ಇಲ್ಲೇ ಇದ್ಕ ಲೋಕಲ್ ಇದ್ದವ್ರು ಬಿಡು ನಿಮ್ ಹಂಗ ಜಾಬ್ ಅಲ್ಲಿ ಇರೋದ್ರ ಬಿಡಪ್ಪ ಅಲ್ಲೇನೋ ಕೆಲಸ ಮಾಡ್ತಾರೆ ಬಿಜಿ ಇರ್ತಾರ ಅನ್ಬೋದು. ಈಗ ಇವ್ರು ಇಲ್ಲೇ ಇದ್ದು 4 ಎಕರೆಕ ಎಷ್ಟು 4 ಎಕರೆ ಎಷ್ಟು ಅಂದ್ರಲ್ಲ ಅವ್ರದ್ದು? 4 ಎಕರೆ 6 ಎಕರೆ ರೀ. ಮತ್ 6 ಎಕರೆಕ ಎಷ್ಟು ಕ್ವಿಂಟಲ್? 50 ಕ್ವಿಂಟಲ್ ರೀ. ಇವೆಲ್ಲ ಇಟ್ಕೊಂಡ್ರೆ ಹೆಂಗ್ರಿ ವ್ಯವಸಾಯದಲ್ಲಿ? ಗರಿಗಳನ್ನ ಬೇಕಾದ್ರೆ ಒಂದ್ ಕಡೆ ಗುಡ್ಡಿ ಹಾಕ್ರಿ. ನೀವೀಗ ಕಳೆ ಹೊಡೆಯಬೇಕಾದ್ರೆ ಸರಿ ಆಗಲ್ಲ ಅಂದ್ರೆ ಒಂದ್ ಕಡೆ ಗುಡ್ಡಿ ಹಾಕ್ರಿ. ಇದಕ್ಕಂತೂ ಬಡ್ಕೊಂತಾರ ಕಳೆನಾಶಕ ಹೊಡ್ಸು ಅಂತ. ನಾನೇ ಹೊಡ್ಸಿಲ್ಲ ಸರ್. ಬ್ರಷ್ ಕಟರ್ ನನಗೆ ಹೇಳೇನಿ 3 ವರ್ಷ ಮಾಡಿದಿರಾ? ಇಷ್ಟು ವರ್ಷ ಮಾಡಿದಿರಾ? ಅದೇ ಸರ್ ಸಾಕಾಗೈತ್ ನನಗೆ. ಸಮಸ್ಯೆ ಪರಿಹಾರ ಆಗಿಲ್ಲ ಅಂದ್ಮೇಲೆ ಆಗಿಲ್ಲ ಆಗುತ್ತೆ ಸಮಸ್ಯೆ. ಅಲ್ಲ ಸಮಸ್ಯೆ ಹೆಚ್ಚಾಗುತ್ತೆ. ನನಗೆ ತಿಳಿದಂಗೆ ಸಮಸ್ಯೆ ಹೆಚ್ಚಾಗುತ್ತೆ ಸರ್. ನಾನು ಒಂದೊಂದ್ ಗರಿನೂ ನೋಡ್ತೀನಿ. ಈಗ ಅಬ್ನಾರ್ಮಲ್ ಅನ್ಸುತ್ತೆ. ಈ ಸುಳಿ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಅವ್ನ ಇಲ್ಲೇ ಇದ್ದು ನೋಡಲ್ಲ ನಮ್ ತಮ್ಮ. ಬಿಡು ಅದ್ ಹಂಗ ಅಂತ ಹೇಳ್ತಾನ. ಅಯ್ಯೋ ಎಷ್ಟು ಅಸಡ್ಡೆ ವ್ಯವಸಾಯದಲ್ಲಿ ಅವ್ರು ಮಾಡ್ತಾರಂತ ನಾನ್ ಬಿಟ್ಟೆ ಸರ್. ಇದು ಇದು ಮಿಸ್ಗೈಡ್ ಐತೆಲ್ಲ ಮೇಡಮ್. ಈಗ ನೀವು ನಿಮ್ ಬ್ರದರ್ ಹತ್ರ ಹೇಳ್ತಾ ಮಾಡ್ರಿ. ಆದ್ರೆ ಏನ್ ಮಾಡಕ್ಕಾಗಲ್ಲ. ಮತ್ತೆ ಅನಿವಾರ್ಯ ಇಲ್ಲಿ ಪಾಪ ನೀವು ನೋಡ್ಕೊಳಕ್ಕಾಗಲ್ಲ. ಬಂದಾಗ ನಾನು ಓಡಾಡ್ ಮಾಡ್ಸಿ ಇಷ್ಟಕ್ಕೆ ಐತಿ ಇದು. ನಾನು ಓಡಾಡ್ ಮಾಡ್ಸಿ ಇಷ್ಟಕ್ಕೆ ಐತಿ. ಆದ್ರೆ ಈಗ ಏನ್ ಮಾಡ್ರಿ, ಈ ಕ್ಷಣದಲ್ಲಿ ಡಿಸಿಷನ್ ತಗೋರಿ. ನಾ ಏನ್ ಹೇಳ್ತಾನೋ ಅದನ್ನ ಅಡಾಪ್ಟ್ ಮಾಡ್ರಿ. ಬರೀ ಅವ್ರಿಗೆ ಹೇಳಿ ಕೈ ಬಿಡತ್ತಲ್ಲ. ಲೇಬರ್ ಹೇಳ್ರಿ, ಲೇಬರ್ ಸ್ಪ್ರೇ ಮಾಡ್ಸೋದ್ ಏನೈತೆ ತಗೋರಿ, ಕೆಲಸ ಮಾಡಿಸಿ. ನೀವೇನಿದಿಲ್ಲ 2 ದಿವಸ, 1 ವಾರದಲ್ಲಿ 2 ದಿವಸ 3 ದಿವಸ
ಬಂದಾಗ ಇಲ್ಲಿ ಮಾಡೋದು ಕೆಲಸ ಮುಗಿಸ್ಬಿಡ್ರಿ ಆರಾಮ್ರಿ ಆಮೇಲೆ ಉಳಿದ ನೀರ್ ನೋಡ್ಕೊಳಪ್ಪ ಅಂತ ಹೌದು ಅವ್ರಿಗೆ ಈಗ ನೀರ್ ಕೊಡ್ತೀನಿ ಸರ್ ಫೆಬ್ರವರಿ ಬರೋ ತನಕ ಈಗ ಅವ್ನ ಅದನ್ನಲ್ಲ ನೀರ್ ಕೊಟ್ಕೊಂಡ್ಬಿಡ್ತಾನೆ ಆಮೇಲೆ ಬಿಸಿಲು ಬಂದ್ರೆ ಉಳ್ಳಲ್ಲ ನೀರು ಡಬಲ್ ಡ್ರಿಪ್ಪರ್ ಕೊಡ್ತೀನಿ ಇದಕ್ಕೆ 16 mm ಹಾಕಿ ಕೈ ಬಿಟ್ಬಿಡ್ತೀನಿ ರೆಡಿ ಇದೆ ಈಗ ಸದ್ಯ ಹೈ ನೀರ್ ಕೊಡ್ತಾ ನೀರ್ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಬಿಸಿಲು ಜಾಸ್ತಿ ಇಲ್ಲ ಇವಾಗ ಡ್ರೈನೇಜ್ ಮಾಡೋದು ಪ್ಲಾನಿಂಗ್ ಮಾಡೋದು ಮಾಡ್ತೀನಿ ಅಂದ್ರೆ ಯಾಕೆ ಗೊತ್ತಾ ಈಗ ಆಲ್ರೆಡಿ ಗರ್ಭಗಳು ಬರ್ತದೆ ಹೊಂಬಳೆ ಸ್ಟಾರ್ಟ್ ಆಗಿದೆ ಈಗ ನಾವು ಗೊಬ್ಬರ ಕೊಟ್ಟ ತಕ್ಷಣ ಆಟೋಮೆಟಿಕ್ ಗಿಡ ಚೇಂಜ್ ಆಗುತ್ತೆ ಎಲೆಮೇರ್ ಸ್ಪ್ರೇ ಕೊಟ್ಟ ತಕ್ಷಣ ಚೇಂಜ್ ಆಗುತ್ತೆ ಮೇಡಮ್ ಇದನ್ನ ನಾವು ಈ ಡ್ರೈನೇಜ್ ಅಂತ ತೆಗೆಯೋದನ್ನ ಹೆಚ್ಚು ಕಮ್ಮಿ ಡಿಸೆಂಬರ್ ಒಳಗಡೆ ಮುಗಿಸಿದ್ರೆ ಬಹಳ ಚಲೋ ಇತ್ತು ಕಾರಣ ಏನಂದ್ರೆ ಈಗ ಬಿಟ್ಟೆ ಅಂತ ತಿಳ್ಕೊಡ್ರಿ ಇಲ್ಲ ಸರ್ ಈ ವರ್ಷ ಇರ್ಲಿ ಬೇಕಾದ್ರೆ ಮುಂದಿನ ವರ್ಷ ಮಾಡೋಣ ಅನ್ಬೋದು ನೀವು ಎರಡು ಚಾಯ್ಸ್ ಮಾಡಿ ನೀವೇ ಹೇಳ್ರಿ ನನಗೆ ಕಾರಣ ಏನಂದ್ರೆ ಈ ವರ್ಷ ನಾ ಫಸ್ಟ್ ಬಂದಿರೋದು ಹಾಕ್ತಾ ಇರೋದು ಈಗ ನೀವು ಅಲ್ಲ ಡಿಸೆಂಬರ್ ಈಗ ನಾವು ಡ್ರೈನೇಜ್ ಮಾಡಿಲ್ಲ ಅಂದ್ರೆ ಡ್ರೈನೇಜ್ ಆಮೇಲೆ ಮಾಡೋಣ ಅಂತ ಹೋದ್ವಿ ಅಂದ್ರೆ ಈಗ ಡ್ರೈನೇಜ್ ಮಾಡಿದ್ರೆ ತಕ್ಷಣ ಬೇರೆ ಹರ್ಕೊಡುತ್ತೆ ಬೇಗ ಗಿಡ ಸುಧಾರಿಸುತ್ತೆ ಪ್ಲಸ್ ಮುಂದಿನ ಇಳುವರಿ ಕೊಡ್ತಾ ಕೊಡಲ್ಲ ನಾವು ಎಷ್ಟು ಲೇಟ್ ಮಾಡ್ತಾವೋ ಡ್ರೈನೇಜ್ ಮಾಡಕ್ಕೆ ಡ್ರಂಚ್ ಮಾಡಕ್ಕೆ ಲೇಟ್ ಆಗುತ್ತೋ ಅಷ್ಟು ಮುಂದಿನ ಬೆಳೆಗೆ ತೊಂದರೆ ಆಗುತ್ತೆ ಗಿಡ ಬೇಸಿಗೆ ಬಂದಾಗಿ ಗಿಡ ಡಲ್ ಆಗುತ್ತೆ ಯಾಕಂದ್ರೆ ಬೇರೆ ಇರ್ತೈತಲ್ಲ ಬೇರೆದಾಗ ಡಲ್ ಆಗುತ್ತೆ ಒಂದ್ ವರ್ಷ ಒಂದು 20-30% ವ್ಯತ್ಯಾಸ ಆಗುತ್ತೆ ಸ್ವಲ್ಪ ಗಿಡದ ಕಲರ್ ಸ್ವಲ್ಪ ಡೈವಣದಾಗಿದ್ದು ಕಾಣುತ್ತೆ ಈಗ ಬೇಗ ಮಾಡಿದ್ರೆ ಗೊಚ್ಚಾಕ್ಸೋದ್ ಬೇಡ ಅಂದ್ರೆ ಏನು ದಯವಿಟ್ಟು ಹಾಕ್ಬೇಡಿ ಅವಕ್ಕೇನು ಬೇಡ ಮೇಡಮ್ ಸಸ್ಟೈನೇಬಲ್ ಅದು ಯಾವತ್ತು ನೋಡ್ರಿ ಅಲ್ಲಿದೆ ಅಲ್ಲ ಅದು ಕಲಿಗೆ ಬಿಟ್ಟು ಇವಾಗ ನಾವು ಡ್ರೈನೇಜ್ ತೆಗೆದ್ವಿ ಅನ್ಕೊಳ್ಳಿ ಸರ್ ಈ ಮಣ್ಣ ಆ ಬದಿಗೆ ಹಾಕ್ಬೋದಾ ಅದ್ರ ಬದಿಗೆ ಹಾಕ್ಬಾರ್ದು ಮಧ್ಯದಲ್ಲಿ ಹಾಕೊಳ್ರಿ ಹಿಂಗ ಇದು ಒಳ್ಳೆ ಪಾಯಿಂಟ್ ಒಳ್ಳೆ ಜನರ ತಲೆಗೆ ಏನಿದೆ ಇದಕ್ಕೆ ನೀವು ಮಣ್ಣು ಕೊಡ್ಬೇಕು ಅಂತ ನೀವು ಹೇಳ್ತೀವಿ ಹೌದು ಸರ್ ವರ್ಷ ಕೊಡ್ತೀವಿ ಅಂತಾರೆ ಸರ್ ನಾವ್ ಹೆಂಗ್ ಫರ್ಟಿಲೈಸರ್ ಕೊಡ್ತೀವೋ ಹಂಗ್ ಮಣ್ಣು ಕೊಡ್ತೀವಿ ಅದಕ್ಕೆ ಮೇಲ್ ಬಂದತಿ ಅಂತ ನನಗೆ ಹೇಳ್ತಾರೆ ಸಿಂಪಲ್ ಒಂದ್ ದಾರಿ ಹೇಳ್ಕೊಡ್ತೀನಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಅಂದ್ರೆ ವಿಡಿಯೋ ಮೂಲಕ ಸಾಕಷ್ಟು ಜನರಿಗೆ ಗೊತ್ತಾಗಲಿ ವಿಷಯ ಮೇಡಮ್ ಇದು ಯಾಕೆ ಮೇಲ್ ಬಂತು ಅನ್ನೋದು ನಾವು ಪ್ರಶ್ನೆ ಮಾಡ್ಕೋಣ ಇದು ಯಾಕೆ ಮೇಲ್ ಬರ್ತೈತಿ ಅಂದ್ರೆ ನಾವು ಇಲ್ಲಿ ಕಲ್ಟಿವೇಶನ್ ಮಾಡ್ತೇವೆ ಹೌದು ಸರ್ ಇಲ್ಲಿ ತನಕ ಆಗುತ್ತೆ ವೇಟ್ ಟನ್ ಗಟ್ಟಲೆ ವೇಟ್ ಅನ್ನ ಟ್ರ್ಯಾಕ್ಟರ್ ಹೊಡಿತೀವಿ ಹಸಿ ಎಲ್ಲ ಹೊಡಿತೀವಿ ಜೊತೆಗೆ ರೂಟ್ರು ಅವೇನು ಬ್ರಷ್ ಕಟ್ ಎಂತ ಅಂತಿರಲ್ಲ ನೀವು ಇದು ಏನು ಅದಕ್ಕೆ ಬಳ್ಳೆ ಎಲ್ಲ ಹೊಡಿತೀವಿ ಬಾಂಡ್ಲೆ ಹೊಡಿತಾರೆ ಹೊಡೆದಾಗ ಆ ಬೇರ್ಗಳು ಕಟ್ ಮಾಡ್ತಾರೆ ಸರಿನಾ ಪ್ಲಸ್ ನೀವು ಮೊದಲ ಈ ಯಾವ್ದು ಶುಂಠಿ ಮಡಿ ಮಾಡಿರಿ ಶುಂಠಿ ಮಡಿದ ಬೇರ್ಗಳು ಹರಿದಾರೆ ಆ ಬೇರ್ಗಳು ಕಟ್ ಆಯ್ತು ಅಂದ್ರೆ ಈ ತೆಂಗು ಮತ್ತು ಅಡಿಕೆಯಲ್ಲಿ ಒಂದು ಸಮಸ್ಯೆ ಏನಂದ್ರೆ ಯಾವ ಬೇರ್ ಕಟ್ ಆಗುತ್ತೋ ಅದು ಎಲ್ಲಿ ಕಟ್ ಆಗುತ್ತೋ ಆ ಇಡೀ ಬೇರ್ ಸತ್ತೋಗುತ್ತೆ ಅದು ಗೊತ್ತಿರಲಿ ನಿಮಗೆ ಒಂದು ಬೇರ್ ಕಟ್ ಆಯ್ತು ಅಂದ್ರೆ ಅಡಿಕೆ ಮತ್ತು ತೆಂಗಲ್ ಮಾತ್ರ ಹೇಳ್ತಾರೆ ಇವೆರಡು ಬೆಳೆಗಳಲ್ಲೇ ಈ ಉದಾಹರಣೆ ಬೇರೆ ಇಲ್ಲಿದೆ ಅಂತ ತಿಳ್ಕೊಳ್ರಿ ನಾವಿಲ್ಲಿ ಉಳುಮೆ ಮಾಡ್ಬೇಕಾದ್ರೆ ಕಟ್ ಮಾಡ್ತೇವೆ ನಾವೇನ್ ಮಾಡ್ತೇವೆ ಹತ್ರ ಹೊಡೆದಲ್ತೋ ದೂರ ಹೊಡೆದ ನಿಂತೇವೆ ಬೇಲ್ ಹುಡ್ಕೊಂಡು ಬೇರೆ ಬಂದಿರುತ್ತೆ ಮೇಲೆ ಆಹಾರ ಹುಡ್ಕೊಂಡು ಬಂದಿರುತ್ತೆ ನೀವು ನೀರು ಇದು ಯಾವ್ದು ಈಗ ಸೊಗೆ ಹಾಕಿರ್ತಿರಲ್ಲ ಮಳೆಗಾಲದ ನೋಡ್ಬೇಕು ಗೊತ್ತಾಗುತ್ತೆ ಬೇರ್ಗಳ ಮೇಲೆ ಬಂದಿರ್ತವೆ ಈ ಬೇರಲ್ಲೇ ಇಲ್ಲಿ ಕಟ್ ಮಾಡಿದ್ರಿ ಅಂದ್ರೆ ಅಲ್ಲಿಂದ ಬರುವಂತ ಆಹಾರ ಇಲ್ಲಿ ಬಂದಾತಲ್ಲ ಇದು ಬೆಳೆಸಕ್ ಆಗಲ್ಲ ಅದಕ್ಕೆ ಹೊಸ ಬೇರ್ನ ಮತ್ತೆ ಹೊಸ ಬೇರ್ ಸ್ಟಾರ್ಟ್ ಮಾಡ್ತಿಲ್ಲ ಈ ಹೊಸ ಬೇರ್ ಬಂದ್ ಮೇಲ್ ಬರುತ್ತೆ ಸರಿನಾ ಒಂದು ಎರಡೇದು ಇದಕ್ಕೆ ಆಹಾರ ಹುಡುಕುತ್ತೆ ಗಿಡ ಈ ಆಹಾರ ಇಲ್ಲಿ ಇರ್ಬೇಕು ನಿಜವಾಗ್ಲೂ ಗಿಡದ ಆರೋಗ್ಯ ಎಲೆಗಳು ತಗೊಳುವಂತದ್ದು ಆರೋಗ್ಯ ಇರುತ್ತೆ ಬೇರೆ ಹೌದಾ ನಾವೇನ್ ಮಾಡ್ತಿದೀವಿ ಆಹಾರ ಎಲ್ಲಿ ಕೊಡ್ತೇವೆ ಇಲ್ಲಿ ಕೊಡ್ತೇವೆ ನೋಡ್ರಿ ನಾಲೆಡ್ಜ್ ಇಲ್ಲ ಸರ್ ಗೊಬ್ಬರ ಕೊಡೋರಿಗೆ ನಾನು ಹೇಳ್ತೀನಿ ನಾವ್ ಹಿಂದೆ ಹೋಗ್ಬೇಕು ಒಬ್ಬೊಬ್ರಿಂದ ಹಿಂದೆ ಹೋಗಲ್ಲ ನಾಲೆಡ್ಜ್ ಇಲ್ಲ ಚಿಕ್ಕ ಗಿಡಕ್ಕೆ ಹತ್ರ ಕೊಡಿ ದೊಡ್ಡ ಗಿಡಕ್ಕೆ ದೂರ ಕೊಡಿ 1.5 ಅಡಿ ಬಿಟ್ಟು ಕೊಡಿ ಅಂತ ಹೇಳಿ ಮಾಡಿಸ್ಬೇಕು ನಾವೇನ್ ಹೇಳ್ತೋ ಅದ್ ಮಾಡಕ್ ನೀವು ನಂಬಲ್ಲ ಸರ್ ನಾನು ಅವ್ರ ಹಿಂದೆ ಮೂವ್ ಆಗಿ ಹೋಗಿದ್ದೀನಿ ಇಲ್ಲಿ ಹೇಳಿರ್ತೀನಿ ಮುಂದಿನ ಸಾಲಿಗೆ ಮರ್ತ್ ಬಿಡ್ತಾರೆ ಈಗ ಹೇಳ್ತೀನಿ ಕೇಳ್ರಿ ಈಗ ನಾನು ಹೇಳ್ತದಲ್ಲ ಅದನ್ನ ಕಂಟಿನ್ಯೂ ಫಾಲೋ ಮಾಡ್ಲೇಬೇಕು ಕಾರಣ ಏನ್ ಗೊತ್ತಾ ನಾವೇನ್ ಹೇಳ್ತೋ ಅದನ್ನ ಮಾಡಕ್ ಅವ್ರ ಅವ್ರು ಹೇಳಿದಾಗ ನಾವ್ ಮಾಡೋದಲ್ಲ ಸಿಸ್ಟಮ್ ನಾವ್ ಹೇಳ್ಕೊಡೋಣ ಹಿಂಗಿರ್ಬೇಕಾ ಹಿಂಗೆ ಅದು ತನ್ನಿಂತಾನ ಆಗುತ್ತೆ ನಾವೇನ್ ಮಾಡ್ತೇವೆ ಎಲ್ಲ ಗಿಡ ನೋಡಕ್ ಆಗಲ್ಲ ಎಲ್ಲರೂ ನೋಡಕ್ ಆಗಲ್ಲ ಖರೆ ಇನ್ಸ್ಟ್ರಕ್ಷನ್ ತಪ್ಪಾಗ್ತದೆ ನಾವ್ ಇನ್ಸ್ಟ್ರಕ್ಷನ್ ಕೊಡೋ ರೀತಿ ತಪ್ಪ ಮಾಡಿದೇವೆ ಅಂತ ಅರ್ಥ ಸರಿನಾ ಗೈಡೆನ್ಸ್ ಸರಿ ಮಾಡಿಲ್ಲ ನೀವು ಅಷ್ಟು ಬಿಟ್ರೆ ನನಗೆ ಮೇಲೆ ಅನ್ಸುತ್ತೆ ನಾ ಯಾರ ಮೇಲೂ ದೃಷ್ಟಿ ಅಲ್ಲ ಅಥವಾ ನಿಷ್ಠವಾಗಿದ್ದೀವಿ ನನಗೆ ಇವತ್ತು ನಿಷ್ಠವಾಗಿ ಮಾತಾಡಿದ್ರೆ ಮುಂದೆ ಬದಲಾವಣೆ ಆಗುತ್ತಿಲ್ಲ ಇಲ್ಲ ಸುಮ್ಮನೆ ಸೇಲ್ ಮಾಡಿ ಹೋಗ್ಬಿಟ್ರೆ ಅವ್ರು ಹೆಂಗ್ ಮಾಡಿರಲ್ಲ ಹಂಗ ಮಾಡೋದಲ್ಲ ನಾವು ಯಾಕೆ ಹಂಗ ಮಾಡಕ್ ಹೋದ್ರೆ ನಾವು 18 ವರ್ಷ ಮಾಡಕತ್ತಿದ್ವಿ ಆಯ್ತಾ ಈ ಬೇರು ಇಲ್ಲಿ ಆಹಾರ ಸಿಗ್ತಾ ಇಲ್ಲ ಅಂತ ಗಿಡ ಇಲ್ಲಿ ಬೇರೆ ಹುಟ್ಟಿಸುತ್ತೆ ನಾವೇನ್ ಮಾಡಕತ್ತೀವಿ ಅದಕ್ಕೆ ಆಹಾರನ ಅಲ್ಲಿ ಕೊಡದ್ ಬಿಟ್ಟು ಇಲ್ಲಿ ಕೊಡ್ಬೇಕಾಗಿತ್ತು ತಪ್ಪು ಮಾಡ್ತೀವಿ ಜೊತೆಗೆ ಈ ಬೇರ್ನ ಕಟ್ ಮಾಡೋದನ್ನ ಬಂದ್ ಮಾಡ್ಬೇಕಾಯ್ತು ಅದು ಮಾಡ್ತಿಲ್ಲ ಎರಡು ವಿರುದ್ಧ ದಿಕ್ಕಲ್ಲಿ ಮಾಡ್ತಾ ಇರೋದಕ್ಕೆ ಬೇರ್ ಮೇಲ್ ಬರುತ್ತೆ ನೀವೇನ್ ಅನ್ಕೊಂಡ್ರಿ ಇಲ್ಲಿರೋ ಮಣ್ಣನ್ನ ಅಥವಾ ಬೇರೆ ಕಡೆ ಮಣ್ಣು ತರಿಸಿ ಇದಕ್ಕೆ ತುಂಬಾ ಹಾಕ್ಬಿಟ್ರೆ ಗಿಡ ಉಳ್ಕೊಳುತ್ತೆ ಅಂತ ಇಲ್ಲ ಯಾಕೆ ಅಂದ್ರೆ ಗಿಡ ಬದುಕೋದು ವಾತಾವರಣದಲ್ಲಿ ಇಲ್ಲಿ ಬೇರ್ ಮಾತ್ರ ಇಲ್ಲಿರೋದು ಅದ್ರ ಗಿಡದ ಸಂಪೂರ್ಣ ವ್ಯವಸ್ಥೆ ಇರೋದು ಇಲ್ಲಿ ಗಾಳಿ ಬೆಳಕು ಸೂರ್ಯನ ಕಿರಣ ಪ್ರತಿಯೊಂದು ಅಕ್ಸಿವೇಶನ್ ಮಾಡ್ಕೊಳ್ಳೋದು ಇಲ್ಲಿ ಅದು ಇಲ್ಲಿ ಮಣ್ಣಿಗೆ ನಾವು ಮಣ್ಣು ಹಾಕ್ತೇವೆ ಅಂತ ತಿಳ್ಕೊಳ್ರಿ ಈ ಮಣ್ಣಲ್ಲಿ ಮತ್ತೇನ್ ಮಾಡ್ತಿದ್ವು ಈ ಬೇರ್ಗಳು ಈ ಕಡೆ ಆಹಾರ ಸಿಗಲ್ಲ ಅದಕ್ಕೆ ಇಲ್ಲಿ ಮಣ್ಣಲ್ಲಿ ಆಹಾರ ಇರೋದನ್ನ ಹುಡ್ಕೊಂಡು ಮತ್ತೆ ಮೇಲ್ ಬರುತ್ತೆ ನೀವು ಎಷ್ಟು ಮಣ್ಣು ಕೊಡ್ತಾ ಹೋಗಿರೋ ಮೇಲ್ ಬರುತ್ತೆ ಮಣ್ಣು ಸರಿನಾ ಅದ್ರ ಬದ್ದಾಗಿ ನಾ ಹೇಳುದು ಇಲ್ಲಿ ಏನು ಕೊಡ್ಬೇಡ್ರಿ ಇಲ್ಲಿ ಡ್ರೈನೇಜ್ ಮಾಡ್ಬಿಟ್ಟು ಗೊಬ್ಬರಗಳೆಲ್ಲ ಇಲ್ಲಿ ಹಾಕೊಂಡು ಅಥವಾ ದೂರ ನಾವು ಗೊಬ್ಬರ ಕೊಟ್ಟು ಇದ್ರ ಬೇರೆಗಳು ಇಲ್ಲಿ ಬೆಳಕ್ ಹಚ್ಚೋಣ ಇದೇನ್ ಮಾಡ್ತೀವಿ ಈ ಕೆಳಗಡೆ ಬೇರೆ ಇದಲ್ಲ ಇದಕ್ಕೆ ಆಹಾರ ಹುಡ್ಕೊಂಡು ಇದು ಇಲ್ಲಿ ಬರುತ್ತೆ ಯಾವಾಗ ಈ ಗಿಡ ಈ ಮೇಲ್ ಬೇರೆ ಬಂದಾಗುತ್ತೆ ಬೇರೆ ಪ್ಲಸ್ ಇದಕ್ಕೆ ಆಹಾರ ಚೆನ್ನಾಗಿ ಸಿಕ್ತು ಅಂದ್ರೆ ಈ ಬೇರೆ ಗಟ್ಟಿ ಆಗ್ಬಿಟ್ಟು ಅಂದ್ರೆ ಗಿಡ ಯಾವ ಗಾಳಿ ಮಳೆ ಬಂದ್ರು ಬೀಳಲ್ಲ ಇದು
ನೀವ್ ಅನ್ಕೋತ್ರಿ ಸರ್ ಮೇಲ್ ಬಂತ ಬೇರು ಬಿದ್ಬಿಡುತ್ತಾ? ಎಲ್ಲ ಇದಕ್ಕೆ ಉಲ್ಟಾ ಕೆಲಸ ಮಾಡ್ಬೇಕಾಯ್ತೇನು, ಬೇರ್ ಉಸಾಡಕ್ ರೆಡಿ ಮಾಡ್ಕೊಡ್ಬೇಕು. ಬೇರ್ ಉಸಾಡ್ಬೇಕು. ಬೇರ್ ಉಸಾಡಕ್ ರೆಡಿ ಆತಂದ್ರೆ ಇದು ಆಟೋಮೆಟಿಕ್ ಮೇಲ್ ಬರೋದ್ ಬಂದ್ ಮಾಡುತ್ತೆ, ಆಹಾರ ಹೊಡ್ಕೊಂಡು ಇಲ್ಲಿ ಬರುತ್ತೆ. ಗಾಳಿ ಬೇಕದಕ್ಕ, ಗಾಳಿ ಸಿಗ್ತಾ ಇಲ್ಲ. ಎರೆ ಮಣ್ಣು ಮೇಲ್ ಬೇರೆ ಮಣ್ಣು ಹೆರ್ಸಿರಿ. ಇವೆಲ್ಲ ಸಮಸ್ಯೆಗಳ ವಿರುದ್ಧ ದಿಕ್ಕಲ್ಲಿ ಮಾಡಿದ್ರಿ ನೀವು. ಹಾಗಾಗಿ ಒಂದೊಂದೊಂದ್ರೆ ಸರಿ ಮಾಡ್ಕೊಂಬರ್ರಿ. ನಾ ಏನ್ ಹೇಳಿದಿನ ಅದ್ರಲ್ಲಿ ಯಾವ ಪಾಯಿಂಟ್ ಆಗುತ್ತೋ ಅಷ್ಟು ಮಾಡ್ರಿ. ಆದ್ರೆ ಡ್ರೈನೇಜ್ ಮಾಡೋದನ್ನ ಎಷ್ಟು ಬೇಗ ಮಾಡ್ತೀರೋ ಅಷ್ಟು ಒಳ್ಳೇದಿತ್ತು. ಅದೊಂದು ನೋಡ್ರಿ. ಯಾಕಂದ್ರೆ ಲೇಟ್ ಎಷ್ಟು ಮಾಡ್ತಿರೋ ಈಗ ನೋಡ್ರಿ. ಉದಾಹರಣೆ ಈ ಗಿಡ ಇದಲ್ಲ, ಇದು ಗಿಡ ನೋಡ್ರಿ, ಇದು ನೋಡ್ರಿ ಗೊನೆ ಬಿಟ್ಟಿದೆ ಮೇಡಮ್, ಗೊನೆ ಬಿಟ್ಟಿದೆ ಅದು ಆಲ್ರೆಡಿ. ಈಗ ಉದಾಹರಣೆ ಇದು ಬೇರೆ ಹರಿದ್ವಿ ಅಂತ ತಿಳ್ಕೊಳ್ರಿ, ಅದಕ್ಕೆ ಆಹಾರ ತಗೊಂಡ್ ಮೇಲ್ ಬೇಕು. ಬಹಳ ಬೈದ್ರು ನಂಗೆ, ಬಾಂಡ್ಲಿ ಹೊಡಿ, ಕಸ ಹೋಗ್ಬೇಕು. ನಾನ್ ಹೇಳ್ದೆ ಇದು ಪ್ರೆಗ್ನೆನ್ಸಿ ಟೈಮ್ ಸರ್. ಈಗ ಪ್ರೆಗ್ನೆನ್ಸಿ ಇದಕ್ಕೆ ಆಹಾರ ಕೊಡ್ಬೇಕು ಹೊರತು ಅದು ಕಟ್ ಮಾಡಿದ್ರೆ ಅದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅದು ನಾನ್ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಂಡು ನಾನು ಇದನ್ನ ಕಟ್ ಮಾಡಿರೋದು. ಅದ್ ಬೇಡ ಅಂತ ಇದು ಸ್ಲಾಶರ್ ಏನಾಗ ಬರೀ ಕರ್ಕಿ ಕಟ್ ಅದನ್ನ ಅಥವಾ ನೀವು ಬ್ರಷ್ ಕಟರ್ನಾಗ ಹೇಳಿದೀನಿ, ಅವ್ನ್ ಕ್ಲೀನ್ ಮಾಡಿ ಹೋಗ್ತಾನೆ. ಮಲ್ಚರ್ ಸ್ಲಾಶರ್ ಇದಾವಲ್ಲ, ಗಿಡಗಳಿಗೆ ತೊಂದ್ರೆ ಆಗ್ಲೇ ಮಾಡಿಸ್ರಿ. ಅದನ್ನ ಗಿಡಗಳಿಗೆ ಎಳೆ ಗಿಡ ಇರ್ತಾವಲ್ಲ ಅಲ್ಲಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಬಡಿಸಿ ಮಾಡ್ತಾರೆ. ಸ್ವಲ್ಪ ಒಂದು ಹುಷಾರಿಂದ ಮಾಡೋಣ ಮೇಡಮ್. ಇಲ್ಲಿ ಮತ್ತೆ ಏನಾದ್ರು ನಿಮಗೆ ಕನ್ಫ್ಯೂಷನ್ ಇದ್ರೆ ಹೇಳ್ಬಿಡ್ರಿ, ನಾನು ಮತ್ತೇನ್ ಬೇಕೋ ರೆಕಾರ್ಡ್ ಮಾಡ್ಕೊಂಡು. ಇಲ್ಲ ಸರ್, ಇದು ಬೇಕೇ ಬೇಕು ಟ್ರಂಚಿಂಗ್. ಯಾಕೆ ಗೊತ್ತಾ, ಮಣ್ಣು ಬಹಳ ಜಿಗಿಟು ಮಣ್ಣು. ಕೆಳಗಡೆ ನೀವು ಸಲಿಕೆ ಹಾಕಿದ್ರೆ ಆ ಬಾಯಿ ಹಿಡಿತೈತೆ ಇದು. ಪ್ಲಸ್ ತೇವಾಂಶ ನೋಡ್ರಿ ಇನ್ನೂ ಆರಿಲ್ಲ ಇದು. ಅಂದ್ರೆ ಒಳಗಡೆ ಇಂಕ್ಷಣ ಸಿಕ್ತಿರಲ್ಲ. ಹಾಗಾಗಿ ಬೇರೆ ಉಸಾಡಕ್ ರೆಡಿ ಆಗ್ಬೇಕು. ಅಂದ್ರೆ ಈಗ ನೋಡಿ ಇದು ಗರ್ಭ ರೆಡಿ ಆಗಿದೆ, ಹೊಂಬಾಳೆ ಬರ್ತಾ ಇದೆ. ಈಗ ನಾವ್ ಇದಕ್ಕೆ ಆಹಾರ ಕೊಡ್ಲಿಲ್ಲ ಅಂತ ತಿಳ್ಕೊಡ್ರಿ, ಅಥವಾ ಇದು ಬೇರ್ಗಳನ್ನ ಹರಿದ್ವಿ ಅಂದ್ರೆ ಗಿಡಕ್ಕೆ ತೊಂದ್ರೆ ಆಗುತ್ತೆ. ಅದಕ್ಕೆ ಬೇಗ ಕಟ್ ಮಾಡ್ಕೋಕ್ ಈಗ ನಾವು ಗೊಬ್ಬರ ಇಲ್ಲಿ ಕೊಡ್ಬೇಕು. ಹಾ ಮೇಡಮ್, ಈಗ ಏನ್ ಮಾಡ್ರಿ, ನಾವೇನ್ ಕೊಟ್ಟಿದ್ದಲ್ಲ ಗೊಬ್ಬರಗಳು 1.5 ಅಡಿ ಮೇಡಮ್. ಇಲ್ಲಿ ನೋಡ್ರಿ, ಇದು ಒಂದು, ಇಲ್ಲಿ ಒಂದು ಹೋಲು, ಇಲ್ಲಿ ಒಂದು ಹೋಲು, ಇಲ್ಲಿ ಒಂದು ಹೋಲು ನೋಡ್ರಿ, ಇಲ್ಲಿ ಒಂದು ಹೋಲು 1.5 ಅಡಿ ಮಿನಿಮಮ್. ಇಲ್ಲಿಗೊಂದು ಹೋಲು ಸರ್. ಅಲ್ಲಿ ನೀರ್ ಹೋಗಲ್ಲ, ಈಗ ಹಾಯ್ ನೀರ್ ಕೊಡ್ತೀವಿ, ಈ ನೀರ್ ಹೋಗಲ್ಲ ಅಂದ್ರೆ ಏನ್ ತಲೆ ಕೆಡಿಸ್ಬಿಡ್ರಿ. ನೋಡ್ರಿ, ಯಾವತ್ತು ನೀರು ನೀವ್ ಎಲ್ಲಿ ಕೊಡ್ತಿರೋ ಅಲ್ಲಿಂದ ನೀರ್ ಹೇಗಾಗುತ್ತೆ ಹಿಂಗ್ ಚೇಂಜ್ ಆಗುತ್ತೆ ಒಳಗೆ. ನಾವ್ ಕೊಡ್ತಾ ಇರೋದು 1/2 ಅಡಿ. ನಾನು ಹಿಂಗೆ ಅಪೋಸಿಟ್ ನೀವ್ 2 ಕಡೆ ಕೊಡ್ತೀರಾ, 2 ಕಡೆ ಕೊಡ್ತೀರಾ, 4 ಕಡೆ ಕೊಡ್ತೀರಾ? 2 ಕಡೆ ಕೊಡ್ತೀವಿ. 2 ಕಡೆ ಕೊಡ್ತೀರಿ ಅಂತೀರಾ? ಹಂಗಾರ ನೀವ್ 2 ಕಡೆ ಅಂದ್ರೆ 300 ಗ್ರಾಮ್ ಮಾಡ್ಕೊಂಡು. ಈಗ ನಾನು 4 ಕಡೆ ಮಾಡಕ್ಕೆ ಅದು ಮುಂದಿನ ವರ್ಷ ಪ್ಲಾನ್ ಮಾಡೋಣ. ಸರಿನಾ? ನೀವ್ 2 ಕಡೆ ಮಾಡ್ತೀವಿ. ಡ್ರೈನೇಜ್ ತೆಗ್ಸೋದು ಹೇಗೆ ನೀವು ಹೇಳ್ರಿ? 2 ಸಾಲಿಗೆ ಒಂದೊಂದು ಡ್ರೈನೇಜ್ ಹಿಂಗ್ ಮಾಡ್ತಿರೋ ಹಿಂಗಿಂಗ್ ಮಾಡಿಸ್ತಾರ? ಹಿಂಗಿಂಗ್ ಮಾಡಿಸ್ತಾನ್ರಿ. ಹಿಂಗ ಅಂದ್ರೆ ಈಗ 8 ಅಡಿ, ಈಗ 10 ಅಡಿ ಐತಲ್ಲ ಆ ಭಾಗದಲ್ಲೇ 10 ಅಡಿ ಡ್ರೈನೇಜ್ ಮಾಡ್ಬಿಟ್ಟು 8 ಅಡಿ ಫ್ರೀ ಇರ್ಲಿ ಅಂತ. ಹೌದಲ್ರಿ? ಸರಿನಾ? ಹಿಂಗ್ ಮಾಡ್ಸೋದಾದ್ರೆ ನೀವು ಹಂಗಿದ್ರೆ ಗೊಬ್ಬರನ ನಿಮಗೆ ಇದು ಸಾಲ ಹೇಗೆ ಹಾಕ್ತಿರಿ? ಪೈಪ್ ಹೆಂಗ್ ಅದಾವ ಹೇಳ್ರಿ? ಯಾವ ಡ್ರಿಪ್ಪರ್ ಪೈಪ್ ಇಲ್ಲಿ ಬರ್ತಾವ್ರಿ, ಅವು ಇಲ್ಲಿ ಬರ್ತಾವ, ಇಲ್ಲಿಗೆ ಮಾಡ್ತೀನಿ. ಯಾವ ಕಡೆ ಹಾಡ್ತಾವೆ? ಹಿಂಗ್ ಮಾಡ್ತೀನಿ. ಹಿಂಗ್ ಹೋಗುತ್ತಾ ಇದು? ಹೌದು ಹೌದು. ಹಂಗಾದ್ರೆ ನೀವು ಉಲ್ಟಾ ಹಂಗಾರ ಹಿಂಗ್ ಮಾಡ್ಬೇಕು, ಇಲ್ಲಿಗೂ ಇಲ್ಲಿಗೂ ಹಾಕ್ಬೇಕು ಏನ ಗೊಬ್ಬರ. ಹೌದ್ರಿ? ಹಿಂಗ್ ಹಾಕಂಗಿಲ್ಲ. ಕಾರಣ ಏನಂತ ಹೇಳ್ತೀನಿ ಕೇಳ್ರಿ. ಇಲ್ಲಿ ಕೊಟ್ಟಾಗ ಇಲ್ಲೊಂದು ಹೋಲ್ ಇರುತ್ತೆ, ಇಲ್ಲೊಂದು ಹೋಲ್ ಇರುತ್ತೆ. ಯಾಕಂದ್ರೆ ನೀವು ನೀರ್ ಹಿಂಗ್ ಕೊಡ್ತೇವೆ ನಾವು. ಬಟ್ ಡ್ರೈನೇಜ್ ಹೆಂಗ್ ಮಾಡ್ತೀರಾ? ಅಲ್ಲ ಈಗಲ್ಲ, ಈಗ ನೀರ ಈಗ ಗೊಬ್ಬರ ಕೊಟ್ಟಿದ ಮೇಲೆ ಹೇಳಿದ್ದು ಆಲ್ಟ್ರೇಷನ್. ಸರಿ, ಈಗ ಡ್ರೈನೇಜ್ ಆ ಕಡೆ ಮಾಡ್ತೀರಾ ಹೇಳ್ರಿ? ಡ್ರೈನೇಜ್ ಈ ಕಡೆಗೆ ಮಾಡೋದು ಸರ್. ಮಧ್ಯ ಮಾಡ್ತೀರಾ? ಮಧ್ಯ ಮಾಡ್ತೀವಿ. ಸರಿ, ಈಗ ನೀರ್ ಹಾಸೋದಿಲ್ಲ ಹಚ್ತೀರಿ? ಹಿಂಗೆ ಹಚ್ತೀವಿ ನೀರು. ಈಗ ಡ್ರೈನೇಜ್ ತೆಗೆದ್ರೆ ಹೆಂಗ ನೀರ್ ಹಚ್ತೀರಿ? ಅವಾಗ ಹಸಕ್ ಬರಲ್ಲ, ಅವಾಗ ಡ್ರಿಪ್ ಮಾಡ್ಬೇಕು. ಬೇಸಿಗೆ ಮಾತ್ರ ನೀರ್ ನಿಲ್ಲಿಸ್ತೀವಿ, ಡ್ರೈನೇಜ್ ಅಲ್ಲಿ ನೀರ್ ನಿಲ್ಲಿಸ್ತೀವಿ. ಸರಿ, ಈಗ ಡ್ರೈನೇಜ್ ಇಲ್ಲಿ ತೆಗಿಸ್ತಾರ? ಇಲ್ಲಿ ಗೊಬ್ಬರ ಹಾಕೋದನ್ನ ಹೇಳ್ತೀನಿ ಕೇಳ್ರಿ. ಇಲ್ಲಿ ಹಾಕೋದಕ್ಕಂತೂ ಹಿಂಗಿಂಗ್ ಉತ್ತರ, ಇದು ಯಾವ್ದು ದಿಕ್ಕು? ಉತ್ತರ ದಕ್ಷಿಣ ಆಗುತ್ತೆ ಇದು. ಅದಲ್ರಿ? ಪೂರ್ವನ? ಪೂರ್ವ ಅಲ್ಲ, ಇದು ಪೂರ್ವ, ಇದು ಪೂರ್ವ, ಇದು ಪಶ್ಚಿಮ. ಸರಿನಾ? ಪೂರ್ವ ಪಶ್ಚಿಮ ಭಾಗ ಮಾಡಿಸ್ಬೇಡ್ರಿ. ಯಾಕಂದ್ರೆ ಪೈಪ್ ಹಿಂಗ್ ಹಳ್ತೀರಿ ನೀವು. ಪೈಪ್ ಹಿಂಗ್ ಹಳ್ತೀರ. ಪೈಪ್ ಹಳಿದಾಗ ಹೋಲ್ ಹೆಂಗಿರುತ್ತೆ? ಇಲ್ಲೊಂದಿರುತ್ತೆ, ಇಲ್ಲೊಂದಿರುತ್ತೆ. ಹೌದು ಸರ್. ಹೌದಾ? ಅಲ್ಲಿಗೊಂದು ಹೋಲ್ ಹಾಕ್ಸ್ರಿ. ಅರ್ಥ ಆಯ್ತಾ ನಿಮಗೆ? ಉತ್ತರ ದಕ್ಷಿಣ ಕೊಡ್ರಿ. ಇದು ಪೂರ್ವ ಪಶ್ಚಿಮ, ಇದು ಉತ್ತರ ದಕ್ಷಿಣ ಕೋಲ್ ಹಾಕ್ಸ್ರಿ. ಅರ್ಥ? ಯಾಕೆ ಕನ್ಫ್ಯೂಷನ್ ಏನಾಯ್ತಾ ಹೇಳ್ರಿ? ಈ ವಿಚಾರ ಏನೈತ್ರಿ? ಅವ್ರೆಲ್ಲ ಏನ್ ಗೊತ್ತಾ, ಹಾಯ್ ನೀರ್ ಕೊಡ್ತಾರಲ್ಲ ಸರ್, ಆ ಕಡೆಗೆ ಹಾಕಿರ್ತಾರ ಗೊಬ್ಬರ. ಮಳೆಗಾಲದಾಗ ಸುತ್ತ ಹಾಕ್ತಾರ. ಮೇಡಮ್, ಹಾಯ್ ನೀರ್ ಬಗ್ಗೆ ಚಿಂತೆ ಮಾಡ್ಬೇಡ್ರಿ. ಹಾಯ್ ನೀರ್ ಕೊಟ್ಟರೆ ಗೊಬ್ಬರ ಕರಗ್ಲಿ ಅಂತ ಹಂಗ್ ಮಾಡ್ತಾರೆ. ಸರಿ ಮೇಡಮ್, ಅದು ಕೆಮಿಕಲ್ ಏನೆಲ್ಲ ಆಯ್ತು. ನಾ ಹೇಳೋದು ಮೇಲೆ ನೀವು ಹಾಯ್ ನೀರ್ ಬಿಡ್ರಿ, ಡ್ರಿಪ್ ಕೊಡ್ರಿ, ಏನ್ ಬೇಕಾರ ಮಾಡ್ರಿ, ಗೊಬ್ಬರ ಕರಗುತ್ತೆ. ಚಿಂತೆ ಮಾಡ್ಬೇಡ್ರಿ. ಯಾ ಕಡೆಗೆ ಹಾಕಿದ್ರು 1/2 ಅಡಿ ನೋಡ್ರಿ, 1/2 ಅಡಿ ಆಳ ಹೋಗ್ಬೇಕು. 1/2 ಅಡಿ ಬೇಕಾದ್ರೆ ಇದು ಹಾರ್ಬೇಕು ಐತಾ? ಇಲ್ಲಿ ಹಾರೈತಾ? ಹಾರಿದ್ರೆ ಬೇಕಾದ್ರೆ ಹಾಕಿ ತೋರಿಸ್ತೇವೆ ನೀವು ಒಂದ್ಸರಿ. ಅದು ನೋಡ್ಕೊಂಡ್ಬಿಟ್ರೆ ನೀವೇ ಮಾಡ್ಬೋದು. ಕಾರಣ ನೀವು ಹಿಂಗಾರ ಹಾಕ್ರಿ. ನನಗೇನು ಡ್ರೈನೇಜ್ ಸಿಗಿಸ್ತಿರಲ್ಲ, ಇಲ್ಲಿ ಡ್ರೈನೇಜ್ ಸಿಗಬೇಕಾದ್ರೆ ಡಿಸ್ಟರ್ಬ್ ಆಗೋದ್ ಬೇಡ ಅನ್ನೋ ಉದ್ದೇಶಕ್ಕೆ ಅಂದಷ್ಟೇ. ಈ ಕಡೆ ಹಾಕೊಂಡ್ರೆ ನಿಮಗೆ ನೀರ್ ಬಿಡಬೇಕಾದ್ರೆ ಅನುಕೂಲ ಆಗುತ್ತೆ. ಆಮೇಲೆ ಪೈಪ್ ಇರ್ತಲ್ಲ, ಈಗ ನೀವು ಈಗ ಹಿಂಗಿಂಗ್ ಪೈಪ್ ಹಾಕೋದ್ರಿಂದ ಈಗ 2 ಹೋಲ್ ಇರ್ತಾವ ನಿಮ್ಗೆ. ಹೌದಾ? 2 ಹೋಲ್ ಅಂದ್ರೆ ಈ ಗಿಡದಿಂದ ಈ ಕಡೆ ಒಂದಿರುತ್ತೆ, ಅಲ್ಲಿ ಬೀಳ್ಲಿ ಅಂತ ಹೇಳಿದೆ ನಾನು. ನೋಡಿ, ಯಾವ ಸಾವಯವ ಗೊಬ್ಬರ ಕೊಡ್ತಾನೆ ಅಂತ. ಇದೆ ಸಾವಯವ ಗೊಬ್ಬರನ? ಹೌದ್ರಿ, ಸಾವಯವ. ಶುಂಠಿಗೆ ಹಾಕ್ತಾರಲ್ಲ ಸರ್, ಅದನ್ನ ನಾನು ಈ 1 ವರ್ಷ ಕುರಿ ಗೊಬ್ಬರ ಹಾಕಿ ಸರ್, 2 ವರ್ಷ ಜಾಲಿ ಮರ ಕಡ್ದೆ. ಅದ್ರಾಗ ಮಸ್ತ್ ಆಗೋತ್ ನನಗೆ. ತಿರ್ಗಾ ಗೊಬ್ಬರ ಬರೋದೇನ ನನಗೆ.
ಬಾಳ ಖರ್ಚು ಮಾಡೇನ್ ಸರ್ ನಾನು ಸಾವಯವ ಅಂದು ಅದು ಮಾಡಿ ಇದು ಮಾಡಿ ಮಳೆ ಕಡಿಮೆ ಅಂದು ಆಮೇಲೆ ತಿಪ್ಪಿ ಗೊಬ್ಬರದ ತುಂಬಾ ಮಿಕ್ಸು ಅದರಿಂದ ರಿಪ್ಲೈ ಅಂತೂ ಏನು ಆಮೇಲೆ ಏನ್ ಗೊತ್ತಾ ಈಗ ತಿಪ್ರಿ ಗೊಬ್ಬರ ಕಳ್ಸಲ್ಲ ಇವ್ರು ಏನ್ ಮಾಡ್ತಾರೆ ಅದನ್ನ ತರ್ತಾರೆ ಅದರಿಂದ ಮತ್ತೆ ಹುಳ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇನ್ನೊಂದ್ ಫರ್ಟೇರ್ ಅಂತ ಬರುತ್ತಲ್ಲ ಅದನ್ನ ಮಿಕ್ಸ್ ಮಾಡು ಅಂತಾರೆ ಕೆಮಿಕಲ್ ಅಂತವೆಲ್ಲ ಮಾಡ್ತಾರೆ ಹಂಗಾಗಿ ಆ ತಿಪ್ಪೆ ಗೊಬ್ಬರದಲ್ಲೂ ಸುಮ್ನೆ ಮೋಸ ಇದು ನೋಡಿ ಸರ್ ಇದು ಈ ಗಿಡ ನೋಡ್ರಿ ಅದು ಮೇಲ್ ಬಂದಿದೆ ನೋಡ್ರಿ ಮೇಲೆ ಈ ತರ ಎಲ್ಲ ಬಂದವ್ ನೋಡಿ ಸರ್ ಇಲ್ಲ ಈಗ ಆಗಿದ್ದಾಯ್ತ್ರಿ ಮುಂದಿನ ಏನಿದ್ರೆ ಡ್ರೈನೇಜ್ ಒಂದು ಪ್ಲಾನ್ ಮಾಡ್ಕೊಳ್ರಿ ನೀವು ಆಮೇಲೆ ಈ ಗರಿಗಳು ಸುಡಿಸ್ಬೇಡ್ರಿ ದಯವಿಟ್ಟು ಈಗ ಇನ್ಮೇಲೆ ಗರಿಗಳು ಸುಡಬೇಡ್ರಿ ಹಿಂಗ್ ಗುಡ್ಡಿ ಹಾಕೋರ್ಬೇಕಲ್ಲ ಅಲ್ಲ ಇದು ಹೇಳಿದೀನಿ ಕಟ್ ಮಾಡಿ ಗರಿ ಕಟ್ಬೇಕಲ್ಲ ನಾವು ಈ ಬಿಸ್ಲಿಗೆ ಸರ್ ಕಟ್ಬೇಡ್ರಿ ಮೇಡಮ್ ಕಟ್ಟೋದ್ ಬೇಡ ಮತ್ ಹೊಡ್ಕಂತ ಅಂತ ನೋಡ್ರಿ ಸುಣ್ಣ ಹಚ್ಚಿಸ್ತೇವ್ ಸರ್ ಹಚ್ಚಿದ್ಮೇಲೆ ಗಣ್ಣ ಇದೆಲ್ಲ ಹಚ್ಚಿರತ್ ಸರ್ ಹೋಗೈತಿ ಮಳಿ ಹೊಡ್ತಕ್ಕೆ ಯಾವಾಗ ಬೇಕು ಗೊತ್ತಾ ನಿಮಗೆ ಬೇಸಿಗೆ ಟೈಮ್ ಅಲ್ಲ ಅದು ಯಾವಾಗ ಈಗ ಏನಿದೆಲ್ಲ ನಿಮಗೆ ನೋಡ್ರಿ ಅಕ್ಟೋಬರ್ ಇದು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ತನಕ ಮಾರ್ಚ್ ಇಂದ ಏನಾಗುತ್ತೆ ಸೂರ್ಯನ ಕಿರಣ ಅಲ್ರಿ ಮೇಡಮ್ ಇಲ್ಲಿ ನೋಡ್ರಿ ಮೇಡಮ್ ಹೋಗಲ್ಲ ಏನ್ ಸೂರ್ಯನ ಕಿರಣ ಇದೆ ಅಲ್ಲ ಸೂರ್ಯನ ಕಿರಣ ಮಾರ್ಚ್ ತಿಂಗಳಿಗೆ ನೇರ ಬಂದ್ಬಿಡುತ್ತೆ ಅವಾಗ ಏನ್ ತೊಂದರೆ ಮಾಡಲ್ಲ ಇದಕ್ಕೆ ಈಗೇನಿದೆ ನವೆಂಬರ್ ಇಂದ ನಮಗೆ ಮಾರ್ಚ್ ತನಕ ಪ್ರಾಬ್ಲಮ್ ಮಾಡುತ್ತೆ ಈಗ ಸೂರ್ಯನ ಕಿರಣಕ್ಕೆ ತೊಂದರೆ ಆಗೋದಕ್ಕೆ ತಕ್ಷಣನೇ ಸುಣ್ಣ ಹಚ್ಚಕ್ ಸ್ಟಾರ್ಟ್ ಮಾಡ್ತೀವಿ ಸುಣ್ಣ ಇಲ್ಲ ನೋಡ್ರಿ ಯಾವತ್ತು ಟೈಮ್ ತಪ್ಪು ಮಾಡಬೇಡ್ರಿ ಈಗ ಗರಿ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ ಹುಚ್ಚುತನ ಅದು ಗರಿ ಕಟ್ಟೋದು ಎಷ್ಟು ಗಂಟೆ ಕಟ್ತೀರಾ ಅಲ್ಲಿ ತನಕ ಕಟ್ತೀರಾ ಈ ಸಾಲ್ ಪೂರ್ತಿ ಕಟ್ಬೇಕು ಸರ್ ನಾವು ಬಿಸ್ಲಿಗೆ ಅದೇ ಹೇಳೋದು ನಾ ಹೇಳದ್ ಕೇಳ್ರಿ ಎಲ್ಲೆಲ್ಲಿ ಬಿಸಿಲು ಬಿಡುತ್ತೋ ಆ ಜಾಗಕ್ಕ ಸುಣ್ಣ ಹಚ್ಚಿಸ್ರಿ ಮೇಲಿಂದ ನೀವು ಈ ಗರಿ ಯಾಕೆ ಕಟ್ತೀರಾ ಸಗರ್ ಕೆಲಸ ಇದು ಸುಣ್ಣ ಹೋಗೋದಲ್ರಿ ಏನಾಗಲ್ಲ ಸುಣ್ಣ ಹೋಗಲ್ಲ ಪರ್ಮನೆಂಟ್ ಇರುತ್ತೆ ನೋಡಿ ಹೋದ ವರ್ಷ ಹಚ್ಚಿರೋ ಸುಣ್ಣ ಇನ್ನೂ ಇದೆ ನಿಮ್ದ್ರಾಗ ಮತ್ತೆ ಆಮೇಲೆ ಅದು ಮಣ್ಣಿಗೆ ಬೀಳ್ಬೇಕು ಕ್ಯಾಲ್ಸಿಯಂ ಈಗ ನೀವು ಇದರಿಂದ ಕಟ್ಟೋದ್ರಿಂದ ಪರಿಹಾರ ಆಗುತ್ತೆ ಅಂತ ಯಾಕೆ ಅನ್ಕೊಂತೀರ ಅದ್ರ ಮೂಲಕ ಗೆದ್ಲು ಹತ್ತುತ್ತೆ ಮತ್ತೆ ಆ ಗರಿಗಳಿಗೆ ಗೆದ್ಲು ಹತ್ತುತ್ತೆ ಬೆಳೆ ಈಗ ನಿಮ್ಮ ಮೊದ್ಲೇ ಇವು ಹೋಲ್ ಬಿದ್ದಾವ ಈಗ ಅವ್ ಗೆದ್ಲು ಹತ್ಕೊಂಡ್ಬಿಟ್ರೆ ಬಡ್ಡೆ ತಿಂದ್ಬಿಡ್ತಾವ ಇದು ನೋಡ್ರಿ ಹೌದಾ ಡ್ಯಾಮೇಜ್ ಆಗಿದೆ ಹೌದಾ ಈ ಗಿಡ ಇಲ್ಲಿ ಗೆದ್ಲು ಹತ್ಕೊಂಡ್ ಬಂದ್ಬಿಡ್ತೀವಿ ಇದು ಸಪೋರ್ಟ್ ಕೊಟ್ರಿ ಅಂದ್ರೆ ಇಲ್ಲಿ ಗೆದ್ದಿದೆ ಆಲ್ರೆಡಿ ಹೌದ್ರಾ ಗೆದ್ಲಿದು ಈ ಗೆದ್ಲು ಮೇಘ ಹರ್ಕೊಂಡ್ಬಿಡ್ತಾವ ಯಾಕೆ ಗರಿ ಕೊಡ್ರಿ ಸರ್ ಬುಡಕ್ ಎಲ್ಲಾ ಸೇರ್ಸ್ ಕೊಟ್ಟಿರ್ತಾನೆ ಚಿತಿ ಮಾಡ್ರಿ ನೀವು ಬೇರುಳ ನಿಮ್ ಗೆದ್ದು ಎಲ್ಲ ಕೊಟ್ಟಿರ್ತಾನೆ ಸುಡಬೇಡ್ರಿ ಅಷ್ಟೇ ನೀವು ಆ ಕಸ ನೋಡ್ರಿ ಅಲ್ಲೆಲ್ಲ ಹಾಕಿ ಸುಟ್ಟಾರ ಹೌದು ಅವ್ ನೋಡ್ರಿ ಅಡಿಕೆ ಹೆಂಗಾಗೈತೆ ಅತ್ಲಾಗ ಒಂದ್ ಇತ್ಲಾಗ ಒಂದ್ ನೋಡ್ರಿ ನಾ ಬ್ಯಾಡ ಅಂದ್ರ ಕೊಟ್ಟಾರ್ರಿ ಅವ್ರು ಶುಂಠಿಗೆ ಏನ್ ಶುಂಠ್ಯಾಗ ಚಲೋ ಬರ್ತಾವಂತ ಮಾಡಿದ್ರು ಚಲೋ ಬರ್ತಾವ ಶುಂಠ್ಯಾಗ ಅವ್ರೇನ್ರಿ ನೀರ್ ಕೊಡ್ತಾರ ನೋಡ್ರಿ ಈ ಗಿಡ ನೋಡಿ ಸರ್ ಇದು ನೋಡ್ರಿ ಇದು ಇಲ್ಲ ಐತ್ ನೋಡ್ರಿ ಸುಳಿ ಹೋಗಿದೆ ಅದು ಬರಲ್ಲ ಈ ಗಿಡ ಏನಂದ್ರೆ ಮುಂದೆ ರೆಡಿ ಮಾಡೋಣ ಈಗ ಈ ಹಂತದಲ್ಲಿ ತಾವು ಏನಾದ್ರು ಹೇಳಕ್ ಅಷ್ಟ ಇಂಟ್ರೆಸ್ಟ್ ಇದ್ರೆ ಫೈನಲ್ ವಿಚಾರಗಳು ಕೊಡ್ರಿ ನಾನು ವಿಡಿಯೋ ಬಂದ್ ಮಾಡ್ತೀನಿ ತಾವ್ ಏನಾದ್ರು ಹೇಳದಿದ್ರೆ ಏನು ಇಲ್ಲ ಸರ್ ಅದೇ ಇವನು ಕೃಷಿಕ ಏನು ದೇಶಕ್ಕೆ ಬೆನ್ನೆಲುಬು ಅಂತಾರ ನಾನ್ ಹೇಳ್ತೀನಿ ಬಣ್ಕರ್ ಸರ್ ರೈತನ ಬೆನ್ನೆಲುಬು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ನನಗೆ ಇಷ್ಟು ದಿವಸ ಆದ್ರೂ ಇಷ್ಟು ಒಳ್ಳೆ ಸಜೆಷನ್ ಕೊಡೋರು ಮಾಡ್ತೀವಿ ಒಳ್ಳೆ ದಾರಿ ತೋರ್ಸರ್ ಬೇಕಲ್ಲ ಸರ್ ಅದಕ್ಕೆ ಹೌದು ರೈತ ಬೆನ್ನೆಲುಬು ಅಂತಾರ ಒಬ್ರು ಬಂದು ಸಜೆಷನ್ ಕೊಡಲ್ಲ ಫರ್ಟಿಲೈಸರ್ ಕೊಡೋರು ಇಷ್ಟು ಹೌದು ಇಲ್ಲೇ ಹತ್ರದಲ್ಲಿ ಇದ್ಕೊಂಡು ಇಷ್ಟು ವರ್ಷ ನೀವು ಹಾನಿ ಅನುಭವಿಸಿದ್ರಲ್ಲ ನನಗೆ ನೋಡಿದ್ರೆ ಒಂಥರ ಅನ್ಸ್ಬಿಡುತ್ತೆ ಇದನ್ನ ಯಾಕಂದ್ರೆ 18 ವರ್ಷದ ನಾವು ಗೈಡ್ ಮಾಡ್ತೇವೆ ಎಲ್ಲ ಮಾಡ್ತೇವೆ ಪಾಪ ಇಲ್ಲಿ ಸಿಗ್ಲಿಲ್ಲ ಆ ಟೈಮಲ್ಲಿ ಇಷ್ಟು ಹಾನಿ ಆಗಕ್ಕೆ ಸಾಧ್ಯ ಇದ್ದಿಲ್ಲ ಪ್ರತಿ ಗಿಡನೂ ನಾವು ಆದಾಯ ತಗೊಳಂತ ಹೊತ್ತಲ್ಲೇ ಇವತ್ತು ಬೆಳೆ ರೈತರಿಗೆ ಆದರ್ಶನ ಬೆಳಿಬೇಕು ಯಾಕಂದ್ರೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾರೆ ನೀವು ಎಲ್ಲರಿಗೂ ಹೆಚ್ಚಿಗೆ ಖರ್ಚು ಮಾಡಿರಿ ಅದು ಬೆಳೆ ಬರ್ತಾ ಇಲ್ಲ ಈ ತರ ಆದಾಗ ಬೇರೆಯವ್ರು ನೋಡಿ ನಮ್ಮ ನಗಾಡ್ತಾರೆ ಅಂತ ಇಲ್ಲ ನಗಾಡ್ತಾರೆ ಮಾತಾಡ್ತಾರೆ ಅವರು ಒಂದ್ ತಪ್ಪು ಸಜೆಷನ್ ಕೊಡ್ತಾರೆ ಬಾಳ ಮಾತಾಡಿ ಹಂಗೆಲ್ಲ ಆಗಿದಾವ್ ನನ್ಗೆ ಅವಮಾನಗಳು ಆಗಿದ್ದಾವೆ ಆಮೇಲೆ ತೋಟ ಯಾಕೆ ಇಟ್ಕೊಂತೀರಿ ಸೇಲ್ ಮಾಡ್ರಿ ಅಂತಾನು ಹೇಳಿದಾರ ನನ್ಗೆ ಕೃಷಿ ಚೆನ್ನಾಗ್ ಮಾಡಿ ಇಲ್ಲ ಅಂದ್ರೆ ಇಷ್ಟು ಇಳುವರಿ ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಇಳುವರಿ ತರ ದಾರಿ ತೋರ್ಸಲ್ಲ ಇಳುವರಿ ಬರ್ಲಿಲ್ಲ ಅಂದ್ರೆ ಹೀಯಾಳ್ಸೋದು ಮಾಡ್ತಾರೆ ಡಿಗ್ರೇಡ್ ಮಾಡಿ ನೀವು ಚೆನ್ನಾಗಿ ಮಾಡ್ತಾ ಹೋದ್ರು ಅದಕ್ಕೆ ಬೇರೆ ಏನೋ ಅರ್ಥ ನೋಡೋಣಪ್ಪ ನಮಗೆ ಮಾಡಕ್ಕಾಗಲ್ಲ ಇವ್ರು ಮಾಡ್ತಾರ ಅಂತ ಇರ್ಲಿ ಮತ್ತೆ ಅದು ಜಗತ್ತು ವ್ಯತ್ಯಾಸ ಇದ್ದೇ ಇದೆ ಯಾರನ್ನು ನಾವು ಸರಿ ಮಾಡಕ್ಕಾಗಲ್ಲ ಅದ್ರ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಬೆಳವಣಿಗೆ ಮೂಲಕ ನಾವು ಅದನ್ನು ಪ್ರೂವ್ ಹೌದಾ ಅದಕ್ಕೆ ತಮ್ಮ ಹತ್ರ ನಾನು ಕೇಳ್ತಿರೋದಷ್ಟೇ ನಾನು ಹೇಳಿದಂತ ಗೈಡೆನ್ಸ್ ನನಗೇನು ಕೊಡ್ಬೇಡ್ರಿ ನೀವು ನನಗೇನು ಗೊತ್ತಾ ನಿಮ್ ತೋಟ ಚೆನ್ನಾಗಾದ್ರೆ ಅದಕ್ಕಿಂತ ಖುಷಿ ನಾ ಪಡ್ತೀನಿ ಕಾರಣ ಏನ್ ಗೊತ್ತಾ ಇವತ್ತು ಎಕರೆಗೆ ನೀವು ಕನಿಷ್ಠ ಬರೀ ಇವತ್ತು ಪಾಪ ನಿಮ್ದು ಬರೀ ಒಂದ್ ಗಿಡಕ್ಕೆ 2 kg ತೆಗಿತಕ್ಕಂತ ವ್ಯವಸ್ಥೆ 10 kg ಬಂದ್ಬಿಟ್ರೆ ಈಗ ಎಷ್ಟು ಆದಾಯ ಆಗ್ತಿತ್ತು ಪ್ಲಸ್ ಇದು ಆದಾಯ ಬಂದಾಗ ನೀವು ನಿಮಗೆಲ್ಲ ಆದಾಯ ಹೇಳೋದು ನಿಮ್ ಕೆಲಸ ಕೊಡ್ತಕ್ಕಂಥ ಜನರಿಗಾದ್ರೂ 4 ರೂಪಾಯಿ ದುಡ್ಡು ಕೊಡಕ್ ಅವರು ಖುಷಿ ಇರ್ತಾರೆ ನೀವು ಖುಷಿ ಇರ್ತಾರೆ ಮತ್ತೆ ನೀವು ಹಾಕಿದಂತ ಬಂಡವಾಳಕ್ಕೆ ರಿಟರ್ನ್ಸು ಇರುತ್ತೆ ಇಲ್ಲ ಸುಮ್ನೆ ನಾವು ಬೇರೆಯವರಿಗೂ ನೋಡಕ್ ಅಸಹ್ಯ
ನಾವು ಮಾಡಕ್ಕೂ ಬೇಜಾರ, ಆಮೇಲೆ ಇರಿಟೇಷನ್ ತಗೊಂಡು ಮನೆಯಲ್ಲೇ ನಿಮ್ಮ ಮನೆಯವ್ರು ಕುಟಗ ಅನ್ಸ್ಕೋಬೇಕು, ಇದು ಅನ್ಸ್ಕೋಬೇಕು, ಬಿಡ್ಲೋ ಮಾಡ್ಲೋ ಕನ್ಫ್ಯೂಷನ್. ಹಾಗಾಗಿ ಮಾಡುವುದ್ರಲ್ಲೇ ಫಲಾಪೇಕ್ಷೆ ಬೇಕು, ಪರೋಪಕಾರನೂ ಬೇಕು. ಇಲ್ಲಿ ಎರಡು ರೀತಿನೂ ಇದೆ ನಿಮ್ದು. ಯಾಕಂದ್ರೆ ಇಲ್ಲಿ ಚೆನ್ನಾಗ್ ಬಂದಾಗ ನೀವು 10-6 ಮಂದಿಗೆ ಆಳಿಗೆ ಕೆಲಸ ಕೊಡ್ಬೋದು, ಅವರು ಸಹಿತ ಆದರ್ಶವಾಗಿ ಚೆನ್ನಾಗಿ ಬದುಕ್ತಾರೆ. ಈ ರೀತಿಯಲ್ಲಿ ಭೂಮಿ ತಾಯಿ ಸೇವೆ ಮಾಡ್ಬೇಕು ಅಂತ ಒಂದು ಜವಾಬ್ದಾರಿ ಇಟ್ಕೊಂಡು ಬಂದು ನಾವು ಹೇಳಿದಂತ ವಿಚಾರಗಳನ್ನೆಲ್ಲ ತಿಳ್ಕೊಂಡು, ಜೊತೆಗೆ ಬೇರೆ ತೋಟಗಳಿಗೆ ನಮ್ಮ ರೈತರ ತೋಟಕ್ಕೆ ಹೋಗಿ ನೋಡಿ ಬಂದು ಎಲ್ಲ ತಿಳ್ಕೊಂಡು ಸರಿಯಾಗಿ ಮಾಡಿಸ್ಬೇಕು ಅಂತ ತಾವೇನ್ ಬರ್ತದ್ರಿ. ಮತ್ತೆ ಒಬ್ಬ ಹೆಣ್ಮಗಳಾಗಿ ಇಷ್ಟೊಂದು ರಿಸ್ಕ್ ತಗೊಂಡು ಕೆಲಸ ಮಾಡ್ತದ್ರಿ. ಅಪ್ರಿಷಿಯೇಟ್ ಮಾಡ್ತೇನೆ. ಯಾಕಂದ್ರೆ ನಾನು ಬಹಳ ಜನರ ವಿಡಿಯೋದ್ರ ಒಬ್ರು ಲೇಡೀಸ್ ಮಾತ್ರ ಮಾತಾಡಿದ್ದೇನೆ, ಹಾವೇರಿ ಭಾಗದಲ್ಲಿ ಒಬ್ಬರದು. ಇನ್ನು ಎರಡನೇದು ನಿಮ್ದೇ ವಿಡಿಯೋ. ಯಾಕಂದ್ರೆ ನೀವು ಜವಾಬ್ದಾರಿ ತಗೊಂಡ್ ಮಾಡ್ತಿರೋದನ್ನ ನೋಡಿದ್ದು. ಬೇರೆ ಹೆಣ್ಮಕ್ಳಿಗೆ ಸಹಿತ ಒಂದು ಆದರ್ಶವಾಗಿ ನೀವು ಮಾಡ್ಬೇಕು ಅನ್ನೋದು ಒಂದು ಜವಾಬ್ದಾರಿ ತಗೊಂಡ್ ಮಾಡ್ತಾ ಇರಲ್ಲ, ಆ ಸ್ಥೈರ್ಯ ಇದೆ ಅಲ್ಲ ನಿಮ್ಮಲ್ಲಿ. ಅದ್ ಏನ್ ಬೇಕಾರಾಗ್ಲಿ ಇದೇ ಇಲ್ಲ, ಅದು ಬಹಳ ಇಂಪಾರ್ಟೆಂಟ್. ಇದು ಕೊನೆ ತನಕ ಹಿಂಗೆ ಇರ್ಲಿ. ಜೊತೆಗೆ ನಿಮಗೆ ನಾನು ಹೇಳಿದೀನಿ, ಮುಂದಿನ ವರ್ಷಕ್ಕೆ ನಾನು 6-10 kg ಅಡಿಕೆನ ಈ ತೋಟದಲ್ಲಿ ತೆಗಿಸ್ಕೊಡ್ತೇನೆ ಅಂತ ನಾನು ಕೊನೆ ಅಂತ ಹೇಳ್ತಾ, ತಾವು ಇಷ್ಟ ತನಕ ನೀವು ಸಪೋರ್ಟ್ ಕೊಟ್ಟಿದ್ರ. ಜೊತೆಗೆ ನಮ್ಮ ಗ್ರೀನ್ ಪ್ಲಾಂಟ್ ಸಂಸ್ಥೆ ವತಿಯಿಂದ ತಾವು ಆಲ್ರೆಡಿ ಮೆಟೀರಿಯಲ್ ತಗೊಂಡಿದ್ರ. ಜೊತೆಗೆ ನಿಮಗೆ ಏನ್ ಬೇಕೋ ಅಂತದ್ದು ಗೈಡೆನ್ಸ್ ತಗೊಂಡು ಈ ತೋಟ ನನ್ನ ರೀತಿಯಲ್ಲಿ ನಾ ಕೆಲಸ ಮಾಡಿಕೊಟ್ಟು ನನ್ನ ಮಾತನ್ನ ಉಳಿಸೋ ಪ್ರಯತ್ನ ಮಾಡ್ತೇನೆ. ಜೊತೆಗೆ 100 ಜನರಿಗೆ ನಿಮ್ಮ ವಿಡಿಯೋ ಸ್ಫೂರ್ತಿ ರೂಪದಲ್ಲಿ ಆಗ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ನಿಮ್ ನಂಬರ್ ಕೊಡಲ್ಲ ಈಗ. ಹಾಗಾಗಿ ಮುಂದಿನ ಹಂತದಲ್ಲಿ ನಾನು ಏನ್ ಬೇಕು, ಯಾಕಂದ್ರೆ ನಿಮಗೆ ತೊಂದರೆ ಆಗಬಾರ್ದು ಆ ಉದ್ದೇಶಕ್ಕೆ. ಯಾಕಂದ್ರೆ ಬೇರೆ ಸುಮ್ಮನೆ ಏನೇನೋ ಆ ವಿಚಾರಗಳು ಬೇಡ. ಹಾಗಾಗಿ ನಾನು ಏನೇ ಇದ್ರು ಮುಂದಿನ ಹಂತದಲ್ಲಿ ನಿಮ್ಮ ಪ್ರೂವ್ ಇಟ್ಕೊಂಡು ಮುಂದೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.